भैया रोलिंग हो रहा है, सीधा खड़ा रहना। हाँ कैमरा शुरू। खुदा बहुत निहायत मेहरबान और सकी है। उसने हमें सब कुछ अता फरमाया है, पर इंसान एक जालिम दरिंदा साबित हुआ है। वो इतना खुदगर्ज है, अपने वजूद के लिए दूसरे इंसानों को कुर्बान और नस्त नाबूद करने में इंसाफ समझता है। अपनी खुशी के लिए दूसरों की खुशी छीन लेता है। जिसने छीना वो खुश है और खुद को अजीम और शान समझता है, और जिसने खोया वो गमों और दर्दों के समंदर में गोते लगाते हुए नजर आता है और आखिरकार डूब जाता है। 95% लोग खामोशी से अपनी तकदीर मानकर जिंदगी से समझौता कर लेते हैं, पर बकिया 5% लोग अपनी इस बदनसीबी का जवाब ढूंढ लेते हैं। बस उसे खून के बदले खून, जिंदगी के बदले जिंदगी, बस इसे जिंदगी का फलसफा बना लेते हैं। अब ये सब कैसे खत्म होगा, कैसे खत्म शुद्ध होगा, अब तुम सोचो। ಒನ್ ಅವರ್ ಇಂದ 5 ಮಿನಿಟ್ಸ್ ಅಂತ ಇದ್ಯಾ? ಕೋಪ ಬರ್ಸ್ಬೇಡ ನನಗೆ, ಬಾ ಹೋಗೋಣ. ಕುಕ್ಕರ್ ದೀದಿ, ನೀನೆಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಅಂದ್ರೆ ಮುನ್ಸೂರ್ ಮನೆಯವ್ರ ಮದ್ವೆಗೆ ಒಪ್ಕೊಂಡ್ರೆ ಈಗ್ಲೇ ಹನಿಮೂನಿ ಕರ್ಕೊಂಡು ಹೋಗಿದ್ಯಾ. ದೀದಿ, ಖುಷಿ ನಾಚಿಕೆಯಿಂದ ನಿನ್ ಮುಖ ಒಳ್ಳೆ ಆಪಲ್ ತರ ಆಗಿದೆ. ಹಾ ಖುಷಿನೇ, ಆದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಭಯ ಇದೆ. ಡರ್ ಕ್ಯೂ? ಮನ್ಸೂರ್ ತುಂಬಾ ನಾಚಿಕೆ ಸ್ವಭಾವದವನು. ಅವನ ಅಪ್ಪ ಅಮ್ಮ ಅಂದ್ರೆ ತುಂಬಾ ಭಯ ಪಡ್ತಾನೆ. ಅಂತವ್ನ್ ಹೇಗ್ ಮದ್ವೆಗೆ ಒಪ್ಪಿಸ್ತಾನೋ ಗೊತ್ತಾಗ್ತಿಲ್ಲ. ದೀದಿ, ಹುಡುಗಿರ್ಗೋಸ್ಕರ ಹುಡುಗರು ಏನ್ ಬೇಕಾದ್ರೂ ಮಾಡ್ತಾರೆ. ಅದ್ರಲ್ಲೂ ಪ್ರೀತಿ ವಿಷಯ ಅಂದ್ರೆ ಬೆಟ್ಟನೆ ಕಡಿತಾರೆ, ಮಾಂಜಿ ತರ. ತಾಜ್ ಮಹಲ್ ಕಟ್ತಾರೆ, ಶಹಜಾದ್ ತರ. ಇದುವರೆಗೂ ಇಂಪಾಸಿಬಲ್ನೆಲ್ಲ ಪಾಸಿಬಲ್ ಮಾಡಿರೋದು ಹುಡುಗರೇ, ಆದ್ರೆ ಅದನ್ನೆಲ್ಲ ಮಾಡಿರೋದು ಹುಡುಗಿರ್ಗೋಸ್ಕರನೇ. ತೂ ಫಿಕರ್ ಮತ್ ಕರೋ, ಚೀಜು ಬಿ ಕರೆಗಾ. ನೋಡೋಣ, ಈಗ ಹೋದ್ರೆ ಗೊತ್ತಾಗುತ್ತಲ್ಲ ಏನ್ ಕಡ್ದು ಹಾಕಿರ್ತಾನೆ ಅಂತ. ಹೌದು, ಅವನೇನಾದ್ರೂ ಮದ್ವೆಗೆ ಒಪ್ಕೊಂಡ್ರೆ ನೀನೇನ್ ಮಾಡ್ತೀಯಾ? ಏಕಿ ಸಾಲ್ ಮೇ ಚೋಟಾ ರೇಷ್ಮಾ. ನನ್ ಯೋಚನೆನೇ ಬೇರೆ ಇದೆ. ಅವನೇನಾದ್ರೂ ಒಪ್ಕೊಂಡ್ರೆ ನಾನ್ ಟೈಮ್ ಕೇಳ್ತೀನಿ. ಟೈಮ್ ಕ್ಯೂ? ಯಾವಾಗ್ಲೂ ನಗ್ನಗ್ತಾ ಇರೋ ನನ್ ರಾಜ್ಕುಮಾರಿಗೆ
ಒಬ್ಬ ರಾಜ್ಕುಮಾರನ್ ಹುಡುಕಿ ಮದ್ವೆ ಮಾಡಿಸಿ ಆಮೇಲೆ ನಾನು ನಿಧಾನಕ್ಕೆ ಆಗ್ತೀನಿ. ಯಾಕೆ ಅಂದ್ರೆ ನನ್ ರಾಜ್ಕುಮಾರಿಗೆ ನನ್ ಬಿಟ್ಟು ಬೇರೆ ಯಾರಿದ್ದಾರೆ? ನಿನ್ ಮದ್ವೆ ಆದ್ಮೇಲೆನೆ ನಾನ್ ಮದ್ವೆ ಆಗೋದು. ದೀದಿ ಸುನೋ, ನಿನ್ಗೋಸ್ಕರ ನಾನು, ನನ್ಗೋಸ್ಕರ ನೀನು, ಠೀಕೆ? ಅವಂದೇ ಕಾಲು, ನಡಿ. ಹಾ ಚಲೋ. ಬರ್ತಾ ಇದೀನಿ ಅಂತ ಮೆಸೇಜ್ ಮಾಡಿ. ಜಿಜು ಕಾಯ್ತಾ ಇದ್ದಾರೆ, ಬೇಗ ಹೋಗು. ನೀನು ಬಾ. ದೀದಿ ಏನ್ ಮೂವಿ ಕರೀತಾ ಇದ್ಯಾ? ಇದು ನಿನ್ ಪರ್ಸನಲ್. ಹೋಗು. ಆಲ್ ದ ಬೆಸ್ಟ್. ಮನ್ಸೂರ್, ಸಾರಿ ಲೇಟ್ ಆಯ್ತು. ಇಟ್ಸ್ ಓಕೆ. ರೇಷ್ಮಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅದಕ್ಕೆ ಅಲ್ವಾ ನೀನು ನನ್ನನ್ನು ಇಷ್ಟಪಟ್ಟಿದ್ದು? ಇಷ್ಟಪಡೋಕೆ ಅದೊಂದೇ ಕಾರಣ ಅಲ್ಲ, ಆದರೆ ಇಷ್ಟಪಡೋಕೆ ಅದು ಒಂದು ಕಾರಣ ಅಷ್ಟೇ. ಅದಿರ್ಲಿ, ನಮ್ಮಿಬ್ರ ಮದ್ವೆ ವಿಷಯದ ಬಗ್ಗೆ ನಿಮ್ಮ ಮನೇಲಿ ಏನಂದ್ರು? ರೇಷ್ಮಾ, ಅದು ಹೇಳು. ಅದು ನಾನು ಅಬ್ಬು ಅಮ್ಮಿ ಜೊತೆ ಮಾತಾಡಿದೆ. ಅದಕ್ಕೆ ಅವರು ಇವಾಗಲೇ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾಕೋ ಅವ್ರಿಗೆ ಒಳ್ಳೆ ಒಪಿನಿಯನ್ ಇಲ್ಲ ರೇಷ್ಮಾ. ನಾನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಅದು ಬಿಡು, ನಿನಗೇನು ಅನಿಸ್ತಿದೆ? ಇಲ್ಲ ರೇಷ್ಮಾ, ಅಬ್ಬು ಅವ್ರನ್ನ ಬಿಟ್ಟು. ನಿನ್ ಮನಸ್ಸು ನೋಡಿ ಇಷ್ಟಪಟ್ಟೋಳು ನಾನು. ಈಗ ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗಲ್ವಾ ನನಗೆ? ಆಲ್ ದಿ ಬೆಸ್ಟ್. ಕಾಣಿಸದೆ ಸುರಿಯೋ ಕಣ್ಣೀರ ಕೊರಗು, ಕೇಳಿಸದೆ ಮನದ ಕೊನೆಯ ಕೂಗು. ಕ್ಷಣವೊಮ್ಮೆ ಬಾ, ಈಗ ಅರೆ ದೀದಿ, ಏನ್ ರೆಡಿ ಆಗ್ತಿದ್ಯಾ? ಎಲ್ಲಿಗೆ ಹೊರಟೆ? ಇನ್ನೆಲ್ಲಿಗೆ? ಕೆಲ್ಸಕ್ಕೆ. ನೀನು ರೆಡಿ ಆಗು, ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಈಗ ಆಗಿರೋದ್ರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ತಾನೆ? ಇಷ್ಟು ಬೇಗ ಕೆಲಸನಾ?
ಅಂದ್ರೆ ಮನೇಲೆ ಸುಮ್ನೆ ಖಾಲಿ ಕೂತು ತಲೆಗೇನೇನೋ ಹಚ್ಕೊಂಡು ಹುಚ್ಚಿ ಆಗೋಂತೀಯಾ? ಹಾಗಲ್ಲ ದೀದಿ. ನೋಡು ಅಸ್ಮಾ, ಒಂದ್ ವಸ್ತುನ ಒಂದೇ ಕಡೆ ಇಟ್ಟು ಉಪಯೋಗಿಸ್ದೆ ಬಿಟ್ರೆ ಏನಾಗತ್ತೆ? ಹಾಳಾಗತ್ತೆ. ಮನಸ್ಸು ಹಾಗೆ. ಒಂದೇ ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಏನು ಮಾಡದೇ ಇದ್ರೆ ಅದು ಹಾಳಾಗತ್ತೆ. ಆದ್ರೂ ದೀದಿ 2 ವರ್ಷದ ಪ್ರೀತಿ 2 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ ಅಂದ್ರೆ ಹೇಗ್ ಸಹಿಸ್ಕೊಳ್ಳೋದು? ಅಪ್ಪ ಅಮ್ಮನ್ ಪ್ರೀತಿ ಕಳ್ಕೊಂಡೇ ಸಹಿಸ್ಕೊಂಡಿಲ್ವಾ? 21 ವರ್ಷದ ಪ್ರೀತಿ ಕಳ್ಕೊಂಡೇ ಸಹಿಸ್ಕೊಂಡಿದೀವಿ ಅಂದ್ರೆ ಇನ್ 2 ವರ್ಷದ ಪ್ರೀತಿ ಸಹಿಸ್ಕೊಳಕ್ಕಾಗಲ್ವಾ? ಬಿದ್ದಾಗ ನೋವಾಗೋದು ಸಹಜ. ನೋವಾಯ್ತು ಅಂತ ಕೂತ್ರೆ ನಡೆಯತ್ತಾ? ಅಸ್ಮಾ, ಜೀವನ ನಡೆಸ್ಬೇಕು ಅಂದ್ರೆ ತಲೆನ್ ಓಡಿಸ್ಬೇಕೇ ಹೊರತು ತಲೆನ್ ಕೆಡಿಸ್ಕೋಬಾರ್ದು. ಅರ್ಥ ಆಯ್ತಾ? ಹುಚ್ಚಿ. ಆದ್ರೂ ದೀದಿ ಅಸ್ಮಾ, ನಾವು ಪ್ರೀತ್ಸೋರು ನಮ್ಮನ್ ಬಿಟ್ಟು ಹೋದ್ರು ಅಂತ ನೊಂದ್ಕೊಂಡ್ರೆ ನಮ್ಮನ್ ಪ್ರೀತ್ಸೋರು ಅದನ್ನ ನೋಡ್ ನೊಂದ್ಕೋತಾರೆ ಅನ್ನೋ ಸತ್ಯ ನನಗ್ ಗೊತ್ತು. ನಿನ್ನ ನೋಯ್ಸಕ್ ನನಗಿಷ್ಟ ಇಲ್ಲ ಅಸ್ಮಾ. ನೀನ್ ಡೈಮಂಡ್ ದೀದಿ. ಅರ್ಹತೆ ಇದ್ದವ್ರು ಮಾತ್ರ ನನ್ನ ಪಡ್ಕೊಳಕ್ ಸಾಧ್ಯ. ಹೋಗಿ ಹೋಗಿ ನಿನ್ನಂತೊಳ್ಳ ಮಿಸ್ ಮಾಡ್ಕೊಂಡಲ್ಲ, ಅವನ್ನ ನೆನ್ಸ್ಕೊಂಡ್ರೆ ನನಗೆ ಅಯ್ಯೋ ಅನ್ಸತ್ತೆ. ಅವನನ್ನ ನೆನ್ಸ್ಕೊಳ್ಳೋ ಬದಲು ಓದಿದ್ದೇನಾದ್ರೂ ನೆನ್ಸ್ಕೋ. ಕಾಲೇಜಲ್ಲಿ ಟಾಪರ್ ಆಗ್ತೀಯ. ದೀದಿ ದೀದಿ, ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇದೆ. ನನ್ ಕಾಲೇಜಿಗೆ ಬೇರೆ ಲೇಟ್ ಆಗ್ತಿದೆ. ಮೇನ್ ರೋಡಲ್ಲಿ ಹೋಗು. ಓಕೆ. ಸರಿ ದೀದಿ, ನಾನು ಹೋಗಿ ಬರ್ತೀನಿ. ಬಾಯ್. ಓಕೆ. ಕ್ಯೂ ದೀದಿ? ನೋಡು, ಅರ್ಜೆಂಟಲ್ಲಿ ಏನು ಮಾಡ್ಕೊಡಕ್ಕಾಗ್ಲಿಲ್ಲ. ಹೋದ ತಕ್ಷಣ ತಿಂಡಿ ಮಾಡು, ಏನೇನೋ ತಿನ್ಬೇಡ. ಏ ಅಸ್ಮಾ, ಏನ್ ಹಾಗೆ ನೋಡ್ತಿದ್ಯಾ? ಅಬ್ಬು ಅಮ್ಮಿ ಇಲ್ಲ ಅನ್ನೋ ನೋವು ನನ್ಗೆ ಯಾವತ್ತೂ ಕಾಡ್ಲೇ ಇಲ್ಲ. ಯಾಕೊತ್ತಾ? ಭಯ ಆದಾಗ ಅಬ್ಬು ತರ ಧೈರ್ಯ ಹೇಳ್ತೀಯ, ಬೇಜಾರಾದಾಗ ಅಮ್ಮಿ ತರ ಪ್ರೀತಿ ತೋರಿಸ್ತೀಯ, ಕಷ್ಟ ಅಂತ ಬಂದಾಗ ದೇವ್ರ ತರ ಜೊತೆಗಿರ್ತೀಯ. ಇನ್ನವರೆಲ್ಲ ನನಗೆ ಯಾಕೆ ನೆನ್ಪಾಗ್ತಾರೆ ಹೇಳು? ಚಿಕ್ಕೋಳು ಅನ್ಕೊಂಡ್ರೆ ದೊಡ್ಡೋಳ್ ತರ ಮಾತಾಡ್ತಿದ್ಯಾ? ಅಷ್ಟೊಂದು ಯೋಚನೆ ಮಾಡ್ಬೇಡ ಅಸ್ಮಾ ದೀದಿ. ದೀದಿ, ನಿನ್ನನ್ ಬಿಟ್ರೆ ನನಗ್ ಬೇರೆ ಯಾರೇ ಇದ್ದಾರೆ? ನನಗೋಸ್ಕರ ನೀನು, ನಿನಗೋಸ್ಕರ ನಾನು. ಚಲೋ ಬಾಯ್. ಸರ್, ಸ್ವಲ್ಪ ಬೇಗ ಸರ್, ಲೇಟ್ ಆಗ್ತಿದೆ. ಬೇಗ ಬರ್ಬೇಕು ಮೇಡಮ್. ಬೇಗ ಹೋಗ್ಬೇಕು ಅಂದ್ರೆ ಮಕ್ಕ ನೋಡ್ತೀವಿ, ಚೆಕ್ ಮಾಡಲಿ. ಈ ಸೆಕ್ಯೂರಿಟಿಗಳ ಹತ್ರ ನಾವು ಇದನ್ನ ಹೇಳಿಸ್ಕೋಬೇಕು. ಹಲೋ ಮೇಡಮ್, ಏನ್ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಅಷ್ಟೊಂದು ಚೀಪ್ ಅನ್ಕೊಂಡ್ಬಿಟ್ಟಿದ್ದೀರಾ? ಈ ಪ್ರಪಂಚದಲ್ಲಿ ಎಲ್ಲರೂ ಸೆಕ್ಯೂರಿಟಿ ಗಾರ್ಡ್ಗಳೇ. ಮಕ್ಕಳಿಗೆ ಅಪ್ಪ ಅಮ್ಮ ಸೆಕ್ಯೂರಿಟಿ ಗಾರ್ಡ್, ಪೇಷಂಟ್ಗೆ ಡಾಕ್ಟರ್ ಸೆಕ್ಯೂರಿಟಿ ಗಾರ್ಡ್, ಜನರಿಗೆ ಪೊಲೀಸರ್ ಸೆಕ್ಯೂರಿಟಿ ಗಾರ್ಡ್, ಭಕ್ತರಿಗೆ ದೇವ್ರ ಸೆಕ್ಯೂರಿಟಿ ಗಾರ್ಡ್. ತಿಳ್ಕೊಳ್ಳಿ Please. ತಿಳ್ಕೊಳ್ಳಿ ಅಷ್ಟೇ. ಏನು ಅಂದ್ರೆ ನಾವು ಬಟ್ಟೆ ಹಾಕ್ತೀವಿ, ನೀವು ಬಟ್ಟೆ ಹಾಕಲ್ಲ ಅಷ್ಟೇ. ವಾಟ್? ಐ ಮೀನ್ ಟು ಸೇ ಯೂನಿಫಾರ್ಮ್. ದಟ್ಸ್ ಇಟ್. ಸರ್, ಸ್ಟಾಪ್. ಗುಡ್ ಮಾರ್ನಿಂಗ್ ಸರ್. ಸರ್, ಓನರ್ ಸರ್ ಇದು. ಗೊತ್ತಾಗಲೇ ಚೆಕ್ ಮಾಡಿ. ಗಿರೀಶ್, ಟೈಮ್ ಆಗ್ತಾ ಇದೆ, ಲೇಟ್ ಆಗುತ್ತೆ. ಸರ್, ನೀವು ಕೆಲಸ ಮಾಡ್ಬೇಕಾದ್ರೆ ನಾನ್ ನಿಮಗೆ ತೊಂದರೆ ಕೊಡ್ತೀನಾ? ಇಲ್ಲ. ಹಾಗೆ ನಾನ್ ಕೆಲಸ ಮಾಡ್ಬೇಕಾದ್ರೆ ನೀವು ನನಗೆ ಡಿಸ್ಟರ್ಬ್ ಮಾಡ್ಬಾರ್ದು ಸರ್, ಅಲ್ವಾ? ಅದಕ್ಕೆ ತಾನೇ ನೀವು ನನಗೆ ಸಂಬಳ ಕೊಡೋದು. ಆಯ್ತಾ? ಓಕೆ, ಬನ್ನಿ ಸರ್. ಓಕೆ, ಗುಡ್ ಜಾಬ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಬಂದವ್ರನ್ನೆಲ್ಲ ಚೆಕ್ ಮಾಡಿದ್ರೆ ಬಿಟ್ಬಿಡ್ತೀನಿ. ಸೆಕ್ಯೂರಿಟಿ ಗಾರ್ಡ್ ನಾನು, ದನ ಕಾಯಕಲ್ಲ ಇರೋದು. ನನಗೆ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಓಕೆ, ಬನ್ನಿ. ಮಕ್ಕ ನೋಡ್ತೀವಿ, ಚೆಕ್ ಮಾಡು. ಓಕೆ ಸರ್, ಓಕೆ. ಗುಡ್ ಮಾರ್ನಿಂಗ್. Hi ma'am, very good morning. CSR event meeting ಬಗ್ಗೆ ಮಾತಾಡಕ್ ಬಂದಿದ್ದಾರೆ. So you can take a call, ma'am. Yeah, madam, we are conducting an AIDS awareness event. Minister of Home Affairs and all top government officials will attend the event. So we need to book a banquet hall. Can you help Okay. us?
ಯಾ ಶೋರ್ ಸರ್, ಡೇಟ್ಸ್ ಚೆಕ್ ಮಾಡಬೇಕಾಗುತ್ತೆ. ಜಸ್ಟ್ ಚೆಕ್ ಡೇಟ್ಸ್ ಫಾರ್ ಹಿಮ್. Okay. ಅಂಡ್ 2 minutes ಸರ್, ಪ್ಲೀಸ್ ಬಿ ಸೀಟೆಡ್. ಕಾಫಿ Okay, fine, ಪ್ಲೀಸ್. ಹಲೋ, ಹ್ಯಾಪಿ ಮಾರ್ನಿಂಗ್ ರೇಷ್ಮಾ, ಬಟ್ ಟುಡೇ ಇಸ್ ಡೆಫಿನೆಟ್ಲಿ ಅ ಬ್ಯಾಡ್ ಮಾರ್ನಿಂಗ್ ಟು ಯು. ಎಕ್ಸ್ಕ್ಯೂಸ್ ಮೀ. ಯು ಶುಡ್ ಎಕ್ಸ್ಕ್ಯೂಸ್ ಮಿ ರೇಷ್ಮಾ, ಯಾಕಂದ್ರೆ ನಿನ್ನ ತಂಗಿನ ನಾವು ಕಿಡ್ನಾಪ್ ಮಾಡಿದ್ದೀವಿ. ವಾಟ್? ಎಸ್, ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಗೆ ಮಾಡಿದ್ದಿನ ಹೇಳಿ ಅಭ್ಯಾಸ. ನೋಡು, ನೀನು 9:00ವರೆಗೆ ಮನೆ ಬಿಟ್ಟಿದ್ಯಾ, 9:40ಕ್ಕೆ ನಿನ್ನ ತಂಗಿನ ಡ್ರಾಪ್ ಮಾಡಿದೀಯಾ, 5 minutes ಅಲ್ಲಿ ಮಾತಾಡಿದೀರಾ. 9:50ಕ್ಕೆ ನಾವು ಅವಳನ್ನ ಕಿಡ್ನಾಪ್ ಮಾಡಿದೀವಿ. 10:10ಕ್ಕೆ ನೀನು ಆಫೀಸಿಗೆ ಬಂದಿದ್ಯಾ. ಈಗ 10:15 ನಾವಿಬ್ರು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋ ವೇ. ಹಲೋ, ಅನಿತಾ, ನಮ್ಮ ಅಸ್ಮಾ ಗಾಡೀಲಿ ಏನೋ ಬಿಟ್ಟು ಹೋಗಿದ್ದಾಳೆ. ಏನು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಅಸ್ಮಂಗೆ ಫೋನ್ ಕೊಡ್ತೀಯಾ? ಅಸ್ಮಾನ ಇನ್ನೂ ಬಂದಿಲ್ವಲ್ಲ? ರಿಯಲ್ ಇಷ್ಟೊತ್ತಿಗೆಲ್ಲ ಬರ್ತಾ ಇದ್ಲು. ಆದ್ರೆ ಇವತ್ತು ಹಲೋ, ಕೇಳಿದ್ ಸುಳ್ಳಾಗ್ಬೋದು, ಆದ್ರೆ ನೋಡಿದ್ ಸುಳ್ಳಾಗಲ್ವಲ್ಲ ರೇಷ್ಮಾ. ಪ್ಲೀಸ್ ಪ್ಲೀಸ್, ಅವಳಿಗೇನು ಮಾಡಬೇಡಿ, ಅವಳಿಗೇನು ಮಾಡಬೇಡಿ ಪ್ಲೀಸ್. ಈಗ ಕೇಳಿದ್ನು ನಿಜ ಮಾಡಿಸ್ತೀನಿ. ಲಿಸನ್ ರೇಷ್ಮಾ, ಅಸ್ಮಾ, 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 ನಿಂಗೇನು ಆಗಲ್ಲ, ನಾನಿದ್ದೀನಿ. ನೀನ್ ರೇಡಿಯೋ ತರ ಕೇಳಿಸ್ಕೋಬೇಕು ಅಷ್ಟೇ, ಯಾಕಂದ್ರೆ ಅವಳು ಹೇಳೋದ್ ನಿನಗೆ ಕೇಳಿಸುತ್ತೆ, ನೀನ್ ಹೇಳೋದು ಅವಳಿಗೆ ಕೇಳಿಸಲ್ಲ. ರೇಷ್ಮಾ, ಅದು ಕ್ಲೈಂಟ್ಸು. ಹಾ ಸರ್. ರೇಷ್ಮಾ, ವಾಟ್ ಹ್ಯಾಪನ್? ಕ್ಯಾನ್ ಐ ಹೆಲ್ಪ್ ಯು? ನೋಡು, ಹೆಲ್ಪ್ ಅಂತೆ ಅವ್ರು ಕೇಳಿದ್ರು ಅಂತ ಅವ್ರಿಗೆ ಹೇಳೋದು ಅಥವಾ ಪೊಲೀಸ್ ಅವ್ರಿಗೆ ಹೇಳೋದು ಮಾಡ್ತೀವೋ, ನಿನ್ ತಂಗಿ ಕೈಗೆ ಬಂದಿರೋ ಕತ್ತಿ ಕುತ್ತಿಗೆಗೆ ಬರುತ್ತಾ? ನೋ ನೋ ನೋ, ಐ ಆಮ್ ಫೈನ್ ಸರ್, ಐ ಆಮ್ ಫೈನ್ ಸರ್, ಥ್ಯಾಂಕ್ ಯು. ಓಕೆ, ಕ್ಲೈಂಟ್ಸ್ ಆರ್ ವೇಟಿಂಗ್, ಕಮ್ ಸೋ. ಗುಡ್ ರೇಷ್ಮಾ, ನಾನು ಹೇಳಿದ್ದನ್ನ ಇಷ್ಟು ಬೇಗ ಅರ್ಥ ಮಾಡ್ಕೊಂತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಲಿಸನ್, ಇನ್ ಮುಂದೆ ನೀನು ಚಿಕ್ಕದಾಗಿ ತಪ್ಪು ಮಾಡಿದ್ರು ಅದು ನಿನ್ ತಂಗಿಗೆ ದೊಡ್ಡದಾಗಿ ಎಫೆಕ್ಟ್ ಆಗತ್ತೆ. ಪ್ಲೀಸ್, ನಾನು ಆ ಥರ ಮಾಡಲ್ಲ. ನನ್ನ ತಂಗಿಗೆ ಏನು ಮಾಡಬೇಡಿ. ಅದೆಲ್ಲ ನಿನ್ ಕೈಯಲ್ಲೇ ಇದೆ. ಅವಳಿಗೆ ನಾವೇನು ಮಾಡಬಾರ್ದು ಅಂದ್ರೆ ನೀನು ನಾವ್ ಹೇಳಿದ್ದನ್ನ ಮಾಡ್ಬೇಕು. ಮಾಡ್ತೀಯಾ? ಮಾಡ್ತೀನಿ. ಸರಿಯಾಗಿ ಕೇಳಿಸ್ಕೊ, ನಮಗ್ ಬೇಕಾಗಿರೋ ಒಂದು ವಸ್ತು ವೆಲ್ಕಮ್ ಕಿಟ್ ಗಾಡಿಯಲ್ಲಿ ಬರ್ತಾ ಇದೆ. ನಿಮ್ ಹೋಟೆಲ್ಗೆ ಯಾವುದೇ ಗಾಡಿ ಒಳಗಡೆ ಹೋಗ್ಬೇಕಾದ್ರೂ ಸ್ಟ್ರಿಕ್ಟ್ ಆಫೀಸರ್ ಗಿರೀಶ್ ಅವರ ಸೆಕ್ಯೂರಿಟಿ ಟೀಮ್ ಮಾಡೋ ಗ್ಲಾಸ್ ಸ್ಕ್ಯಾನಿಂಗ್, ಮೆಟಲ್ ಡಿಟೆಕ್ಟಿಂಗ್, ಬಾಡಿ ಸ್ಕ್ಯಾನಿಂಗ್ ಹಾಗೂ ಎಕ್ಸ್ರೇ ಸ್ಕ್ಯಾನಿಂಗ್ ನ ದಾಟಿಸಿ ಇದನ್ನ ಬ್ಯಾಕ್ ವಿಂಗ್ ಅಲ್ಲಿ ಇಡ್ಬೇಕು. ಇನ್ನು ಒಂದೇ 1 ಗಂಟೆಯಲ್ಲಿ ಈ ಕೆಲಸನ ನೀನು ಮುಗಿಸ್ಬೇಕು. ಇಲ್ಲ ಅಂತಂದ್ರೆ ನಿನ್ ತಂಗಿನ ನಾವು ಮುಗಿಸ್ತೀವಿ. ಇಲ್ಲ ಇಲ್ಲ, ನನ್ನ ತಂಗಿಗೆ ಏನು ಮಾಡಬೇಡಿ. ನೀವು ಏನು ಹೇಳ್ತೀರೋ ನಾ ಮಾಡ್ತೀನಿ. ಹಲೋ ಹಲೋ, ನಾನು ಆಮೇಲೆ ಮಾತಾಡ್ತೀನಿ. ಏನ್ ರೇಷ್ಮಾ ಇದು? ಇನ್ನೂ ಯೂನಿಫಾರ್ಮ್ ಚೇಂಜ್ ಮಾಡಿಲ್ವಾ? ಅಲ್ಲಿ ಕ್ಲೈಂಟ್ಸ್ ವೇಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಹೋಗಿ ಅವ್ರನ್ನ ಸರ್, ಅಟೆಂಡ್ ಅಟೆಂಡ್ ಮಾಡು. ಟು ಇಟ್. ಹಾ, ಯಾ ಪ್ಲೀಸ್ ಗೋ ಅಹೆಡ್. ಡೇಟ್ಸ್ ಅವೈಲೇಬಲ್ ಇದೆ ಮ್ಯಾಮ್. ಓಕೆ ಸರ್, ಯು ವರ್ ಆಸ್ಕಿಂಗ್ ಮೀ ಅಬೌಟ್ ದ CSR. ಐ ಆಮ್ ಸಾರಿ, ಜಸ್ಟ್ ಅ ಮಿನಿಟ್. ಹಲೋ ಸರ್. ರೇಷ್ಮಾ, ಎಸ್ ಸರ್, ಹೇಳಿ. ಮಧ್ಯಾಹ್ನ ಫಂಕ್ಷನ್ ನಾವೆಲ್ಲರೂ ಬಂದ್ಬಿಟ್ಟಿದೀವಿ. ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬರ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಏನು ಮಿಸ್ ಆಗಬಾರ್ದು. ಎಲ್ಲ ರೆಡಿ ತಾನೆ? ಏನಾಯ್ತಮ್ಮ? ಇನ್ನೂ ಇಲ್ಲ ಸರ್, ವರ್ಕ್ ನಡೀತಾ ಇದೆ. ಇನ್ನೂ ಮೆಟೀರಿಯಲ್ ಸಪ್ಲೈ ಮಾಡೋ ಡ್ರೈವರ್ ಕೂಡ ಬಂದಿಲ್ಲ. ವೆಲ್ಕಮ್ ಕಿಟ್ ಬಂದಿಲ್ಲ. ತುಂಬಾ ವರ್ಕ್ ಬ್ಯಾಲೆನ್ಸ್ ಇದೆ ಸರ್. ಯಾವುದಕ್ಕೂ ಮ್ಯಾನೇಜರ್ಗೊಂದು ಸ್ವಲ್ಪ ಪ್ರೆಷರ್ ಹಾಕಿ. ಬಟ್ ನಾನು ಹೇಳ್ದೆ ಅಂತ ಹೇಳ್ಬೇಡಿ. ಹಾ ಮೇಡಮ್, ಎಲ್ಲಿದ್ದೀರಾ? ಇನ್ 2 ನಿಮಿಷದಲ್ಲಿ ಇರ್ತೀನಿ ಮೇಡಮ್. ಇನ್ನು 20 ನಿಮಿಷ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಬನ್ನಿ. ಮೇಡಮ್, ಆ ಮ್ಯಾನೇಜರ್ 5 ನಿಮಿಷ ಲೇಟ್ ಆದ್ರೂ ನನ್ನ ಮಾನ ಮರ್ಯಾದೆ ತೆಗಿತಾನೆ ಮೇಡಮ್. ಇದು ನನ್ ಮರ್ಯಾದೆ ಪ್ರಶ್ನೆ. ಪ್ಲೀಸ್ ನನಗೋಸ್ಕರ ಮಾಡಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಮೇಡಮ್, ನಾನೀಗ ಏನ್ ಮಾಡ್ಲಿ ಮೇಡಮ್? ನಿಮಗೆ ಸುಳ್ಳು ಹೇಳಕ್ಕೆ ಬರಲ್ವಾ? ಮೇಡಮ್, ನನಗ್ ಸತ್ಯ ಹೇಳಕ್ಕೆ ಬರಲ್ಲ ಮೇಡಮ್. ಮೇಡಮ್, ಆಯ್ತು ಮೇಡಮ್, ನೀವ್ ಹೇಳ್ದಂಗೆ ಮಾಡ್ತೀನಿ ಮೇಡಮ್. ಯಾವ ಫೋನ್ ಕಾಲು ಅಟೆಂಡ್ ಮಾಡಲ್ಲ ಮೇಡಮ್. ನಿಮ್ ಫೋನ್ ಬಂದ ಮೇಲೆ ನಾನು ಹೊರಟು ಬರ್ತೀನಿ ಮೇಡಮ್.
right? You know, we've been waiting for. ಯಾ ಮ್ಯಾಮ್ ದಿವ್ಯಾ ಡೇಟ್ಸ್ ಇದೆ ಅಲ್ವಾ? ಶೋರ್ ಇದೆ. ಟಾಪ್ ಪೊಲಿಟಿಕಲ್ ಲೀಡರ್ಸ್ ಅಂಡ್ ಗವರ್ಮೆಂಟ್ ಅಫಿಷಿಯಲ್ಸ್ ಬರೋದ್ರಿಂದ ಸೆಕ್ಯೂರಿಟಿ ಇಶ್ಯೂಸ್ ಆಗುತ್ತೆ. Okay. ಸೊ ವಿ ಹ್ಯಾವ್ ಟು ಡಿಸ್ಕಸ್ ದಟ್ Yeah, ಫಸ್ಟ್. ದಿವ್ಯಾ, ಸೆಕ್ಯೂರಿಟಿ ಚೀಫ್ ಗಿರೀಶ್ ಜೊತೆ ಮೀಟಿಂಗ್ ಅರೇಂಜ್ All ಮಾಡಿ. right, ma'am. ಹೋಗು ಬೇಗ. I'll do that. ಮೀನ್ ಟೈಮ್ ಪ್ಲೀಸ್ ಬಿ ಸೀಟೆಡ್ ಸರ್. Okay, ma'am. ಟೈಮ್ ಎಷ್ಟಾಯ್ತು? ಇನ್ನು ವೆಲ್ಕಮ್ ಕಿಟ್ಟೇ ಬಂದಿಲ್ಲ. ಹಿಂಗಾದ್ರೆ ಆಗಲ್ಲ. ಬರ್ತಾ ಇದೆ ಸರ್. ಎಲ್ಲಿ ಬರ್ತಾ ಇದೆ? ಹೋಗಿ ರೆಡಿ ಮಾಡಿ. ಎಲ್ರ ಮುಂದೆ ನಾನು ಮರ್ಯಾದೆ ಹೋಗಲ್ವಾ? Miss ಮಾಡಲ್ಲ ನಾನು sir. ಅವ್ರ ಹತ್ರ ಸ್ವಲ್ಪ ಏನ್ time ಆನ್ಸರ್ ಕೊಡಿ ಮಾಡ್ಲಿ? sir. Please. ಏನ್ ರೇಷ್ಮೆ ಇದು? ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಫೋನ್ ಅಲ್ಲೆಲ್ಲ ಹೇಳಿದಿರಲ್ಲ ನಿಮ್ಗೆ. ಏನು ಕೆಲಸನೇ ಮಾಡ್ತಾ ಇಲ್ಲ ನೀವು? ಹಾ? ನೋಡ್ರಿ, ಅದೆಲ್ಲ ನನಗೆ ಗೊತ್ತಿಲ್ರಿ. ಸರ್ ಒಂದ್ ನಿಮಿಷ. ರೇಷ್ಮಾ ಮಾತಾಡ್ಬೇಕು ಬಾಯಿ. ನೀವೇನ್ ಹೇಳಕ್ ಬಂದಿದ್ದೀರಾ? ಬಾ. ಊಟ ಎಲ್ಲ ರೆಡಿ ಇದೆಯಾ? ಹೋಗ್ರಿ. ಏನ್ ರೇಷ್ಮಾ ಇದೆಲ್ಲ? ಅವ್ರು ನೋಡಿದ್ರೆ ಹಿಂಗ್ ಗಲಾಟೆ ಮಾಡ್ತಾ ಇದಾರೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ವೆಲ್ಕಮ್ ಕಿಟ್ ತಗೊಂಡ್ ಬರೋ ಡ್ರೈವರ್ಗೆ ಕಾಲ್ ಮಾಡಿದ್ರೆ ಅವ್ನ್ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಈ ತರ ಆದ್ರೆ ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಹೋಗಲ್ವಾ? ಏನ್ ಮಾಡೋದು ಇವಾಗ? ಸರ್ ನೀವೇನು ಯೋಚನೆ ಮಾಡಬೇಡಿ. ನಾನು ಡ್ರೈವರ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ನೀವು ಇವ್ರನ್ನ ಹ್ಯಾಂಡಲ್ ಮಾಡಿ ಪ್ಲೀಸ್. ಡೋಂಟ್ ವರಿ ಸರ್. ರೇ, ಬನ್ನಿ ಹೋಗ್ರಿ ಇಲ್ಲಿಂದ. ಮತ್ತೆ ರೆಡಿ ಮಾಡ್ರಿ ಅದೆಲ್ಲ. ಹಲೋ, ಹಾಂ ಹೊರಡಿ. ಬನ್ನಿ ಬೇಗ. ರೇಷ್ಮಾ ಏನಾಯ್ತು? ಸರ್ ಬರ್ತಾ ಇದ್ದಾರೆ, ಬಟ್ ಸೆಕ್ಯೂರಿಟಿ. ಅಯ್ಯೋ ಈ ಟೈಮಲ್ಲಿ ಯಾವ ಸೆಕ್ಯೂರಿಟಿ? ಬನ್ನಿ. ಏ ನಿಲ್ಸಪ್ಪ, ಲೇಟ್ ಆಗ್ತಾ ಇದೆ, ಗಾಡಿ ಹೋಗ್ಬೇಕು. ಸರ್ ಗಿರಿ ಸರ್ ಏ, ನಾ ಅವ್ರ ಹತ್ರ ಮಾತಾಡ್ತೀನಿ ಬಿಡಪ್ಪ. ನೀವು ಹೋಗಪ್ಪ, ಹೋಗಪ್ಪ. ಬರಲಿ. ಗಾಡಿ ಚೆಕ್ ಮಾಡಿದ್ರೆ ಯಾಕೆ ಒಳಗೆ ಬಿಡ್ತಾ ಇದೀನಿ ನೀನು? ಸರ್ ನಾನು ಹೇಳ್ದೆ ಚೆಕ್ ಮಾಡಿ ಫಸ್ಟ್. ಬಿಟ್ಕಳ್ಸ್ರಿ. ಇಲ್ಲ ಸರ್, ಗಾಡಿ ಚೆಕ್ ಆಗಿಲ್ಲ, ಒಳಗೆ ಬಿಡಕ್ಕಲ್ಲ. ಅಲ್ಲ ನಾನು ಮ್ಯಾನೇಜರ್ ಹೇಳ್ತಾ ಇದ್ದೀನಿ, ಬಿಡಿ. ನಾನ್ ಸೆಕ್ಯೂರಿಟಿ ಹೇಳ್ತಾ ಇದ್ದೀನಿ ಸರ್, ಗಾಡಿ ಚೆಕ್ ಮಾಡಿದ್ಮೇಲೆ ಒಳಗೆ ಬಿಡೋದು. ಐ ಆಮ್ ಸಾರಿ. ಏನ್ ನನ್ನ ಮಾತು ಬೆಲೆನೇ ಇಲ್ವಾ? ನನ್ ಕೆಲ್ಸಕ್ಕೆ ಬೆಲೆ ಇಲ್ಲ ಅಂತಂದ್ಮೇಲೆ ನಿಮ್ಮ ಮಾತು ಬೆಲೆ ಇರಲ್ಲ ಸರ್. ಸೆಕ್ಯೂರಿಟಿ ಪ್ಲಾನ್. ಹಾ, ಮೀಟಿಂಗು ಸೆಕ್ಯೂರಿಟಿ ಇಶ್ಯೂಸ್ ನನಗೆ ಗೊತ್ತು. ನೀವು ತಲೆ ಕೆಡಿಸ್ಕೊಂಡ್ಬಿಟ್ಟು ನಾನು ಮೇಂಟೈನ್ ಮಾಡ್ತೀನಿ. ಓಕೆ, ಚೆಕ್ ಮಾಡಪ್ಪ. ಚೆಕ್ ಮಾಡಿ, ಚೆಕ್ ಮಾಡ. ಅರ್ಜೆಂಟ್ ಫಂಕ್ಷನ್ ಇದೆ, ಗಾಡಿ ಕಳಿಸಿ ಮೊದಲು. ಸರ್, ನೀವು ನನ್ನ ಕೆಲಸದ ಬಗ್ಗೆ ಹೇಳಕ್ ಸರ್ ಸೂಟ್ ಕೇಸ್ ಇದೆ. ಚೆಕ್ ಮಾಡ. ಮಾಡ್ತಿರೋಪ್ಪ. ಬರಲಿ ಬರಲಿ, ಇಳಿ ಕೆಳಗೆ, ಇಳಿ ಕೆಳಗೆ, ಬೈಲಿ. ಸರ್ ಏನಂತೀರ ಸರ್ ಇದಕ್ಕೆ? ಬೈಲಿ ಬೈಲಿ. ಬೊಕ್ಕೆ ಬರೋ ಗಾಡಿಲಿ ಸೂಟ್ ಕೇಸ್ ಹೆಂಗ್ ಬಂತು? ನಂಗೆ ಗೊತ್ತಿಲ್ಲ ಸರ್. ಕಪ್ಪಾಳ ಕೊಡ್ತೀನಿ ನಿಂಗೆ ಇವಾಗ. ನನಗೆ ಹೇಗೆ ಬಂತು ಒಳ್ಳೆ ಗೊತ್ತಿಲ್ಲ ಸರ್. ಮಾತಲ್ಲಿ ಕೇಳ್ತಾ ಇದೀನಿ, ಹೇಳಿದ್ರೆ ಸರಿ. What's happening? ಒಂದ್ ನಿಮಿಷ ಇರಿ ಸರ್. ಒಳ್ಳೆ ಮಾತಲ್ಲಿ ಕೇಳ್ದಾಗ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ನನ್ನ ಮಾಮೂಲಿ ವರ್ಷನ್ ಶುರು ಮಾಡ್ತೀನಿ. ಒಡಿಯಾ ಏಟ್ಗೆ ಮಗನೇ, 3 ದಿನ ಆದ್ರೂ ಜ್ವರ ಹೋಗ್ಬಾರ್ದು ನಿಂಗೆ. ಅದ್ ಸರಿ, ನೀನ್ ಯಾಕೆ ಲೇಟ್ ಆಗಿ ಬಂದೆ? ಯಾಕೆ ಬೇಗ ಬರಲಿಲ್ಲ? ಹೇಳು. ಸರ್ ರೇಷ್ಮಾ ಮೇಡಮ್ ಲೇಟ್ ಆಗಿ ಬರಕ್ ಹೇಳಿದ್ರು ಸರ್. ಮೇಡಮ್ ಹೌದು ಸರ್. ಕಪ್ಪುಗಿರೋದೆಲ್ಲ ಕೆಟ್ಟು ಅನ್ಕೊಂಬಾರ್ದು ಸರ್, ಬೆಳ್ಳಿಗಿರೋದನ್ನೆಲ್ಲ ಬೇಗ ನಂಬಾರ್ದು. ಎಸ್ ಸರ್, ನಾನು ತುಂಬಾ ಒಳ್ಳೆ ಕನಸು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ ಸರ್. ಪ್ಲೀಸ್ ಕೇಳಿ ಕೇಳಿ. Reshma, what's this? What's happening? ನಾವು ಲೇಟ್ ಆಗ್ಬಾರ್ದು ಅಂತ ಕೆಲಸ ಮಾಡಿದ್ರೆ ನೀವು ಲೇಟ್ ಆಗ್ಬೇಕು ಅಂತ ಕೆಲಸ ಮಾಡ್ತೀರಾ? ಅವ್ನ ಯಾಕೆ ಲೇಟ್ ಆಗಿ ಬರಕ್ ಹೇಳಿದ್ರಿ? ಆ ಸೂಟ್ ಕೇಸಲ್ಲಿ ಏನಿದೆ? ಈ ಸೂಟ್ ಕೇಸ್ನಲ್ಲಿ ಬಾಂಬ್ ಇದೆ. ಇದ್ರಲ್ಲಿರೋ ಬಾಂಬ್ನ ಹೇಗಾದ್ರೂ ಮಾಡಿ ಹೋಟೆಲ್ ಒಳಗ್ ತಲುಪಿಸಿ ಬಾಂಬ್ ಬ್ಲಾಸ್ಟ್ ಮಾಡಿಸ್ಬೇಕು ಅಂತಿದ್ದೀನಿ. ಏನ್ ಮಾತಾಡ್ತಾ ಇದೀಯಾ? ಮತ್ತಿನ್ನೇನ್ ಸರ್, ನಾನಿಲ್ಲಿ ಕೆಲಸ ಮಾಡ್ತಿರೋಳೆ. ಈ ಹೋಟೆಲ್ ನನಗೆ ಅನ್ನ ಹಾಕ್ತಿದೆ. ಇದಕ್ ನಾನು ಅನ್ಯಾಯ ಮಾಡ್ತೀನಾ? ಒಂದ್ ಕಂಪನಿ ಸಕ್ಸಸ್ ಆಗ್ಬೇಕು ಅಂದ್ರೆ ಹೈ ಸೆಕ್ಯೂರಿಟಿ ಇದ್ರೆ ಸಾಲದು. ಅದಲ್ದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಪಂಕ್ಚುಲ್ ಆಗಿರ್ಬೇಕು. ಯಾಕೆಂದ್ರೆ ಬಿಸ್ನೆಸ್ ಅಲ್ಲಿ ಟೈಮ್ ಅಂದ್ರೆ ಮನಿ, ಮನಿ ಅಂದ್ರೆ ಟೈಮ್. ಆದ್ರೆ ಇಲ್ಲೇನಾಗ್ತಿದೆ, ಯಾವ್ದಾದ್ರೂ ಒಂದ್ ವಸ್ತು ಒಳಗಡೆ ಬರ್ಬೇಕು ಅಂದ್ರೆ ಬರೀ ಸೆಕ್ಯೂರಿಟಿ ಚೆಕ್ ನಲ್ಲೇ ಮ್ಯಾಕ್ಸಿಮಮ್ ಟೈಮ್ ವೇಸ್ಟ್ ಆಗ್ತಿದೆ. ಸರ್, ಕೆಲ್ಸ ಮಾಡ್ಲಿ ನಾನ್ ಬೇಡ ಅಂತಿಲ್ಲ, ಆದ್ರೆ ನಾನೊಬ್ನೇ ಕೆಲ್ಸ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹೀಗೆ ಡೈಲಿ ಮಾಡ್ತಾರೆ, ನಾವ್ ಹೇಗೋ ಸಹಿಸ್ಕೋತೀವಿ. ಆದ್ರೆ ಇವತ್ತು ನಮ್ ಬಾಸ್ಗೆ ಹೀಗ್ ಮಾಡಿದ್ರು, ಅದ್ ನಂಗೆ ತುಂಬಾನೇ ಹರ್ಟ್ ಆಯ್ತು. ಸರ್, ರೇಷ್ಮಾ ಮೇಡಮ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಸರ್. ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ಳೋದು, ಇವ್ರ ಹತ್ರ ಸಿಕ್ಕಾಕೊಳ್ಳೋದು ಎರಡು ಒಂದೇ ಸರ್. ಸರ್, ಇದನ್ ಬಾಯ್ ಮಾತಲ್ಲಿ ಹೇಳಿದ್ರೆ ಮುಗ್ದೋಗುತ್ತೆ ಅಂತ ನನಗ ಅನಿಸ್ಲಿಲ್ಲ. ಅದಕ್ಕೆ ಈ ತರದೊಂದು ಕಾಂಪ್ಲಿಕೇಟೆಡ್ ಸಿಚುವೇಶನ್ ಅಲ್ಲಿ ಈ ತರ ಆದ್ರೆ ಮ್ಯಾನೇಜ್ಮೆಂಟ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಕಸ್ಟಮರ್ ಎಷ್ಟು ಸಫರ್ ಆಗ್ತಾರೆ ಅಂತ ತೋರ್ಸೋದಕ್ಕೆ ಹೀಗ್ ಮಾಡ್ದೆ. ನಾನೇನಾದ್ರೂ ತಪ್ಪು ಮಾಡ್ದೆ ಅಂತ ನಿಮ್ಗೆಲ್ಲ ಅನ್ಸಿದ್ರೆ ನನ್ ಮೇಲೆ ಆಕ್ಷನ್ ತಗೊಳ್ಳಿ ಸರ್. ಹೋಟೆಲ್ ಅಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಫಸ್ಟ್ ಕೇಳೋದು ಸೆಕ್ಯೂರಿಟಿ ಅವರು. ಸೊ ಹಾಗಾಗಿ ಇಷ್ಟು ದಿವಸ ನಾನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೀನಿ ಅಂತ ನನಗೆ ಅನ್ಸಿದೆ. ಆದ್ರೆ ಅದೆಲ್ಲ ಬೇರೆಯವ್ರಿಗೆ ತಪ್ಪ ಕಾಣ್ತಾ ಇದೆ. ಸರ್, ಬೆಳಿಗ್ಗೆ ನಿಮ್ಮ ಹತ್ರ ಆ ಥರ ಬಿಹೇವ್ ಮಾಡಬಾರ್ದಾಗಿತ್ತು. ಐ ಆಮ್ ವೆರಿ ಸಾರಿ ಸರ್. It's okay, Girish. ನೋ ನೋ, ಐ ಆಮ್ ಸಾರಿ, ಐ ಆಮ್ ಸಾರಿ. ಸರ್, ಆಗಿದ್ದಾಗೋಯ್ತು.
ಈಗ ನಿಮ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಆ ಸೂಟ್ ಕೇಸಲ್ಲಿ ಏನಿದೆ ಅಂತ ಚೆಕ್ ಮಾಡಿಸಿ. ನೋಡಮ್ಮ, ನೀನು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡಿದ್ಯಾ. ನಾವು ಅದನ್ನ ಕೆಟ್ಟದಾಗಿ ಬಿಂಬಿಸಕ್ ಹೋದ್ರೆ ನಾವು ಕೆಟ್ಟವರಾಗ್ತೀವಿ. ಬಟ್ ರೇಷ್ಮಾ, ನೀನ್ ಹೇಳಿದ್ದು ಸರಿ. ಮನಿ ಇಸ್ ಟೈಮ್, ಟೈಮ್ ಇಸ್ ಮನಿ. ಇಲ್ಲ ಸರ್, ನನ್ ಸಮಾಧಾನ ಒಂದ್ಸಲ ಚೆಕ್ ಮಾಡಿ. ಬೇಡ ಬೇಡ, ಇಟ್ಸ್ ಓಕೆ ಇಟ್ಸ್ ಓಕೆ. ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಆದ್ರೆ ಅದ್ಯಾವುದು ಅತಿ ಆಗ್ಬಾರ್ದು. ಆಯ್ತು, ತಗೊಂಡೋಗಿ ಪ್ಲೀಸ್. ಪರವಾಗಿಲ್ಲ, ಹೋಗಿ. All of you get back to work. ಹಲೋ. ವೆಲ್ ಡನ್ ರೇಷ್ಮಾ, ನಾವ್ ಅನ್ಕೊಂಡಿದ್ಕಿಂತ ಚೆನ್ನಾಗಿ ಕೆಲಸ ಮುಗಿಸಿದ್ಯಾ. ಗುಡ್. ನೋಡಿ, ನೀವ್ ಹೇಳ್ದಂಗೆ ಎಲ್ಲ ಮಾಡಿದೀನಿ. ಅವಳನ್ನ ಬಿಟ್ಬಿಡಿ. ಅಟ್ಲೀಸ್ಟ್ ನೀವಾದ್ರೂ ಹೇಳಿ ಎಲ್ಲಿ ಬರ್ಬೇಕು ಅಂತ. ಅವಳನ್ನ ಬಂದ್ ಕರ್ಕೊಂಡು ಹೋಗ್ತೀನಿ. ಅವಸರನೇ ಅಪಘಾತಕ್ಕೆ ಕಾರಣ. ಕೂಲ್ ರೇಷ್ಮಾ, ಅವಳನ್ನ ಯಾವಾಗ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದ್ರೆ ನೀನ್ ಮಾಡ್ಬೇಕಾಗಿರೋ ಕೆಲಸ ಇನ್ನೂ ತುಂಬಾ ಇದೆ. ಪ್ಲೀಸ್ ನನ್ನ ಬಿಟ್ಬಿಡಿ. ನೀವ್ ಹೇಳ್ದಂಗೆಲ್ಲ ಮಾಡಕ್ ಆಗಲ್ಲ. ಅದಕ್ಕೆ ನನ್ ಮನ್ಸು ಒಪ್ಪಲ್ಲ. ಪ್ಲೀಸ್. ಯಾವ್ದಾದ್ರು ಕೆಲಸ ಮಾಡ್ಬೇಕಂದ್ರೆ ಮನ್ಸಿಟ್ಟು ಮಾಡ್ಬೇಕು. ಆದ್ರೆ ನಮ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಮನ್ಸ್ ಬಿಟ್ಟು ಮಾಡ್ಬೇಕು ರೇಷ್ಮಾ. ನೀವ್ ಹೇಳಿದ್ದನ್ನೆಲ್ಲ ಮಾಡಕ್ ಆಗಲ್ಲ. ನೀವ್ ಹೇಳಿದ್ದನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನನ್ ತಂಗಿನ ಸಾಯಿಸ್ತೀರಾ ಅಲ್ವಾ? ಅದ್ರ ಬದಲು ನನ್ನೇ ಸಾಯಿಸ್ಬೇಡಿ. ಹೀಗ್ ಪ್ರತಿ ಕ್ಷಣ ಸಾಯೋದಕ್ಕಿಂತ ಒಂದೇ ಸಲ ಸತ್ತು ಹೋಗ್ತೀನಿ. ಅಳೋದೆಲ್ಲ ಆಯ್ತಾ? ನೋಡು ರೇಷ್ಮಾ, ನಮ್ಮ ಹತ್ರ ಈ ಕಣ್ಣೀರ್ಗೆಲ್ಲ ಬೆಲೆ ಇಲ್ಲ, ರಕ್ತಕ್ಕಷ್ಟೇ ಬೆಲೆ. ಬೇಡದೆ ಇರೋದೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ ರೇಷ್ಮಾ. ನೀನ್ ಲೇಟ್ ಮಾಡೋ ಒಂದೊಂದು ನಿಮಿಷದಿಂದನೂ ನಿನ್ ತಂಗಿ ಆಯಸ್ಸು ಒಂದೊಂದೇ ನಿಮಿಷ ಕಮ್ಮಿ ಆಗ್ತಾ ಬರುತ್ತೆ. ಈಗ ಮಾಡ್ತೀಯೋ ಇಲ್ವೋ ಅಷ್ಟೇ ಹೇಳು. ಪ್ಲೀಸ್ ಹಂಗೆಲ್ಲ ಏನು ಮಾಡ್ಬೇಡಿ. ನಾನ್ ಮಾಡ್ತೀನಿ. ಮಾಡ್ತೀಯಾ? ಮಾಡ್ತೀನಿ. ನೋಡು, ಈಗ ನಿನ್ ಮನೆಗೆ ಹೋಗು. ಅಲ್ಲಿ ಕೆಲವೊಂದು ವಸ್ತುಗಳು ಇರ್ತವೆ. ಅದನ್ನ ಹೇಗೆ ಉಪಯೋಗಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನೀನ್ ರೀಚ್ ಆದ್ಮೇಲೆ ತಿಳಿಸ್ತೀವಿ. ಗೂಗಲ್ ಮ್ಯಾಪ್ ಅಲ್ಲಿ ಆಫೀಸಿಂದ ನಿಮ್ ಮನೆಗೆ 23 ನಿಮಿಷ ತೋರಿಸ್ತಾ ಇದೆ. ನಾನು ನಿನಗೆ 7 ನಿಮಿಷ ಗ್ರೇಸ್ ಟೈಮ್ ಕೊಡ್ತೀನಿ. ಇನ್ನ 30 ನಿಮಿಷದಲ್ಲಿ ನೀನಲ್ಲಿ ಇರ್ಬೇಕು. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. अस्मा, हाँ जरा फोन देखो तो. हाँ हाँ ठीक है ಅಮ್ಮಿ. ಓಕೆ ದೀದಿ, ಅಮ್ಮಿ ಫೋನ್ ಮಾಡಿದ್ರು. ಅವರೇ ಬಂದು ಅಡುಗೆ ಮಾಡ್ತಾರಂತೆ. ನೀನೇನು ಮಾಡಬಾರ್ದಂತೆ. ಯಾಕೆ ಮಾಡಬಾರ್ದಂತೆ? ನನಗೇನು ಗೊತ್ತಾಗಲ್ಲ. ನಾವ್ ಎಷ್ಟೇ ಬೆಳೆದ್ರು ಈ ದೊಡ್ಡವ್ರಿಗೆ ನಾವು ಚಿಕ್ಕವರಾಗೆ ಕಾಣ್ತೀವಿ. ರೇಷ್ಮಾ ಹೆಸರು ಇದೆ.
ಮಹಲ್ ಕಟ್ಟೋನು. ಮಾತಾಡು ಮಾತಾಡು. ಬಾ ಬಾ ಬಾ, ಈ ಕಡೆ ಬಾ, ಬೇಗ ಬಾ. ಸ್ಪೀಕರ್ ಸ್ಪೀಕರ್. ಹಲೋ, ಹೇಳು. ನೆನ್ನೆ ಕೊಡ್ತೀನಿ ಅಂತ ಹೇಳ್ದೆ, ಕೊಡ್ಲೇ ಇಲ್ಲ. ಏನ್ ಕೊಡ್ಲಿಲ್ಲ ಅಂತ ಕೇಳು. ಏನ್ ಕೊಡ್ತೀನಿ ಅಂದಿದ್ದೆ? ನಾಡ್ ಕಾಡ್ಬೇಡ. ಹ? ನೆನ್ನೆದು ಇವತ್ತು ಸೇರಿ 2 ಕಿಸ್ ಕೊಡ್ಬೇಕು. ಎಲ್ಲಿದ್ಯಾ ನೀನು? ಇಲ್ಲೇ ನಿಮ್ಮನೆ ಪಕ್ಕದಲ್ಲಿದೆ. ಹೌದಾ? ಮನೇಲಿ ಯಾರು ಇಲ್ಲ, ಊರಲ್ಲಿ ಯಾಕೆ? ಡೈರೆಕ್ಟ್ ಆಗಿ ಕೊಡ್ತೀನಿ, ಮನೆಗೆ ಬಾ. ತಿಂಡಿ ಸಿಗುತ್ತೆ ಅನ್ಕೊಂಡ್ರೆ ಊಟನೇ ಸಿಗಂಗ್ ಕಾಣಿಸ್ತಿದೆ. ನಾನು ಬಂದಿದ್ದೀನಿ. ಎಲ್ಲಿದ್ಯಾ? ಕಿಚನಲ್ಲಿದ್ದೀನಿ. ಮನ್ಸೂರ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಸ್ಟೂಪಿಡ್. ಏನ? ನೀನ್ ತಾನೇ ಫೋನ್ ಮಾಡಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ತಾ ಇದ್ದಿದ್ದು. ನಾನಾ? ನನ್ನ ಹತ್ರ ಫೋನೇ ಇಲ್ಲ, ನಾನ್ ಹೇಗ್ ಹೇಳಿ? ಏನೋ ಮತ್ ನನ್ ಜೊತೆ ಯಾರು ಫೋನಲ್ಲಿ ಮಾತಾಡಿದ್ದು? ಸೈಯದ್, ಮನೇಲಿ ಒಬ್ಳೆ ಹುಡುಗಿ ಇದ್ದಾಗ ಒಬ್ಬ ಹುಡ್ಗ ಬಂದ್ರೆ ಏನಂತಾರೆ? ನಾವ್ ಅದನ್ನ ಅದೇ ಅನ್ಕೋಬಾರ್ದು. ಅದು ಇದಾಗಿರ್ಬೋದು, ಇದು ಅದಾಗಿರ್ಬೋದು. ಯಾವಾಗ್ಲೂ ಅದನ್ನ ಅದೇ ಅನ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಮತ್ತೆ ಹುಡ್ಗ ಯಾರು? ಅಣ್ಣ? ತಮ್ಮ? ಬೆಸ್ಟ್ ಫ್ರೆಂಡ್? ಬೆಸ್ಟ್ ಫ್ರೆಂಡ್ ಆಗಿದ್ರೆ ನೆನ್ನೆದು ಮೊನ್ನೆದು ಸೇರ್ಕೊಡು ಅಂತ ಯಾಕೆ ಕೇಳ್ತಿದ್ದ? ಈ ದೊಡ್ಡವ್ರಿಗೆ ನಾವ್ ಇಷ್ಟೇ ಬೆಳೆದ್ರು ಇನ್ನೂ ಚಿಕ್ಕವ್ರ ತರನೇ ಕಾಣ್ತೀವಲ್ವಾ? ದೀದಿ, ನೀನಷ್ಟು ರಾಗ ಹೇಳ್ದಾಗ್ಲೇ ನಮ್ಗೆ ಗೊತ್ತಾಗ್ಲಿಲ್ಲ ಇವ್ರು ಯಾರು ಅಂತ. ನಮ್ಗೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಹೇಳ್ಕೊಡೋಳು ನೀನು. ನೀನೇ ಒಂದು ಚಾಯ್ಸ್ ಮಾಡಿರ್ತೀಯ ಅಂದ್ರೆ ಅದು ಸರಿಯಾಗೇ ಇರುತ್ತೆ ಅನ್ನೋ ನಂಬಿಕೆ ನಮ್ಗಿದೆ. ಸೈಯದ್, ಜಾಸ್ತಿ ಡಿಸ್ಟರ್ಬ್ ಮಾಡೋದ್ ಬೇಡ. ಮತ್ತೆ ಈ ಲವ್ ಬರ್ಡ್ಸ್ ಆಂಗ್ರಿ ಬರ್ಡ್ಸ್ ಆದ್ರೆ ಕಷ್ಟ. ಚಲೋ ಚಲೋ ಚಿಕ್ಕು. ನಿನ್ ಬ್ರದರ್ ಮತ್ತೆ ಸಿಸ್ಟರ್ ತುಂಬಾ ಒಳ್ಳೆಯವರಲ್ಲ? ನಿಂಗೇನ್ ಸೆನ್ಸ್ ಇಲ್ವಾ? ಅವ್ರಿಬ್ರು ಅರ್ಥ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಏನ್ ಗತಿ? ಸಾರಿ ಅದಿರ್ಲಿ, ನೆನ್ನೆ ನೀನು ಕೇರ್ ಮಾರ್ಕೆಟ್, ಅಲ್ಲಿಂದ ಮೆಜೆಸ್ಟಿಕ್, ಅಲ್ಲಿಂದ ವಿಜಯನಗರ ಹೋಗಿದ್ದಲ್ಲ? ಹೌದು. ಏನ್ ನನ್ ಫಾಲೋ ಮಾಡ್ತಿದ್ಯಾ? ಕ್ವಶನ್ ಮಾಡೋದು ಆಮೇಲೆ ಇರ್ಲಿ, ಹೋಗಿದ್ಯಾ ಇಲ್ವಾ? ಹೋಗಿದ್ದೆ. ಏನೀಗ? ಮೊದ್ಲು ನೀನ್ ಯಾಕೆ ನನ್ನನ್ನು ಫಾಲೋ ಮಾಡ್ತಿದ್ದೆ ಅದನ್ನ ಹೇಳು. ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ? ನನ್ ಮೇಲೆ ಡೌಟಾ? ಲೋಫರ್. ಹೇ, ನಾನು ಸೈಬರ್ ಕ್ರೈಮ್ ಸ್ಪೆಷಲಿಸ್ಟ್, ಗೊತ್ತಾಯ್ತಾ? ನಾನೊಂದು ಆ್ಯಪ್ ಕ್ರಿಯೇಟ್ ಮಾಡಿದ್ದೀನಿ. ಅವತ್ತು ನಿನಗೆ ಕೊಟ್ಟಿದ್ದ 2,000 ರೂಪಾಯಿ ನೋಟಲ್ಲಿ ಒಂದು ಚಿಪ್ ಇಟ್ಟಿದ್ದೆ. ಆ ಚಿಪ್ ಮೂಲಕ ನೀನು ಯಾವ್ಯಾವ ಲೊಕೇಶನ್ ಅಲ್ಲಿ ಇರ್ತೀಯಾ, ಎಲ್ಲೆಲ್ಲಿ ಮೂವ್ ಆಗ್ತಾ ಇರ್ತೀಯ ಅನ್ನೋದು ನನಗೆ ಗೊತ್ತಾಗ್ತಾ ಇರುತ್ತೆ. ನೋಡು, ನಿನ್ ಮೇಲೆ ಡೌಟ್ ಅಂತನೋ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತನೋ ನಾನು ಈ ಕೆಲಸ ಮಾಡ್ತಾ ಇಲ್ಲ. ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೀನಿ ಹೇಳು? ನೀನ್ ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು ಅಂತ. ನಿನಗೆ ನಮ್ಮ ಹೋಟೆಲಲ್ಲೇ ಬ್ಯಾಂಕ್ವಿಟ್ ಮ್ಯಾನೇಜರ್ ಆಗಿ ಕೆಲಸ ಕೊಡ್ಸಿದ್ದೀನಿ. ಇನ್ಮೇಲೆ ಯಾವಾಗ್ಲೂ ಒಟ್ಟಿಗೆ ಕೆಲಸ, ಒಟ್ಟಿಗೆ ಊಟ, ಒಟ್ಟಿಗೆ ಓಡಾಟ. ನಾವು ಇಲ್ಲೇ ಇದೀವಿ. ಅಬ್ಬು, ನೀವ್ ಯಾವಾಗ ಬಂದ್ರಿ? ಅದೇ ನೀನು ಈ ಲೋಫರ್ ಹತ್ರ ಡೌಟ್ ಕೇಳ್ತಾ ಇದೆಯಲ್ಲ, ಆಗ್ಲೇ ಬಂದ್ವಿ. ಎಲ್ಲ ಗೊತ್ತಾಯ್ತಮ್ಮ. ನೋಡಪ್ಪ, ನಿಮ್ ಮನೆಗೆ ಹೋಗಿ ದೊಡ್ಡವ್ರನ್ನ ಕರ್ಕೊಂಡ್ ಬಾ, ನಿಮ್ಗೆ ತಪ್ಕೊಳಕ್ ಲೈಸೆನ್ಸ್ ಕೊಡಿಸ್ತೀವಿ.
ಆಗೋದ್ ನೀನು ಛೇ ಗधा बनेगा तू गधा छोटा बच्चा जान दे छोड़ो जी छोड़ो जी ಪರವಾಗಿಲ್ಲ ಅಪ್ಪ ನಾನು ಈ ಸೈಂಟಿಸ್ಟ್ ಅವಾರ್ಡ್ ತಗೊಂಡಿದ್ದ ಕಾರಣ ನನ್ನ ಪ್ರೊಫೆಸರ್ ಮಾಮೂನೆ ಮಾಮೂನ ಹೌದು ಅಪ್ಪ ಈಗಲೇ ಕರೆಸ್ತೇನೆ ಮನೆಗೆ ಮಗನ ಸೈಂಟಿಸ್ಟ್ ಮಾಡಿದ್ರಿ ಕಭಿ ನಹಿ ಬರುಗ ಇದ್ರ ನಂದೇನೂ ಇಲ್ಲ ಎಲ್ಲ ಅವನ್ ಟ್ಯಾಲೆಂಟ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಸಾಧಿಸ್ತಾನೆ ಹಾಕಿದ್ವಾ ಇದು ನಮ್ಮ ಸಂದೇಶವು ಸಲುಗೆ ಸಂಪ್ರೀತಿಯು ಉಲ್ಲಾಸವಿದೆ ಮೇಡಮ್ ನೀವು ಹೇಳಿದ್ದ ಅಡ್ರೆಸ್ ಬಂತು ನೋಡಿ Reshma, do what I say. Now you're connected. ನೋಡು ರೇಷ್ಮಾ ನಾನು ಹೇಳಿದನ್ನ ಹುಷಾರಾಗಿ ಕೇಳಿಸ್ಕೊ ಆ ಸ್ಮಾರ್ಟ್ ವಾಚ್ ನ ಕವರ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ 15 ಸೆಕೆಂಡ್ ಒಳಗೆ ನೀನ್ ರಿಯಾಕ್ಟ್ ಮಾಡಬೇಕು ಆಗದೆ ಇದ್ರೆ ನಾನು ಹೇಳಲ್ಲ ಮಾಡಿ ತೋರಿಸ್ತೀನಿ ಈ ಇನ್ಸ್ಟ್ರೂಮೆಂಟ್ ನಾನು ಹೇಳ್ದಾಗ ಮಾತ್ರ ಉಪಯೋಗಿಸು ನಿನ್ ಫೋನಲ್ಲಿರೋ ಸಿಮ್ನ ತೆಗೆದ್ಬಿಡು ನೋಡು ರೇಷ್ಮಾ ಇನ್ ಮುಂದೆ ನೀನ್ ಇಡೋ ಪ್ರತಿಯೊಂದು ಹೆಜ್ಜೆನೂ ನಂದಾಗಿರುತ್ತೆ ನನಗೆ ಗೊತ್ತಾಗ್ತಾ ಇರುತ್ತೆ ನನ್ನ ಬೌಂಡ್ರಿಯಿಂದ ಏನಾದ್ರೂ ಆಚೆ ಹೋಗಕ್ಕೆ ಪ್ರಯತ್ನ ಪಟ್ರೆ ನಮ್ಮ ಕ್ರೂರತೆನ ಜನಗಳು ನೋಡಕ್ಕಿಂತ ಮುಂಚೆ ನೀನ್ ನೋಡ್ಬೇಕಾಗತ್ತೆ ನಿನ್ನ ತಂಗಿನ ಟೈಮ್ ವೇಸ್ಟ್ ಮಾಡ್ಬೇಡ ವಿಷಯಕ್ ಬಾ ಗುಡ್ ರೇಷ್ಮಾ ಈಗ ದಾರಿಗೆ ಬರ್ತಾ ಇದೆಯಾ ನೋಡು ರೇಷ್ಮಾ ನಾನು ಹೇಳ್ದಾಗ ಮಾಡು ನಿಮ್ಮ ಮನೆ ರೋಡ್ ಕೊನೆಯಲ್ಲಿರೋ Can I help you, madam? ನೋ ಥ್ಯಾಂಕ್ ಯು ತುಂಬಾ ಕಷ್ಟಪಡ್ತಿದ್ದೀರಾ ಅನ್ಸುತ್ತೆ ಹಾಗೇನಿಲ್ಲ ಅಯ್ಯೋ ಕೊಡಿ ಮೇಡಮ್ ಪರವಾಗಿಲ್ಲ ನಾನೇನ್ ತಲೆ ಮೇಲೆ ಒತ್ಕೊಂತೀನಿ ಇದನ್ನ ಇಟ್ಕೊಂಡ್ರೆ ಪ್ರಾಣ ಹೋಗ್ಬಿಡ್ತದಾ ಎಕ್ಸ್ಕ್ಯೂಸ್ ಮೀ ಮೇಡಮ್ ಹೋಗ
ಬ್ಯಾಗ್ನ ಯಾಕೆ ಬಿಟ್ಟೋಗ್ತಾ ಇದ್ದೀರಾ? ಸರ್ ನಂದಲ್ಲ ಸರ್. ಓಕೆ ಓಕೆ ಕೂಲ್ ರೇಷ್ಮಾ, ಏನೂ ಆಗಲ್ಲ. ಹೋಗಿ ಚೆಕ್ ಮಾಡ್ರಿ ಬ್ಯಾಗ್ನ. ಎಸ್ ಸರ್. ನಿನ್ನ ಟೆನ್ಷನ್ನ ನಿನ್ನ ಮುಖದಲ್ಲಿ ತೋರಿಸ್ಕೋಬೇಡ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಬೇಗ ಚೆಕ್ ಮಾಡ್ರಿ. ಏನಿದೆ ನೋಡಿ. ಸರ್ ಇದು ವೇಸ್ಟ್ ಸ್ಯಾನಿಟರಿ ನ್ಯಾಪ್ಕಿನ್. ಡಸ್ಟ್ಬಿನ್ಗೆ ಹಾಕ್ಬೇಕಲ್ವಾ? ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ರಿ. ಸರಿ ಸರ್. ಸಾರಿ ಮೇಡಮ್, ನೀವು ಹೋಗಿ ಮೇಡಮ್. ಬೇಗ ಹೊರಡು. ಏರಿಯಾದಲ್ಲಿ ಬಾಂಬ್ನ ಪರ್ಫೆಕ್ಟ್ ಆಗಿ ಪ್ಲೇಸ್ ಮಾಡಿದ್ದೀವಿ. ಇನ್ನು 15 ಮಿನಿಟ್ಸ್ ನಾನು ಹೇಳಿದ ಜಾಗದಲ್ಲಿ ವೆಯ್ಟ್ ಮಾಡು. ಏನಕ್ಕೆ ಅಂತ ನಾನು ಹೇಳ್ತೀನಿ. दीदी ಏನ್ ಕೊಡ್ಲಿ? ಬಿರಿಯಾನಿ, ಕಬಾಬ್, ಎಗ್ ರೈಸ್, ಎಗ್ ಬುರ್ಜಿ, ಬ್ರೆಡ್ ಆಮ್ಲೆಟ್, ಟೀ, ಕಾಫी? ಟೀ ಕಾಫी चाय पी लो दीदी, चाय इधर जबरदस्त बनता है. ओके दीदी 10 मिनट लेके आ तो. ಟೀ ಬಹಳ ಚೆನ್ನಾಗಿದೆ. ನಮ್ ರೇಷ್ಮಾ ಮಾಡಿದ್ದು. ನಮ್ ರೇಷ್ಮಾ ಟೀ ತುಂಬಾ ಚೆನ್ನಾಗಿ ಮಾಡ್ತಾಳೆ. A1. ನಮ್ಮವ್ರಿಗೆ ಟೀ ಅಂದ್ರೆ ತುಂಬಾ ಇಷ್ಟ. ಇನ್ನು ರೇಷ್ಮಾ ಇವ್ರಿಗೆ ಇಷ್ಟ ಆಗೋದ್ರಲ್ಲಿ ಹೆಮ್ಮೆ ಬೇಡ ಅಲ್ವಾ ಮನ್ಸೂರ್? ಬರೀ ಟೀ ಮಾತ್ರ ಅಲ್ಲಮ್ಮ, ಅಚ್ಚಾ? ಹಮಾರಿ ಬೇಟಿ ಖಾನಾ ಭಿ ಬಹುತ್ ಅಚ್ಚಾ ಬನಾತಿ ಹೈ. ಬಿರಿಯಾನಿ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ. ತಿಂತಾ ಇದ್ರೆ ಬೆರಳು ಕಚ್ಕೊಂಡ್ಬಿಡ್ತೀರಾ ಅಷ್ಟೇ. ಕ್ಯಾ ಮನ್ಸೂರ್, ಅವತ್ ನಿನ್ ಬೆರಳಿಗೆ ಗಾಯ ಆಗಿತ್ತಲ್ಲ, ಅದಕ್ಕೇನಾ? ತಮ್ಮನ್ ಭೇಟಿಯಾಗಿದ್ದು ಬಹಳ ಸಂತೋಷ. ಮಾಶಾಲ್ಲ. ಮೊನ್ನೆ ನಿಮ್ ಹುಡುಗನ ವಿಷಯ ಪೇಪರ್ ಬಂದಿತ್ತಲ್ಲ, ಬಹಳ ಸಂತೋಷ ಬೇಕಾ? ಆಯ್ತು. ಹೌದು, ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಆನ್ ದ ವೇ ಇದ್ದಾನೆ, ಬಂದ್ಬಿಡ್ತಾನೆ. ಆದ್ರೂ ಈ ಹೊತ್ತಲ್ಲಿ ಇರ್ಬೇಕಿತ್ತಲ್ವಾ? ಅರ್ಜೆಂಟ್ ಆಗಿ ಬಾ ಅಂತ ಅವ್ನ ಪ್ರಾಜೆಕ್ಟ್ ಟೀಮ್ ಇಂದ ಫೋನ್ ಬಂದಿತ್ತು, ಅದಕ್ಕೆ ಹೋಗಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ. ಮನೆಯಲ್ಲಿ ಶುಭ ಕಾರ್ಯ ಆಗ್ಬೇಕಾದ್ರೆ ಮನೆ ಮಗ ಇರ್ಲೇಬೇಕಲ್ಲ. ಮನೆ ಮಗ ಮನೆತನಾನ್ ಕಾಯ್ಬೇಕು, ಎಲ್ರನ್ನೂ ಕಾಯ್ಸೋನಾಗಿರ್ಬಾರ್ದು. ಹೆಣ್ಣು ತನ್ನ ಜೀವನನ ಹೆತ್ತವ್ರ ಮನೆಗಿಂತ ಗಂಡನ ಮನೆಯಲ್ಲೇ ಹೆಚ್ಚು ಕಳೀತಾಳೆ. ಆದ್ರೆ ಮಗ ಹಾಗಲ್ಲ, ಅವನು ಹೆತ್ತವ್ರ ಜೊತೆನೇ ಇದ್ದು ವಂಶಾನ್ ಬೆಳೆಸ್ಬೇಕು. ಹಾಗಾಗಿ ನಾವು ಅವನ್ ಹೇಗ್ ಬೆಳೆಸ್ತೀವಿ ಅನ್ನೋದು ಬಹಳ ಮುಖ್ಯ. ನಾನು ಒಬ್ಬ ಮಗನ ತಂದೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಹುಷಾರಾಗಿ ಬೆಳೆಸಿ, ಇಲ್ಲ ಅಂದ್ರೆ ಪೆಟ್ಟು ತಿನ್ಬೇಕಾಗತ್ತೆ. ಇನ್ನೇನು ಬಂದ್ಬಿಡ್ತಾನೆ. ಬುರಾ ಮತ್ ಮಾನಿ ಅಜ್ಜಿ. ಖೋಲೋ, ಅವನೇ ಇರ್ಬೇಕು. ಏನಾಯ್ತು? ಏನಿಲ್ಲ, ಒಂದ್ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಈ ಟೈಮ್ನಲ್ಲಿ ಮಾತು ಮುಂದುವರ್ಸೋದು ಚೆನ್ನಾಗಿರ. ನಾವಿನ್ ಬರ್ತೀವಿ. ಬಹಳ ಪೆಟ್ಟು ಬಿದ್ದಿದೆ, ಸ್ವಲ್ಪ ಹುಷಾರಾಗಿ ನೋಡಿ. ಸಯ್ಯಾದ್, ನಾನು ಇವ್ರು ಬೆಳಿಗ್ಗೆನೆ ಹೇಳಿದೆ ಮನೆ ಬಿಟ್ಟು ಇವತ್ತು ಆಚೆ ಹೋಗ್ಬೇಡ ಅಂತ. ಏ ಮೇರಿ ಬಾತ್ ಕಹಾ ಸುನ್ತಾ? ಹೀಗಾಗುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತಾ? ಅವು ಏಟ್ ಮಾಡ್ಕೊಂಡ್ ಬಂದಿ, ನೀವೇನೋ ಮಾತಾಡ್ಬಿಟ್ಟು ನಾನು ಹಿಂಸೆ ಕೊಡ್ಬೇಡಿ ಪ್ಲೀಸ್. ನೀನ್ ಸುಮ್ನೆ ಇರೋ, ನನ್ ಸಂಕಟ ನಿನಗೆ ಅರ್ಥ ಆಗುತ್ತಾ? ನಿಮ್ಮ ಅಕ್ಕ ಆ ಹುಡುಗನ್ನ ಇಷ್ಟಪಟ್ಟಿದ್ದಾಳೆ. ಆ ಹುಡುಗನ ಕಡೆಯವರು ತುಂಬಾ ಸೆನ್ಸಿಟಿವ್. ನೀನ್ ಬಂದಿರೋ ರೀತಿ ನೋಡಿ ತಪ್ಪರ್ಥ ಮಾಡ್ಕೊಂಡು ಸಂಬಂಧ ಬೇಡ ಅಂದ್ರೆ ಅಂದ್ರೆ ನೀವ್ ಹೇಳ್ತಾ ಇರೋದು ನಾನೇ ಬೇಕು ಅಂತ ಆಕ್ಸಿಡೆಂಟ್ ಮಾಡ್ಕೊಂಡು ಮತ್ತೆ ಈ ಫಂಕ್ಷನ್ ಹಾಳು ಮಾಡೋಣ? ಚುಪ್ ಕೊಡ್ಬೇಕು. ಸುಮ್ಮನಿರಿ, ಇವ್ ನೀನು ಚಿಕ್ಕ ಹುಡುಗ,
मंसूर हत्र नान माताಡ್ಕೊತೀನಿ समझा उसको आओ बेटा आम्ही लेके जा ಹುಷಾರು Yes, sir, the dates have been blocked. Yeah, sir, I'll take care of it. Don't worry. Yeah, sir, sure. Thank you. ಹೇ Hi. ಹಾಯ್ ರೇಷ್ಮಾ ನೀ ಅಬ್ಬು ಬಗ್ಗೆ ಏನು ಯೋಚನೆ ಮಾಡಬೇಡ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ನಿನ್ನೆ ನಿಮ್ಮ ಮನೇಲಿ ಏನಾಗಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಐ ಬಿ ವಿತ್ ಯು ಡೋಂಟ್ ವರಿ Thank you. Mansoor, just 1 minute. ಹಾ ಹೇಳು ಸೈಯದ್. ದಿದಿ ಒಂದು ನಿಮಿಷ ಮಾತಾಡ್ಬೋದಾ ಹಾ ದಿದಿ ನಾನು ಅರ್ಜೆಂಟಾಗಿ ಕೋಲಾರ ಹೋಗ್ಬೇಕಾಗಿತ್ತು. ಕೋಲಾರ್ಗ ಅಲ್ಲ ಕಣೋ, ಇವಾಗ ತಾನೇ ಆಕ್ಸಿಡೆಂಟ್ ಆಗಿದೆ, ಈ ಟೈಮಲ್ಲಿ ಹೋಗ್ಬೇಕಾ? ದಿದಿ ನಾನು 2 ದಿನದಲ್ಲಿ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಲೇಬೇಕು. ಪ್ಲೀಸ್ ದಿದಿ. ಹೋಗ್ಲೇಬೇಕಾ? ದಿದಿ ನಾನು ಮಾಡಿರೋ ವರ್ಕ್ ಎಲ್ಲ ವೇಸ್ಟ್ ಆಗಲ್ವ ಮತ್ತೆ ಪ್ಲೀಸ್ ನಾನು ಹೋಗಲೇಬೇಕು. ಓಕೆ, ಯಾವುದಕ್ಕೂ ಹಬ್ಬಗೂ ಒಂದು ಮಾತು ಹೇಳು. ಅಯ್ಯೋ ಅವ್ರಿಗೆ ಅರ್ಥ ಆಗಲ್ಲ, ನಾನು ನಿನಗೆ ಫೋನ್ ಮಾಡಿದ್ದು ಅದಕ್ಕೆ ಅಲ್ವಾ. ಪ್ಲೀಸ್ ನೀನೇ ಒಂಚೂರು ಹೇಳ್ಬಿಡಕ್ಕಾಗತ್ತಾ? ಸರಿ, ನಾನೇ ಹೇಗೋ ಮ್ಯಾನೇಜ್ ಮಾಡ್ತೀನಿ. ರೀಚ್ ಆದ ತಕ್ಷಣ ಫೋನ್ ಮಾಡು. ಓಕೆ? ಓಕೆ. ದುಡ್ಡೇನಾದ್ರೂ ಬೇಕಾ? ಇಲ್ಲ ದಿದಿ, ನನ್ನ ಹತ್ರ ಇದೆ. ಓಕೆ ಓಕೆ. ಬಾಯ್ ದಿವ್ಯಾ, ಬಾಯ್. ಹಲೋ ದಿದಿ, ಏನ್ ಮಾಡ್ತಾ ಇದ್ಯಾ? ನಾನು ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ, ಮರ್ತೋಗ್ಬಿಟ್ಟೆ ಫೋನ್ ಮಾಡೋದು. ನಾನೊಂದು ಪ್ರಾಜೆಕ್ಟ್ ವರ್ಕಲ್ಲಿ ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಬಾಯ್ 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 ಬಾಯ್. ಏನೋ ಮಾಡ್ತಾ ಇದ್ಯಾ ಇಲ್ಲಿ? ಏನೋ ಮಾಡ್ತಾ ಇದ್ಯಾ? ಇದೇನಾ ನಿನ್ ಕೋಲಾರು? ಅಲ್ಲ ದಿದಿ, ನಾನು ಹೇಳ್ತೀನಿ ಪ್ಲೀಸ್. ಇತ್ತೀಚೆಗೆ ನಿನ್ ನಡವಳಿಕೆ ಸರಿ ಇಲ್ಲ. ಸುಳ್ಳು ಹೇಳೋದು ಬೇರೆ ಕಲ್ತಿದ್ಯಾ? ಯಾರಾದ್ರೂ ತಪ್ಪು ಮಾಡಿದ್ರೆ ಮಾತ್ರ ಸುಳ್ಳು ಹೇಳೋದು. ಇಲ್ಲೇನ್ ಮಾಡ್ತಿದ್ಯಾ ಹೇಳು? ಇದಕ್ಕೆ ಅಮ್ಮ ಹೇಳಿಲ್ಲ ಅಲ್ವಾ ನೀನು? ಇಲ್ಲ ಸೈಯದ್, ನೀನೇನೋ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ಬೇಕು. ನೋಡು, ಇಲ್ಲಿ ಪ್ಲೀಸ್, ನಾನು ಹೇಳ್ತೀನಿ, ಆದ್ರೆ ಇಲ್ಲಿ ಬೇಡ ಪ್ಲೀಸ್. ಪ್ಲೀಸ್ ಹೇಳು. ದಿದಿ, ನಾನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ. ದಿದಿ, ನಾನು ತಪ್ಪು ಮಾಡದೆ ಹೋದ್ರೂ ನನ್ನ ತಲೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮನ್ಸೂರ್ ಅವ್ರ ಫ್ಯಾಮಿಲಿ ಅವತ್ತು ನಿನ್ನ ನೋಡಕ್ ಬಂದಿದ್ರಲ್ಲ, ಆಗ ನನ್ನ ಪ್ರಾಜೆಕ್ಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ. ಹಲೋ ಸರ್, ಈ ಅಡ್ರೆಸ್ ಯಾವ ಕಡೆ ಬರುತ್ತೆ ಸರ್? ಇದಿಲ್ಲೇ ಇಲ್ಲೇ ಮುಂದೆ ಹೋದ್ರೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ. ಬಾಯ್ ಬಿಡ್ತೀಯ ಇಲ್ವೋ?
ಏಜ್ 21. Section 153B, promoting enmity on the grounds of religion. IPC Section 143, harmful activities. Section 141/123, against government. ನಿನ್ ಮೇಲೆ ನಾನ್ ಬೇಲಬಲ್ ಕೇಸ್ ಆಗಿದೆ. ಸೈನ್ ಹಾಕೋ. ಹಾಕೋ ಸೈನು. ಸೈನ್ ಹಾಕೋ. ನೀನು ಮಾಡಿಲ್ಲ ಸರ್. ಹೆಂಡತಿ ಮಕ್ಕಳು ಕೋಪ ಎಲ್ಲ ತಿರ್ಸ್ಕೊಂಡ್ಬಿಡ್ತೀರಾ? ನಿಂತ್ಕೊಳ್ರಿ ಸುಮ್ಮನೆ ಅಲ್ಲಿ. ಏಯ್ ಸೈನ್ ಮಾಡೋ ನೀನು. ಸರ್ ನೀವು ಏನು ಹೇಳ್ತಿದ್ದಾರೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ಏನ್ ಮಾಡ್ತಿರೋದು ನೀನು? ಸರ್ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್. ಸರ್ ನಾನು ಮಾಡಿರೋ ಪ್ರಾಜೆಕ್ಟ್ಗೆ DRDO ಇಂದ ಅವಾರ್ಡ್ ಸಿಕ್ಕಿದೆ ಸರ್. ಪ್ರಾಜೆಕ್ಟಾ? ಹೌದು ಸರ್. ಯಾವ ಪ್ರಾಜೆಕ್ಟು? ಆರ್ಮಿಗೆ ಸರ್. ಪಾಕಿಸ್ತಾನ ಆರ್ಮಿನಾ? ಸರ್ ನನ್ಗೆ ಗೊತ್ತಿಲ್ಲ ಸರ್. ನಮ್ಮ ಲೆಕ್ಚರರ್ ಅಂಕಲ್ ಹೇಳಿದ್ರು ನಾನು ಮಾಡ್ತಿದ್ದೀನಿ ಅಷ್ಟೇ ಸರ್. ಹಿಂಗೆಲ್ಲ ಮಾತಾಡುವಂತ ನಿಮ್ ಲೆಕ್ಚರರ್ ಹೇಳ್ಕೊಟ್ಟಿದ್ದು? ಸತ್ಕೆ ತಗೋಬಿಟ್ಟು ಅನ್ಕೊಂಡ್ರಿ. ಪ್ರಾಜೆಕ್ಟ್ ಹೆಸರಲ್ಲಿ ಅಪ್ಗ್ರೇಡೆಡ್ ಬಾಂಬ್ ಸೆಲ್ಸ್ಗಳು ಮಾಡ್ಕೊಡ್ತೀರಾ ಟೆರರಿಸ್ಟ್ಗಳಿಗೆ. ಸೈನ್ ಮಾಡೋ. ಅವ್ರು ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ನೋಡು ಸೈಯದ್, ನೀನ್ ಪುರಾಣ ಎಲ್ಲ ಕೇಳ್ಕೊಂಡು ಕೂತ್ಕೊಂಡ ಟೈಮ್ ಇಲ್ಲ ಇಲ್ಲಿ. ನೀನ್ ಮಾಡಿದ ತಪ್ಪು ಅಂತ ಮರ್ಯಾದಿಂದ ಒಪ್ಕೊಂಡು ಸೈನ್ ಹಾಕು. ಬದುಕಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲ ಅಂತಂದ್ರೆ ಎಸ್ಕೇಪ್ ಆಗಿ ಟ್ರೈ ಮಾಡ್ದ ಅಂತ ಎನ್ಕೌಂಟರ್ ಮಾಡಿ ಬಿಸಾಕ್ತೀವಿ. ಜೈಲೋ ಜೀವನ ಡಿಸೈಡ್ ಮಾಡ್ಕೊ. ಸರ್ ನಾನಂತವನಲ್ಲ ಸರ್. ಸರ್ ಸರ್ ನಂಗೆ ಅಕ್ಕ ತಂಗಿ ಇದ್ದಾರೆ ಸರ್. ಅವ್ರಿಗೆ ಮದುವೆ ಮಾಡಬೇಕು ಸರ್. ನಮ್ಮ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ ಸರ್. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಸರ್. ಸರ್ ನಾನು ನಿಮ್ಮ ತಮ್ಮ ಅನ್ಕೊಂಡು ಬಿಟ್ಬಿಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್. ದಯವಿಟ್ಟು ಬಿಡ್ಬೇಡಿ ಸರ್. ಹಲೋ. ಹಾ ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹುಡುಗ ಸ್ವಲ್ಪ ಅಮಾಯಕಂತರ ಅನ್ನಿಸ್ತಾ ಇದ್ದಾನೆ. ಅಪ್ಡೇಟ್ ಮಾಡ್ತೀನಿ ಸರ್. ಯಾವ್ದಕ್ಕೂ ಅಪ್ಡೇಟ್ ಮಾಡ್ತೀನಿ. ಸೈಯದ್, ನೀನ್ ನೋಡ್ರ ಅಯ್ಯೋ ಅನ್ಸುತ್ತೆ. ನೀನ್ ಹೇಳಿದ್ದನ್ನ ನಾನ್ ನಂಬ್ತೀನಿ, ಡಿಪಾರ್ಟ್ಮೆಂಟ್ ನಂಬೇಕಲ್ಲ. ಸರ್ ನಂಬೋದಕ್ಕೆ ಏನ್ ಮಾಡ್ಬೇಕು ಹೇಳಿ ಸರ್, ನಾನು ಮಾಡ್ತೀನಿ. ನೋಡು ಸೈಯದ್, ಜನಗಳ ದೃಷ್ಟಿಯಲ್ಲಿ ಒಳ್ಳೆಯವನಾಗಬೇಕು ಅಂತ ಹೇಳಿದ್ರೆ ಒಳ್ಳೆಯವ್ರ ಜೊತೆ ಇದ್ರೆ ಸಾಲದು, ಒಳ್ಳೆ ಕೆಲಸನೂ ಮಾಡ್ಬೇಕಾಗತ್ತೆ. ಆದ್ರೆ ಕೆಟ್ಟವನಾಗಬೇಕು ಅಂತ ಹೇಳಿದ್ರೆ ಕೆಟ್ಟ ಕೆಲಸ ಮಾಡಬೇಕಾಗಿಲ್ಲ, ಕೆಟ್ಟವ್ರ ಜೊತೆ ಇದ್ರೆ ಸಾಕು. ನೀನು ಇವಾಗ ಅದೇ ಪರಿಸ್ಥಿತಿಯಲ್ಲಿದ್ಯಾ. ನಿನಗೆ ಗೊತ್ತಿಲ್ದಂಗೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದೆ ಅವ್ರ ಜೊತೆಲೇ ಇದ್ದು ನಿನ್ಗೇನು ಗೊತ್ತಿಲ್ಲದೆ ಇರೋಂಥ ನೀನು ಕೆಲಸ ಮುಂದುವರ್ಸು. ಅವ್ರು ಎಲ್ಲೋಗ್ತಾರೆ, ಏನು ಮಾಡ್ತಾರೆ, ಪ್ರತಿ ಇನ್ಫಾರ್ಮೇಷನು ಡಿಪಾರ್ಟ್ಮೆಂಟು ಕೊಡು. ಮಿಕ್ಕಿದ್ದು ನಾವು ನೋಡ್ಕೊಂತೀವಿ. ಅಪ್ಪಿ ತಪ್ಪಿ ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾಯ್ತು ಅಂದರೆ ನಾನು ಏನೂ ಮಾಡೋದಿಲ್ಲ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸರ್ ಇಲ್ಲ ಸರ್, ನೀವೇನು ಹೇಳ್ತೀರ ಅದನ್ನ ನಾನು ಮಾಡ್ತೀನಿ ಸರ್. ಇದು ಒಳ್ಳೆ ಹುಡುಗನ ಲಕ್ಷಣ. ಶರ್ಟ್ ಕೊಡ್ರಿ. ಓಕೆ ಸರ್. ಕಂಪ್ಲೀಟ್ ವಿಡಿಯೋ ಡೇಟಾ ಇದೆ, ತಗೊಳ್ಳಿ ಸರ್. ನನ್ನ ಮೇಲೆ ಅವ್ರಿಗೆ ಡೌಟ್ ಬರಬಾರ್ದು ಅಂತ ಅವ್ರ ಜೊತೆಗೆ ಇದ್ದು ಅವ್ರಿಗೆ ಕೆಲಸ ಮಾಡ್ತಿದ್ದೆ. ಮನೆಗೆ ಬಂದಮೇಲೆ ಪೊಲೀಸ್ನವ್ರಿಗೆ ಕೆಲಸ ಮಾಡ್ತಿದ್ದೆ. ನಾನು ಒಂದು ಆ್ಯಪ್ ಕ್ರಿಯೇಟ್ ಮಾಡಿದ್ದೀನಿ. ಅದು ಇನ್ಲೈನ್ ಮೋಡಲ್ ವರ್ಕ್ ಆಗುತ್ತೆ. ನಾವಿಬ್ರು ಆ್ಯಪ್ ಮೂಲಕ ಮಾತಾಡಿದ್ರೆ ಅದ್ರ ಬಗ್ಗೆ ಯಾರಿಗೂ ಸುಳುವೇ ಸಿಗಲ್ಲ. ಸೊ ಯಾರಿಗೂ ಟ್ಯಾಪ್ ಮಾಡೋಕ್ಕೂ ಆಗಲ್ಲ, ರೆಕಾರ್ಡ್ ಮಾಡೋಕ್ಕೂ ಆಗಲ್ಲ. ಅಚ್ಚಾ, ಟ್ರೈ ಮಾಡಿ. ಇದರಲ್ಲಿ ಟ್ರೈ ಮಾಡಿ. ತೊಗೊಳ್ಳಿ, ಇದು ಕೊಡಿ. ಮಾತಾಡಿ. ಹಲೋ, ರೆಕಾರ್ಡ್ ಆಗ್ತಿದೆಯಾ ನೋಡು. ರೆಕಾರ್ಡ್ ಆಗ್ತಿಲ್ಲ. ಆ್ಯಪ್ ಇನ್ಸ್ಟಾಲ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀನಿ ಅಂತ ಅವ್ರು ಅಂದ್ಕೊಂಡ್ರು. ಆದರೆ ಆ ಆ್ಯಪ್ ಅವ್ರ ಮೊಬೈಲಲ್ಲಿ ಇರೋದ್ರಿಂದ
ಅವ್ರು ಏನೇನು ಫೋನ್ ಕಾಲ್ಸ್ ಮಾಡಿದ್ರು ಅದೆಲ್ಲ ನನ್ನ ಫೋನಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಅವ್ರು ಏನೇನು ಮೆಸೇಜಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅದೆಲ್ಲ ನನ್ನ ಮೊಬೈಲಲ್ಲೂ ರಿಟ್ರೀವ್ ಆಗ್ತಿತ್ತು. ಇಲ್ಲಿ ಕಲೆಕ್ಟ್ ಮಾಡಿ ಡೇಟಾನ ಅನಲೈಸ್ ಮಾಡಿ ಈ ನೆಟ್ವರ್ಕಲ್ಲಿ ಯಾರ್ಯಾರು ಲಿಂಕ್ ಆಗಿದ್ದಾರೆ ಅವ್ರ ಡೀಟೇಲ್ಸು, ಫ್ಯೂಚರ್ ಅಟ್ಯಾಕ್ಸ್ ಎಲ್ಲಿ ಯಾವಾಗ ಯಾವ ಥರ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಷನ್ ಡೇಟಾಬೇಸ್ ಕ್ರಿಯೇಟ್ ಮಾಡಿಕೊಂಡೆ. ದಿದಿ ನಾನು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕಲೆಕ್ಟ್ ಮಾಡಿದ್ದೀನಿ. ಅವ್ರು ಎಲ್ಲಿ ಬ್ಲಾಸ್ಟ್ನ ಪ್ಲಾನ್ ಮಾಡ್ತಾರೆ ಅಂತ ನನಗೆ ಗೊತ್ತಾದರೆ ಸಾಕು, ನಾನು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ನಾನು ಈ ಕೇಸಿಂದ ಆಚೆ ಬಂದ್ಬಿಡ್ತೀನಿ. ಹಾಗೆ ನಿನ್ನ ಆಫೀಸ್ ಹಾರ್ಡ್ ಡಿಸ್ಕಲ್ಲಿ ನಾನು ಕಲೆಕ್ಟ್ ಮಾಡಿರೋ ಡೇಟಾನೆಲ್ಲ ಒಂದು ಬ್ಯಾಕಪ್ ಇಡ್ತೀನಿ. ಐ ಆಮ್ ಸಾರಿ ಕಣೋ, ಬಟ್ ನಂಗೆ ತುಂಬ ಭಯ ಆಗ್ತಿದೆ. ಭಯನಾ? ಭಯ ಯಾಕ್ತಿದ್ದಿ? ನಮ್ಮ ಭಯ ಸಾವಿರಾರು ಜನರು ಸಾವಿಗೆ ಕಾರಣ ಆಗತ್ತೆ ಅನ್ನೋದಾದ್ರೆ ನಾವು ಸಾಯ್ಬಾರ್ದು, ಆ ಭಯನ ಸಾಯಿಸ್ಬೇಕು. ದೀದಿ ಚಾಯ್. ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನ ಎಂಜಿ ರೋಡ್ನಲ್ಲಿ ಒಂದು ಬಾಂಬ್ ಸ್ಫೋಟಗೊಂಡಿರುವಂತದ್ದು. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಬಾಂಬ್ ಅನ್ನು ಇರಿಸಿ ಹೋದ ಮಹಿಳೆಯ ಸಿಸಿಟಿವಿ ಫುಟೇಜ್ ದೊರೆತಿದ್ದು ಅವಳ ಭಾವಚಿತ್ರವನ್ನ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಇದನ್ನ ನೀವು ನಮ್ಮ ಟಿವಿಯಲ್ಲಿ ನೋಡಬಹುದು. ಈ ಯುವತಿ ಯಾರು, ಎಲ್ಲಿಯವಳು ಅನ್ನೋ ಮಾಹಿತಿ ಸಿಗದಿದ್ದರೂ ಪೊಲೀಸರು ಇವಳಿಗಾಗಿ ತೀವ್ರ ಶೋಧನೆ ನಡೆಸುತ್ತಿದ್ದಾರೆ. ಎಲೆಕ್ಷನ್ ಸಮಯದಲ್ಲಿ ಉಗ್ರರ ಕೆಂಗಣ್ಣು ನಮ್ಮ ರಾಜ್ಯದ ಮೇಲೆ ಬಿದ್ದಿರುವುದು ತುಂಬಾ ಆತಂಕ. ರೇಷ್ಮಾ, ಹಲೋ ಹಲೋ ಹಲೋ, ನನ್ನ ಜೀವನಾನೇ ಹಾಳಾಗೋಯ್ತು. ನಾನು ಏನ್ ಮಾಡ್ಲಿ ಈಗ? ಆಗಿದ್ದಾಗೋಯ್ತು ರೇಷ್ಮಾ, ಈಗೇನು ಮಾಡಕ್ಕಾಗಲ್ಲ. ಸಾಯಿಸೋದಕ್ಕೆ ರೆಡಿ ಆದ್ಮೇಲೆ ಸಾಯೋದಕ್ಕೂ ರೆಡಿ ಆಗಿರ್ಬೇಕು. ಆಗ್ತಾನೆ ಬದುಕೋದಕ್ ಸಾಧ್ಯ. ನೋಡು, ನೀನಂತೂ ಮೊದ್ಲಿನ ತರ ಆಗೋದಕ್ ಸಾಧ್ಯ ಇಲ್ಲ, ಆದ್ರೆ ನಿನ್ ತಂಗಿ ಮೊದ್ಲಿನ ತರ ಆಗ್ತಾಳೆ. ಅದು ನಾನ್ ಹೇಳ್ದಂಗೆ ಕೇಳಿದ್ರೆ ಮಾತ್ರ. ಇಲ್ಲ ಪ್ಲೀಸ್. ನೀನ್ ಮಾಡ್ದೇ ಇದ್ರು ಇನ್ನೊಬ್ರು ಮಾಡೇ ಮಾಡ್ತಾರೆ ರೇಷ್ಮಾ. ನಿನ್ನಂತ ಸಾವಿರಾರು ಜನನ ತಯಾರು ಮಾಡ್ತೀವಿ. ನಮಗೆ ನೀನೊಬ್ಳೆ ಅಲ್ಲ ಇರೋದು, ಆದ್ರೆ ನೆನ್ಪಿರ್ಲಿ, ನಿನಗೆ ನಿನ್ ತಂಗಿ ಒಬ್ಳೆ ಇರೋದು.
ಕೊನೆಯ ದಿನವಾದ ಇಂದು ಆಡಳಿತ ಪಕ್ಷ ವಿರೋಧ ಪಕ್ಷದ ನಾಯಕರ ಕೆಲವು ಸ್ಫೋಟಕ ಮಾಹಿತಿಗಳನ್ನ ಬಹಿರಂಗಗೊಳಿಸಿ ಅಂತ ಹೇಳಿ ಪ್ರೆಸ್ ಮೀಟ್ ಅನ್ನ ಇಟ್ಕೊಂಡಿತ್ತು. ಇವತ್ತು ಸಂಜೆ ನಡೆಯುವಂತ ಪ್ರೆಸ್ ಮೀಟ್ ಅಲ್ಲಿ ವಿರೋಧ ಪಕ್ಷಗಳು ಎಂತಹ ಗೋಮುಖ ವ್ಯಾಘ್ರಗಳು ಅನ್ನೋದನ್ನ ಸಾಬೀತು ಮಾಡಿ ತೋರಿಸ್ತೀವಿ, ಸಾಕ್ಷಿ ಸಮೇತ ಎಳೆ ಎಳೆ ಆಗಿ. ನೋಡ್ರಿ, ಅವರು ಕನ್ನಡಿಗರಿಗೆ ಮಾಡಿರೋದು ಮಹಾನ್ ಮೋಸ. ಅದನ್ನ ಹೇಗೆ ತೋರಿಸ್ತೀವಿ ಅನ್ನೋದನ್ನ ನೋಡ್ತಾ ಇರಿ. ಬಿಡ್ರಿ, ಇವರೇ ಮಹಾ ದೊಡ್ಡ ಕಳ್ರಪ್ಪ. ಅಲ್ಲ, ಇನ್ನೆರಡು ದಿವಸ ಎಲೆಕ್ಷನ್ ಐತೆ ಅನ್ನುವಾಗ ಈಗ ಯಾಕೆ ಆರೋಪ ಮಾಡ್ತಾ ಇದಾರೆ? ಇವೆಲ್ಲ ಷಡ್ಯಂತ್ರ ರೀ. ಈ ಪ್ರೆಸ್ ಮೀಟ್ ಗಾಗಿ ಪ್ರತಿಷ್ಠಿತ ಹೋಟೆಲ್ ನಿಂದ ಹೋಮ್ ಮಿನಿಸ್ಟರ್ ಆಗಮಿಸಿದ್ರು ಸಹ ರಾಷ್ಟ್ರ ರಾಜಕಾರಣವೇ ಈ ಪ್ರೆಸ್ ಮೀಟ್ ಗಾಗಿ ಕುತೂಹಲದಿಂದ ಕಾದುಕೊಂಡಿತ್ತು. ಆದರೆ ಬಾಂಬ್ ಸ್ಫೋಟ ಎಲ್ಲರ ಗಮನವನ್ನು ತನ್ನೆಡೆಗೆ ಸೆಳೆದುಕೊಂಡಿದೆ. ಹಾಗಾದರೆ ಇದು ಉಗ್ರರ ಸಂಚು ಅಥವಾ ರಾಜಕಾರಣಿಗಳ ಚದುರಂಗದ ಆಟವೋ ಎಂಬುದನ್ನು ಕಾಲವೇ ಉತ್ತರಿಸಬೇಕಾಗಿದೆ. ಏನ್ ಅನ್ಕೊಂಡಿದ್ಯಾ? ಪೊಲೀಸ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಇನ್ನು 2 ಕಡೆ ಬಾಂಬ್ ಇಟ್ಟಿದ್ದೀನಿ. ಒಂದು ಸಿಲಿಂಡರ್ ಬ್ಲಾಸ್ಟ್ ಆದ್ರೇನೆ ಇಡೀ ಏರಿಯಾ ನಡ್ಕೋಗುತ್ತೆ. ಅಂಥದ್ರಲ್ಲಿ 2 ಬಾಂಬ್ ಇಟ್ಟಿದ್ದೀನಿ. ಇಡೀ ಬೆಂಗಳೂರೇ ನಡ್ಕೋಗುತ್ತೆ. ನಾನೇ ಬಾಂಬ್ ಇಟ್ಟು ನಾನೇ ಬಂದು ಸರೆಂಡರ್ ಆಗಿದ್ದೀನಿ ಅಂದ್ರೆ ನನ್ ಗಟ್ಸ್ ಏನು, ನನ್ ಕೆಪಾಸಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಹೊಡಿ, ಬಾ ಹೊಡಿ. ನಾನಿಲ್ಲಿ ಎಷ್ಟು ನೋವು ಅನುಭವಿಸ್ತೀನೋ ಅದಕ್ಕಿಂತ ಹೆಚ್ಚಾಗಿ ಹೊರಗಡೆ ಜನ ನೋವು ಅನುಭವಿಸ್ಬೇಕಾಗತ್ತೆ. ಒಂದು ಬಾಂಬ್ ಬ್ಲಾಸ್ಟ್ ಆದ್ರೆ 1000 ಜನ ಸಾಯ್ತಾರೆ. ಅದ್ರಲ್ಲಿ ನಿಮ್ಮಪ್ಪ ಇರ್ಬಹುದು, ನಿಮ್ ತಮ್ಮ ಇರ್ಬಹುದು, ನಿಮ್ ಮಗನೂ ಇರ್ಬಹುದು. ಮುಟ್ಟೋಡಿ ಗೊತ್ತಾಗತ್ತೆ. ನಿನಗೆ ಪೊಲೀಸ್ ಟ್ರೀಟ್ಮೆಂಟ್ ಅಂದ್ರೆ ಏನೋ ಗೊತ್ತಿಲ್ಲ ಅನ್ಸುತ್ತೆ. ಸುಮ್ಮನೆ ನೋವು ಅನುಭವಿಸ್ತೀಯ. ಬಾಂಬೆಲ್ ಇಟ್ಟಿದೆ ಅಂತ ಹೇಳ್ಬಿಡು. ನಿನಗೇನು ತೊಂದರೆ ಆಗದೆ ಇರೋ ತರ ನಾನು ನೋಡ್ಕೋತೀನಿ. ಏನ್ ಹೆದರ್ಸ್ತಿದ್ದೀರಾ? ನೀವು ಪೊಲೀಸರಲ್ವಾ? ಕಂಡಿಡೀರಿ ಬಾಂಬೆಲ್ಲಿದೆ ಅಂತ. ನೋಡು, ನಿನ್ ಕಂಡೀಷನ್ಸ್ ಏನು? ನಿನ್ಗೇನ್ ಬೇಕು? ನಿಮ್ ಕಮಿಷನರ್ನ ಕರ್ಸಿ ನಾನು ಅವ್ರ ಹತ್ರನೇ ಮಾತಾಡ್ಬೇಕು. ಕಮಿಷನರ್ ಅವರೆಲ್ಲ ಇಲ್ಲಿಗೆ ಬರಕ್ಕಾಗಲ್ಲ. ಯಾಕೆ ಬರಲ್ಲ? ನಾನ್ ಕರೆದ್ರೆ ಕಮಿಷನರ್ ಬರ್ಬೇಕು, ಸಿಎಂ ಬರ್ಬೇಕು. ಈಗ 150. ಇನ್ನು 10 ನಿಮಿಷದಲ್ಲಿ ಅವರೇ ಬರ್ತಾರೆ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಬೆಂಗಳೂರಿನಲ್ಲಿರೋ 35 DCPಗಳಲ್ಲಿ ನೀವು ಒಬ್ರು. 35 ಇರೋದನ್ನ 34 ಆಗೋ ಹಾಗೆ ಮಾಡ್ಬೇಡಿ ಭರದ್ವಾಜ್. ಆಮೇಲೆ ನೀವೇ ಇಲ್ಲ ಅಂದ್ರೆ DCP ವೈಫ್ ಅನ್ನೋ ಕಾರಣಕ್ಕೆ ಲಯನ್ಸ್ ಕ್ಲಬ್ನಲ್ಲಿ ಪ್ರೆಸಿಡೆಂಟ್ ಆಗಿರೋ ಸುಮಿತ್ರಾ ಭರದ್ವಾಜ್ ಅವ್ರ ಪಾಡೆ. ಪಾಲ್ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಿರೋ ನಿಮ್ಮಿಬ್ರು ಮಕ್ಕಳ ಫ್ಯೂಚರ್ ಏನು? ಐ ಸೀರಿಯಸ್ಲಿ ಹೋಪ್ ಯು ಆರ್ ನಾಟ್ ಅ ಫೂಲ್ ಇನ್ ದಿಸ್ ಸಿಚುವೇಶನ್ ಭರದ್ವಾಜ್. ತಲೆ ನೋಯ್ತಾ ಇದೆ, ಒಂಚೂರು ಟೀ ಕೊಡಿ. ಅವಳೇ ನನಗೆ ಜಾಸ್ತಿ ಹರ್ಟ್ ಮಾಡಿದ್ದು. ಅವಳ ಕೈಲೇ ಕೊಟ್ಟು ಕಳಿಸಿ. ಗುಡ್ ರೇಷ್ಮಾ, ಚೆನ್ನಾಗಿ ಹ್ಯಾಂಡಲ್ ಮಾಡಿ. ಇದು ಎಲೆಕ್ಷನ್ ಟೈಮ್ ರೀ. ಈ ಬಾಂಬ್ ವಿಷಯದಲ್ಲಿ ಯಾವುದೇ ತೊಂದರೆ ಆಗದೆ ನೋಡ್ಕೊಳ್ಳಿ. ಓಕೆ ಸರ್, ವಿಲ್ ಡೂ ಅವರ್ ಬೆಸ್ಟ್. ಈ ವಿಷಯದಿಂದ ನಮ್ಮ ಪಕ್ಷಕ್ಕೆ ಯಾವುದೇ ತೊಂದರೆ ಬರಬಾರ್ದು. ಏನೇ ಇದ್ರು ನನ್ನನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ ಜೊತೆ ಇರ್ತೀನಿ. ಓಕೆ? ರೈಟ್ ಸರ್. ಏ ಮಂಜು, ಹೇಳ್ರಿ ಸರ್. ಸರೆಂಡರ್ ಆಗಿದ್ಲಲ್ಲ ಹುಡುಗಿ ರೇಷ್ಮಾ, ಅವಳು ಯಾವುದೇ ಥರದಲ್ಲೂ ನಮ್ಮ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಸರ್. ನಾವು ಏನು ಪ್ರಶ್ನೆ ಕೇಳಿದ್ರು ಅವಳು ಕಮಿಷನರ್ ಹತ್ರನೇ ಮಾತಾಡಬೇಕು ಅಂತ ಇದ್ದಾಳೆ. ಏನ್ ಹೇಳ್ತಿದ್ದೀರಾ ಭಾರದ್ವಾಜ್? ಅವಳ ಜೊತೆ ಮಾತಾಡಕ್ಕೆ ಅವಳೇ ನನ್ನ ರಿಲೇಟಿವಾ? ಅವಳೊಬ್ಳು ಕ್ರಿಮಿನಲ್ಲು, ಬಾಂಬ್ ಬಿಡೋ ಕೆಲಸ ಮಾಡೇ ಇರ್ತಾಳೆ ಸರ್. ನಾವ್ರಿ ಪೊಲೀಸು, ನಾವು ಅವಳ ಕೈಲಿ ಬಾಯ್ ಬಿಡಿಸ್ಬೇಕು. ಸರ್ ಅಲ್ಲ ಸರ್, ಅವಳು ಆಗ್ಲೇ ಸಿಟಿನಲ್ಲಿ 2 ಕಡೆ ಬಾಂಬ್ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಹೇಳಿ ಸರ್. ಅರೆ ಲಿಸನ್ ಟು ಮೀ. ನಾಳೆ ಒಬ್ಬ ಕಳ್ಳ ಬಂದು ಕಮಿಷನರ್ ಹತ್ರ ಮಾತಾಡ್ಬೇಕು ಅಂದ್ರೆ ನೀವು ಒಪ್ಕೊಂಡ್ಬಿಡ್ತೀರಾ ಸರ್? ಅದು ಹಾಗೆಲ್ಲ ಅವ್ರು ಹೇಳ್ದಾಗೆಲ್ಲ ಮಾಡಕ್ಕಾಗಲ್ಲ. ನೋಡಿ, ಮೊದಲು DCP ಯಾರು ಅಂತ ತೋರಿಸಿ, ಆಗ ಕಮಿಷನರ್ ಜ್ಞಾಪಕಕ್ಕೂ ಬರಲ್ಲ. ಸರ್ ಪ್ಲೀಸ್ ಟ್ರೈ ಟು ಲಿಸನ್ ಟು ಮೀ. ನಾನು ಗವರ್ನರ್ ಹತ್ರ ಹೋಗ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ.
ಇದೇನಿದು ಬಸವರಾಜ್? ಸರ್ ಗೊತ್ತಿಲ್ಲ. ಒಬ್ಬ ಕಮಿಷನರ್ ಆಗಿ ಯೋಚಿಸ್ತೀಯೋ ಅಥವಾ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಯೋಚಿಸ್ತೀಯೋ ನಿನಗೆ ಬಿಟ್ಟಿದ್ದು. ನಿನ್ನ ಪವರ್ ಏನಿದೆಯೋ ನಮ್ಮ ಮೇಲೆ ಉಪಯೋಗಿಸ್ಬೇಕು. ನಾವೇನು ಹೇಳ್ತೀವೋ ಅದನ್ನು ಮಾಡೋದಕ್ಕೆ ಉಪಯೋಗಿಸು. ನಿನ್ನ ಹೆಂಡತಿ ಮಕ್ಕಳು ನಿನ್ನಿಂದ ದೂರ ಇದ್ದಾರೆ, ಆದರೆ ನಮ್ಮ ಗನ್ ಪಾಯಿಂಟ್ಗೆ ಅವರು ಬಹಳ ಹತ್ತಿರ ಇದ್ದಾರೆ. ನೆನಪಿರಲಿ. ಖುದಾ. ಸರ್ ಇವತ್ತು ಪ್ರೆಸ್ ಮೀಟ್ ನಡೆಯುತ್ತಾ ಸರ್? ನೋಡಿ, ಪ್ರೆಸ್ ಮೀಟ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಸೆಕ್ಯೂರಿಟಿ ಇಶ್ಯೂಸ್ ನೋಡ್ಬೇಕಲ್ಲಪ್ಪ. ಒಂದ್ಸತಿ ಡಿಸೈಡ್ ಆಗ್ತಿದ್ದಂಗೆನೆ ನಾನೇ ನಿಮ್ಗೆ ಹೇಳ್ತೀನಿ ರೀ. ನಮಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಬಾಂಬಿನ ವಿಚಾರವಾಗಿ ಕಮಿಷನರ್ ಆಫೀಸ್ ನಲ್ಲಿರುವ ಎಚ್ ಕೆ ರೋಜಾ ಅವರನ್ನ ವಿಚಾರಿಸೋಣ ಬನ್ನಿ. ಇಲ್ಲಿ ಎಲ್ಲಿ ಬಾಂಬ್ಗಳು ಪ್ಲಾಂಟ್ ಆಗಿವೆ ಅನ್ನೋದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಅದರ ಹಿಂದಿರುವ ಸಂಘಟನೆಗಳ ಬಗ್ಗೆನೇ ಆಗ್ಲಿ ನಮಗೆ ನಿಖರವಾದ ಮಾಹಿತಿ ಇನ್ನು ಲಭ್ಯವಾಗಿಲ್ಲ. ಆದ್ರೆ ಕಮಿಷನರ್ ಅವರು ಬರ್ತಾ ಇದಾರೆ ಅನ್ನೋದ್ರ ಬಗ್ಗೆ ಮಾತ್ರ ನಮಗೆ ಮಾಹಿತಿ ಸಿಗ್ತಾ ಇದೆ. ಅವರು ಬಂದ್ಮೇಲಾದ್ರೂ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಗುತ್ತೋ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಕಮಿಷನರ್ ಕಾರ್ ಬಂದು ಕಳಿಸ್ರಿ ಅವ್ರನ್ನ, ಕಳಿಸ್ರಿ. ಗೋ ಬ್ಯಾಕ್, ಗೋ ಬ್ಯಾಕ್. ಹಿಂದೆ ಹೋಗ್ರಿ, ಹಿಂದೆ ಹೋಗ್ರಿ. ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ಹಿಂದೆ ಹೋಗಿ, ಹಿಂದೆ ಹೋಗಿ. ಗೋ ಬ್ಯಾಕ್. ನೋ ನೋ ನೋ. ಗೋ ಬ್ಯಾಕ್, ಗೋ ಬ್ಯಾಕ್. We tried our best, but she is very very arrogant. ಅದು ಅಲ್ಲದೆ ಸಾವಿರಾರು ಜನ ಜೀವದ ಪ್ರಶ್ನೆ ಅಲ್ವಾ ಸರ್? ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದೆ. ದಟ್ಸ್ ಓಕೆ ಭರದ್ವಾಜ್. ಆಗಲೇ ನಾನು ಯಾವುದೋ ಟೆನ್ಷನಲ್ಲಿ ನಿಮ್ಮ ಹತ್ರ ರೂಢಾಗಿ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ಫಾರ್ ದಟ್. ಇಟ್ಸ್ ಓಕೆ ಸರ್. ಅಂದಾಗೆ ಏನಾದರೂ ಪ್ರಿಪೇರ್ ಆಗಿದ್ದೀರಾ? FIR ಎಲ್ಲ ರೆಡಿ ಇದೆ ಸರ್. ರಿಪೋರ್ಟ್ ಫೈಲ್ ಮಾಡಬೇಕಷ್ಟೇ. ಒಂದು ಕೆಲಸ ಮಾಡಿ, ನಾನು ಹೇಳೋವರೆಗೂ ಹೋಲ್ಡಲ್ಲಿಡಿ. ಎಸ್ ಸರ್. ಸರ್, ಮೊಹಮ್ಮದ್ ರಶೀದ್ ಖಾನ್. ಹೇಳು, ಎದ್ದೇಳು. ಸಾರ್ನ ಹೆಸರಿಟ್ಟು ಕರೆಯೋಷ್ಟು ಕೊಬ್ಬ ನಿನ್ಗೆ. ಎದ್ದೇಳು. ಇಷ್ಟೊತ್ತು ಸೈಲೆಂಟ್ ಆಗೇ ಇದ್ರು, ಈಗ ಯಾಕೋ ಕೂಗಾಡ್ತಿದ್ದಾರೆ? ಮೋಸ್ಟ್ಲಿ ನಿಮ್ಮನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಇದು ಇಂಪ್ರೆಸ್ ಮಾಡೋ ಟೈಮ್ ಅಲ್ಲ ಅಂತ ಹೇಳಿ. ಕಮಿಷನರ್, ಉಭಯ ಕುಶಲೋಪರಿ ಮಾಡ್ಕೊಳ್ಳೋಣ ಬನ್ನಿ. ದೊಡ್ಡೋರು ಮಾತಾಡ್ತಿರ್ಬೇಕಾದ್ರೆ ಚಿಕ್ಕವ್ರು ತಲೆ ಹಾಕಬಾರ್ದು. ಇನ್ವೆಸ್ಟಿಗೇಷನ್ ಅಂದ್ರೆ ನಾವು ಇರ್ಬೇಕಾಗತ್ತೆ. ಜಾಸ್ತಿ ಮಾತಾಡಬೇಡ. ನಾನೇನ್ ಕತೆ ಹೇಳ್ತಾ ಇದೀನ? ಎಲ್ರು ಬಂದ್ ಕೇಳ. ಕಮಿಷನರ್, ಇವ್ರಿದ್ರೆ ನಾನು ಮುಂದುವರಿಯಲ್ಲ. ಸರ್, ಇವಳು ಮಾತು ಕೇಳಕ್ ಹೋಗ್ಬೇಡಿ. ಭರದ್ವಾಜ್. ಸರ್, ಯಾಕೆ ನಿಮಗ್ ಕಮಿಷನರ್ ಮೇಲೆ ನಂಬಿಕೆ ಇಲ್ವಾ? ಅವರೇ ನಿಮಗ್ ಹೆಡ್, ಅವರೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂದ್ರೆ ನೀವ್ ಆರಾಮಾಗಿರ್ಬೇಕಲ್ವಾ? ಪೊಲೀಸ್ನವರು ಯಾರು ನಂಬಲ್ಲ ಅಂತ ಗೊತ್ತಿತ್ತು, ಆದ್ರೆ ಅವ್ರ ಡಿಪಾರ್ಟ್ಮೆಂಟ್ ಅವ್ರನ್ನೇ ನಂಬಲ್ವಾ? ಏನ್ ಕಮಿಷನರ್? ಸರ್, ಅವ್ಳ ಮಾತು ನೀವು ಕಿವಿ. ಭರದ್ವಾಜ್. ಸರ್, ಅಲ್ಲ ಸರ್, ಅವ್ಳು ಬರೋ. ಭರದ್ವಾಜ್. शाबाश रेशमा, शाबाश. बहुत अच्छी तरह से हैंडल किया CCTV ಕನೆಕ್ಟ್ ಮಾಡ್ರಿ, ಫಾಸ್ಟ್. ಓಕೆ ಸರ್. ನೋಡಿ, ಅವ್ರೇನ್ ಮಾತಾಡ್ತಾರೆ ನನಗೆ ಗೊತ್ತಾಗಬೇಕು. ಆಡಿಯೋ ರೆಕಾರ್ಡ್ ಮಾಡಿ. ಓಕೆ ಸರ್. ಅರೆ, ಐ ನೀಡ್ ದಿಸ್ ಇಮಿಡಿಯೇಟ್ಲಿ. ಎಸೆ. ಓಕೆ ಸರ್. ಸೌಂಡ್ ಪರ್ಫೆಕ್ಟ್ ಸರ್. ವೆರಿ ಗುಡ್. ಸರ್, CCTV ಆನ್ಲೈನ್. ಅವಳೇನೋ ತಗೋತಾ ಇದ್ದಾಳೆ. ಝೂಮ್ ಮಾಡು, ಝೂಮ್ ಮಾಡು. ಝೂಮ್ ಇನ್ ಫಾಸ್ಟ್. ಝೂಮಿಂಗ್ ಇನ್ ಸರ್. ಏನು ಅನ್ಕೊಂಡು ಅವಳು ನನ್ನ ಕೈಗೆ ಸಿಕ್ಲಿ. ಅವಳು ಎಲ್ಲಿ ಕಟ್ ಮಾಡ್ಬೇಕು ಅಲ್ಲಿ ಕಟ್ ಮಾಡ್ತೀನಿ. ಸರ್, ಅವಳೇ ಕಟ್ ಮಾಡ್ಬಿಟ್ಲು ಸರ್. ಕೊಡ್ರಿ, ಕೊಡ್ರಿ ಇಲ್ಲಿ.
ಸರ್ ಇಂಟರ್ಪ್ರಿಟರ್ ಯೂಸ್ ಮಾಡಿದ್ದಾಳೆ ಸರ್. ಮೊನ್ನೆ ತಾನೇ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿದ್ದು ಸರ್. EMI ಬೇರೆ ಕಟ್ಟಬೇಕಿತ್ತು. ಕೆಲವ್ರಿಗೆ ಮೈಯೆಲ್ಲ ಕಣ್ಣಿರುತ್ತೆ, ಆದರೆ ಈ ಪೊಲೀಸ್ನವ್ರ ಗೋಡೆಗಳಿಗೂ ಕಣ್ಣಿರುತ್ತೆ. ಅದಕ್ಕೆ ಜಾಮರ್ನ ಯೂಸ್ ಮಾಡಿದ್ದೀನಿ. ನನ್ನ ವೈಫು ನಿಮ್ಮ ಹೆಂಡತಿ ಮಕ್ಕಳು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ದಾರೆ. ಅದರಲ್ಲೂ ಮಾತ್ಗೂ ನಮ್ಮ ಯಜಮಾನ್ರ ಕಮಿಷನರು, ನಮ್ಮ ಅಪ್ಪ ಕಮಿಷನರು ಅವ್ರು ಹೇಗಾದ್ರೂ ಮಾಡಿ ಬಿಡಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಆ ನಂಬಿಕೆ ನೀವು ಉಳಿಸ್ಕೋಬೇಕು ಕಮಿಷನರ್. ವಿಷಯಕ್ಕೆ ಬಾ, ಜಾಸ್ತಿ ಮಾತಾಡಬೇಡ. ಕೋಪ ಬರ್ತಿದ್ಯಾ? ಅದು ನಿಮ್ ಹೆಂಡತಿ ಮಕ್ಕಳನ್ನ ಕಾಪಾಡಲ್ಲ, ನಿಮ್ ತಾಳ್ಮೆನೆ ಕಾಪಾಡೋದು. ನಾನೇನ್ ಮಾಡ್ಬೇಕು ಅದನ್ನ ಹೇಳು. ನೋಡಿ ಕಮಿಷನರ್, ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಸಿಟಿ ಎಲ್ಲ ಹೈ ಅಲರ್ಟ್ ಆಗಿದೆ. ಇವತ್ತು ಎಲೆಕ್ಷನ್ ಕ್ಯಾಂಪೇನ್ಗೆ ಲಾಸ್ಟ್ ಡೇ ಆಗಿರೋದ್ರಿಂದ ಒಂದು ಇಂಪಾರ್ಟೆಂಟ್ ಪ್ರೆಸ್ ಮೀಟ್ನ ರೂಲಿಂಗ್ ಪಾರ್ಟಿಯವರು ಇಟ್ಕೊಂಡಿದ್ರು. ಬಟ್ ಸೆಕ್ಯೂರಿಟಿ ರೀಸನ್ಸ್ ಇಂದ ಹೋಮ್ ಮಿನಿಸ್ಟರ್ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ನಡಿಲೇಬೇಕು. ಅದು ನಿಮ್ ಕೈಲಿ ಮಾತ್ರ ಸಾಧ್ಯ. ಈಗ ಟೈಮ್ 2:15. ಇನ್ನು ಅರ್ಧ ಗಂಟೆ ಒಳಗೆ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಆದಷ್ಟು ಬೇಗ ಪ್ರೆಸ್ ಮೀಟ್ ನ ಅರೇಂಜ್ ಮಾಡಿ ಅದಕ್ಕೊಂದು ಟೈಮ್ ನ ಫಿಕ್ಸ್ ಮಾಡ್ಬೇಕು. ಏನ್ ಕಮಿಷನರ್ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ. ಅಪ್ಪನ್ ಚಿತೆಗೆ ಮಕ್ಕಳು ಕೊಳ್ಳಿ ಇಟ್ರೆ ಅದು ಸಂಸ್ಕಾರ ಅಂತ, ಮಕ್ಕಳ ಚಿತೆಗೆ ಅಪ್ಪ ಕೊಳ್ಳಿ ಇಟ್ರೆ ಅದು ದುರಂತ. ನಿಮಗ ದುರಂತ ಪರಿಸ್ಥಿತಿ ಬರಬಾರ್ದು ಅನ್ಕೊಂಡಿದ್ದೀನಿ. ಫ್ಯಾಮಿಲಿನ, ಪ್ರೊಫೆಷನ್ನ? ಫ್ಯಾಮಿಲಿನ ಕಳ್ಕೊಳ್ಳೋ ಅಷ್ಟು ಪ್ರೊಫೆಷನಲಿಸಮ್ ಅವನ ಹತ್ರ ಇಲ್ಲ. ನನಗೆ ಫ್ಯಾಮಿಲಿನೇ ಮುಖ್ಯ. ರೇಷ್ಮಾ, ಐ ಟೋಲ್ಡ್ ಯು. ಸರ್ 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 ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಇದನ್ನೆಲ್ಲ ನಾನ್ ಮಾತಾಡ್ತಿಲ್ಲ, ಅವ್ರು ಮಾತಾಡ್ತಿದ್ದಾರೆ. ನಾನೇನು ಮಾಡ್ಲಿಲ್ಲ ಆದ್ರೆ ನನ್ನ ತಂಗಿ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಿದ್ದಾರೆ. ಸರ್ ಬೇಕಾದ್ರೆ ಈ ಮೊಬೈಲ್ ನೋಡಿ ಸರ್, ಇದ್ರಲ್ಲಿ ನನ್ನ ತಂಗಿ ಕಿಡ್ನಾಪ್ ಆಗಿರೋ ಫೋಟೋಸು ವಿಡಿಯೋಸು ಎಲ್ಲ ಇದೆ ಸರ್. ಈಗ ನೀವ್ ಯಾವ ಪೊಸಿಷನ್ ಅಲ್ಲಿ ಇದೀರೋ ನಾನು ಅದೇ ಪೊಸಿಷನ್ ಅಲ್ಲಿ ಇದ್ದೀನಿ. ನಮ್ಗೆ ಯಾರು ಹೆಲ್ಪ್ ಮಾಡಕ್ಕಾಗಲ್ಲ. ನಿಮಗ್ ನಾನ್ ಹೆಲ್ಪ್ ಮಾಡ್ಬೇಕು, ನನಗ್ ನೀವ್ ಹೆಲ್ಪ್ ಮಾಡ್ಬೇಕು. ಸ್ವಲ್ಪ ನಿಮಿಷ. 10, 9, 8, 7, 6, 5, ಎಲ್ಲಿದೆ ಲೊಕೇಶನ್ ಡೀಟೇಲ್ಸ್ ಇದ್ರಲ್ಲಿದೆ. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಹೆಲ್ಪ್ ಮೀ ಸರ್. ರೇಷ್ಮಾ, 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 ಏನಾಯ್ತು ಅಲ್ಲಿ? ಏನಾಯ್ತು? ನೀನ್ ಕೊಟ್ಟಿರೋ ವಾಚ್ ಟೈಟ್ ಆಗಿತ್ತು, ಸ್ವಲ್ಪ ಲೂಸ್ ಮಾಡ್ಕೊಂಡೆ. ಆ ಕಮಿಷನರ್ ಎಲ್ಲಿ? ಆ ಕಮಿಷನರ್? ಕಮಿಷನರು ಆಗ್ಲೇ ಹೋದ್ರು. ಇದೇ ಲಾಸ್ಟ್ ಚಾನ್ಸ್. ಇನ್ನೊಂದ್ ಸತಿ ಏನಾದ್ರೂ ಆದ್ರೆ ಅಷ್ಟೇ. ಎಕ್ಸ್ಕ್ಯೂಸ್ ಮಿ ಸರ್. ಹಲೋ, ಈಸ್ ಶಶಿಕಾಂತ್, SPNIA. ಸಾರಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಸರ್, ಇಶ್ಯೂ ತುಂಬಾ ದೊಡ್ಡದಾಗ್ತಾ ಇದೆ. ಈ ತರದೊಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತ 2 months ಬ್ಯಾಕೆ ನಮಗೆ ಇನ್ಫಾರ್ಮೇಶನ್ ಬಂದಿತ್ತು. ಹಾಗಾಗಿ ಇದ್ರ ಮೇಲೆ ನಾವು ತುಂಬಾ ಕೆಲಸ ಮಾಡಿದೀವಿ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಹ್ಯಾಂಡಲ್ ದಿಸ್. ಸೊ ಪ್ಲೀಸ್ ಹ್ಯಾಂಡ್ ಓವರ್ ದಿಸ್ ಕೇಸ್ ಟು ಅಸ್. ಸರ್, ಈ ಕೇಸು ನಮ್ಮ ಸ್ಟೇಟಲ್ಲಿ ನಡೆದಿದೆ. ಸೊ ಇದ್ರ ಬಗ್ಗೆ ನಮಗೆ ಪೂರ್ಣ ಅಧಿಕಾರ ಇದೆ. ಪೊಲೀಸರೇನು ಮುಟ್ಟಾಳ್ರಲ್ಲ. ಮೋರೋವರ್, ನಮ್ಮ ಎಫಿಷಿಯನ್ಸಿ ತೋರಿಸ್ಕೊಳ್ಳೋಕೆ ಇದು ಒಳ್ಳೆ ಆಪರ್ಚುನಿಟಿ. ಹಾಗಂತ ಹೇಳಿ ಜನರ ಜೀವದ ಜೊತೆ ಆಟ ಆಡ್ತೀರಾ ನೀವು? ನೋಡಿ ಸರ್, ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ನಾವು ನಿಮ್ಗಿಂತಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ. ನಾನೇನು ಜಸ್ಟ್ ಪ್ಲೀಸ್ ಹ್ಯಾಂಡ್ ಓವರ್ ದಿಸ್ ಕೇಸ್ ಟು ಅಸ್. ಹೌದಾ? ಹಾಗಾದ್ರೆ ಹೋಮ್ ಅಫೇರ್ಸ್ ಇಂದ ಒಂದು ಲೆಟರ್ ತಗೊಂಬನ್ನಿ. ಆಮೇಲೆ ಕೊಡೋದು ಬಿಡೋದ್ರ ಬಗ್ಗೆ ಮಾತಾಡೋಣ. ಭಾರದ್ವಾಜ್ ಸರ್. ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ಲೆಟ್ಸ್ ಗೋ. ಈಗೋ ಇಸ್ ಬಾಸ್. ಇದರಲ್ಲಿ ಡೇಟಾ ಚೆಕ್ ಮಾಡಿ. ಎಸ್ ಸರ್. ये क्या पागलपन है? ಹಾಗೆ BDDSಗೆ ಫೋನ್ ಮಾಡಿ ಈ ಲೊಕೇಶನ್ ಅಡ್ರೆಸ್ ಕೊಟ್ಟು ಇಮಿಡಿಯೇಟ್ ಆಕ್ಷನ್ ತಗೊಳ್ಳಕ್ಕೆ ಹೇಳಿ. ಶೋರ್ ಸರ್. ಪ್ರೊಸೀಜರ್ನೇ ಫಾಲೋ ಮಾಡ್ತಾರೆ. ವಿತಿನ್ 1 hour ಆ ಹುಡುಗಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು. ಶೋರ್ ಸರ್. ಕೇಳಿದ್ರೆ ಸೆಂಟ್ರಲ್ ಹೋಮ್ ಅಫೇರ್ಸ್ ಇಂದ ಲೆಟರ್ ತಗೊಂಡ್ಬನ್ನಿ ಅಂತ. ಸಚಿನ್, ಎಸ್ ಸರ್. ಇರೋದಿರೋ ಡೇಟಾ ಚೆಕ್ ಮಾಡಿ. ಓಕೆ ಸರ್. ಮೇಕ್ ಇಟ್ ಫಾಸ್ಟ್. ಬಾಂಬ್ ಸ್ಕ್ವಾಡ್ಗೆ ಫೋನ್ ಮಾಡಿ. ಓಕೆ ಸರ್. ಬಾಂಬ್ ಡಿಸ್ಪೋಸಲ್ ಯೂನಿಟ್. ಓಕೆ, ಓಕೆ. Satish, there's a bomb detector
ಗೊತ್ತಾಯ್ತಾ? ಯಾವುದಕ್ಕೂ ಯೋಚನೆ ಮಾಡಬೇಡಿ. ಹಲೋ, ಎಲೆಕ್ಷನ್ ಕಾರ್ಯಕ್ರಮ ಸಾರ್ ಬಿಸಿ ಇದ್ದಾರೆ, ಒಂದ್ ನಿಮಿಷ. ಹಲೋ ಕಂಟ್ರೋಲ್ ರೂಮ್, ಹೊಯ್ಸಳ 84, ಏನ್ ಮೆಸೇಜ್ ಇದೆ? KR ಮಾರ್ಕೆಟ್ ಅಲ್ಲಿ ಬಾಂಬ್ ಡಿಟೆಕ್ಟ್ ಆಗಿದೆ. ಹೇಳ್ರಿ ಕಮಿಷನರ್ ಸಾಹೇಬ್ರೆ. ಸರ್, ಸೆಕ್ಯೂರಿಟಿ ರೀಸನ್ಸ್ ಇಂದ ನೀವು ಪ್ರೆಸ್ ಮೀಟ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀರಾ ಅಂತ ಗೊತ್ತಾಯ್ತು. ಹೌದ್ರಿ, ಇಂಟೆಲಿಜೆನ್ಸಿ ಟೀಮ್ ಇಂದ ರಿಪೋರ್ಟ್ ಬಂದಿದೆ. ಈಗ ಮೀಟಿಂಗ್ ಮಾಡೋದು ಸೇಫ್ ಅಲ್ಲ ಅಂತ. ಸುಮ್ನೆ ಯಾಕೆ ನೀನು ರಿಸ್ಕ್ ತಗೊಳ್ಳಿ? ನಿಮಗ್ ಬೇಕಾಗಿರೋ ಸೆಕ್ಯೂರಿಟಿನ ನಾವು ಕೊಡ್ತೀವಿ ಸರ್. ಸರ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್. ಇದು ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಪ್ರಶ್ನೆ. ಓ, ನಿನ್ನ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಾನ್ ನನ್ನ ಪ್ರಾಣ ಕಳ್ಕೊಳ್ಳ? ನೋಡಯ್ಯ, ಮಾಡಕ್ಕೆ ಬೇರೆ ಕೆಲಸ ಇದ್ರೆ ಮಾಡ್ಕೊ ಹೋಗೋ. ಸರ್, ಫೋಟೋಸ್ ಅಂಡ್ ವಿಡಿಯೋಸ್ ಆನ್ ಮೇನ್ ಸ್ಕ್ರೀನ್ ಸರ್. ಕಮಿಷನರ್ ಫೋನ್ ಮಾಡಿದ್ದಾರೆ, ಮಾತಾಡ್ಬೇಕಂತ. ನೀವ ಮಾಡ್ಕೊಳ್ಬೇಕು ನೋಡ್ರಿ. ಒಂದ್ ನಿಮಿಷ ಇರ್ರಿ ಸರ್. ಹೇಳಿ ರಶೀದ್. ಸರ್, ಇವತ್ತು ನಡಿಬೇಕಾಗಿರೋ ಪ್ರೆಸ್ ಮೀಟ್ ನ ಹೋಮ್ ಮಿನಿಸ್ಟ್ರು ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಸರ್. ಅದು ಅಲ್ಲದೆ NIA ಅವರೇ ಬೇಡ ಅಂತ ಹೇಳಿದ್ಮೇಲೆ ನಾವ್ಯಾಕೆ ರಿಸ್ಕ್ ತಗೊಳ್ಳೋದು? ಹಾಗಲ್ಲ ಸರ್, ಐ ಸೆನ್ಸ್ ಸಮ್ ಪೊಲಿಟಿಕಲ್ ಮೋಟಿವೇಶನ್ ಇನ್ ದಿಸ್ ಸರ್. ಸರ್, ಇಲ್ಲಿ ನಮ್ಮ ಪಾರ್ಟಿ ಪವರ್ ಅಲ್ಲಿ ಇದೆ ಸರ್. ಸೆಂಟರ್ ಅಲ್ಲಿ ಅವ್ರ ಪಾರ್ಟಿ ಪವರ್ ಅಲ್ಲಿ ಇದೆ ಸರ್. ನಮ್ಮ ಸರ್ಕಾರಕ್ಕೆ ಕಪ್ಚುಕ್ಕೆ ಬರಬೇಕು ಅಂತ ಅವ್ರ ಅಂಡರ್ ಅಲ್ಲಿರೋ NIAಗೆ ಪ್ರೆಷರ್ ಹಾಕ್ಸಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ಪ್ರೆಸ್ ಮೀಟ್ ನ ಕ್ಯಾನ್ಸಲ್ ಮಾಡಕ್ಕೆ ಅವ್ರು ಯಾಕೆ ಟ್ರೈ ಮಾಡಬಹುದು ಸರ್? ಅಂಡ್ ಮೋರ್ ಓವರ್, ನಾವೇನಾದ್ರೂ ಸೆಕ್ಯೂರಿಟಿ ರೀಸನ್ಸ್ ಇಂದ ಈ ಪ್ರೆಸ್ ಮೀಟ್ ನ ಕ್ಯಾನ್ಸಲ್ ಮಾಡಿದ್ರೆ ತಮ್ಮನ್ ಕಾಪಾಡ್ಕೊಳಕ್ಕಾಗದೇ ಇರೋರು ಇನ್ ನಮ್ಮನ್ನ ಹೇಗೆ ಕಾಪಾಡ್ತಾರೆ ಅಂತ ಜನ ನಮ್ಮ ಮೇಲೆ ನಂಬಿಕೆ ಕಳ್ಕೊಳ್ಳೋಲ್ಲ ಸರ್. ಇದೇ ದೊಡ್ಡ ವಿಷಯ ಮಾಡಿ ಅಪೋಸಿಷನ್ ಅವರು ಇದನ್ನ ಎತ್ತಾಡ್ಬಿಡ್ತಾರೆ ಸರ್. ಸರ್, ಇವತ್ತು ನಾನು ಈ ಪೊಸಿಷನ್ ಅಲ್ಲಿ ಇರೋದು ನಿಮ್ಮಿಂದಾನೆ ಸರ್. ಐ ಆಮ್ ಯುವರ್ ವೆಲ್ ವಿಷರ್. ನಿಮ್ಮವನೇ ಆಗಿ ಯಾವುದೋ ಷಡ್ಯಂತ್ರದಿಂದ ನೀವು ನಿಮ್ಮ ಸರ್ಕಾರ ಬಲಿಯಾಗೋದು. ಸರ್, ಮೀಟಿಂಗ್ ಎಲ್ಲ ರೆಡಿ ಇದ್ದಾರೆ ಸರ್. ಅಷ್ಟೇ ಸರ್. ಕಾರ್ಯಕರ್ತರೆಲ್ಲ ವೇಟ್ ಮಾಡ್ತಿದ್ದಾರೆ ಸರ್. Sir, we have the information that BDDS has successfully defused the bomb in KR market, sir. That's very nice, Bharadwaj. Yes, sir. Sir, ಹಾಗೆ ರೇಷ್ಮಾ ಕೊಟ್ಟಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ವೆರಿಫೈ ಆಗಿದೆ. ದೇ ಆರ್ ಆಲ್ ಒರಿಜಿನಲ್. ಅದರಲ್ಲಿ ಯಾವ ಫೋಟೋಸ್ ಎಡಿಟ್ ಆಗಿಲ್ಲ ಸರ್. ಹಾಗಾದ್ರೆ ಅವಳ ತಂಗಿನ ಕಿಡ್ನಾಪ್ ಮಾಡಿ ಅವಳ ಕೈಲಿ ಕೆಲಸ ಮಾಡಿಸ್ತೀಯಾರೆ. ಶಿ ಸೀಮ್ಸ್ ಟು ಬಿ ಇನ್ನೋಸೆಂಟ್. ಅಂಡ್ ಸರ್, ಒನ್ ಮೋರ್ ಥಿಂಗ್. ಸರ್, ಟ್ಯಾಕ್ಸ್. ಸರ್, ಹೋಮ್ ಅಫೇರ್ಸ್ ಇಂದ ಫ್ಯಾಕ್ಸ್ ಬಂದಿದೆ. ಕೇಸ್ನ ಹ್ಯಾಂಡ್ ಓವರ್ ಮಾಡ್ಬೇಕಂತ. ಈಗೇನು ಹೇಳ್ತೀರಾ ಕಮಿಷನರ್? ನಿಮಗೆ ಬೇಕಾಗಿರೋದು ನಾವು ಕೊಟ್ಟಿದ್ದೀವಿ. ನಮಗೆ ಬೇಕಾಗಿರೋದು ಕೊಡ್ತೀರಾ? ಆ ಲೆಟ್ರಿಗೆ ರಿಪ್ಲೈ ಮಾಡೋ ಅಗತ್ಯ ಇಲ್ಲ. ಯಾರಾದ್ರೂ ಫೋನ್ ಮಾಡಿದ್ರೆ ಸಾಹೇಬ್ರು ಔಟ್ ಆಫ್ ಸ್ಟೇಷನ್ ಅಂತ ಹೇಳಿ ಕೈ ತೊಳ್ಕೊಳ್ಳಿ. ಹೇ ಕಮಿಷನರ್, ದಿಸ್ ಇಸ್ ನಾಟ್ ಗುಡ್. ಓಕೆ ಭರದ್ವಾಜ್ ಸರ್, ನನಗೆ ತೊಂದರೆ ಕೊಡ್ತಾ ಇರೋರ್ನ ಸ್ವಲ್ಪ ದಯವಿಟ್ಟು ಹೊರಗಡೆ ಹಾಕಿ. ಶೋರ್ ಸರ್. ಹೇ, ಪ್ಲೀಸ್. ದಿಸ್ ಇಸ್ ನಾಟ್ ಗುಡ್ ಫಾರ್ ಯು. ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಮೀಡಿಯಾ ಮುಂದೆ ನಿಮ್ಮೆಲ್ಲ ವಿಷಯನ ಬಿಚ್ಚಿಡ್ತೀನಿ. ನಿಮ್ಮ ಬಣ್ಣ ಬಯಲ್ ಮಾಡ್ತೀನಿ. ನೀವೇನ್ರಿ ಹೋಗೋದು? ನಾನೇ ಹೋಗಿ ಮಾತಾಡ್ತೀನಿ. KR ಮಾರ್ಕೆಟ್ ಅಲ್ಲಿ ಇಟ್ಟ ಬಾಂಬ್ ನಮ್ಮ ಟೀಮ್ ಅವರು ಸಕ್ಸಸ್ಫುಲ್ ಆಗಿ ಡಿಫ್ಯೂಸ್ ಮಾಡಿದ್ದಾರೆ. ಈ ವಿಷಯ ತಿಳಿದ 1 hour ಅಲ್ಲೇ ನಾವು ಕೆಲಸ ಮಾಡಿದೀವಿ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಟೀಮ್ ಎಷ್ಟು ಎಫಿಷಿಯಂಟ್ ಅಂತ, ಹಾಗೂ ನಮಗೆ ಯಾವ ಸೆಂಟ್ರಲ್ ಟೀಮಿನ ಅಗತ್ಯವೂ ಇಲ್ಲ ಅಂತ. ಇದು ನಮ್ಮ ಕರ್ನಾಟಕ ಪೊಲೀಸ್ಗೆ ಬಹಳ ಹೆಮ್ಮೆ ತರುವಂತ ವಿಷಯ. ಇದೇ ಸಂದರ್ಭದಲ್ಲಿ ನಾನು ನಮ್ಮ CM ಹಾಗೂ ಹೋಮ್ ಮಿನಿಸ್ಟ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಟೀಮ್ ಬೇಡ, ಸೆಂಟ್ರಲ್ ಟೀಮ್ ಈ ಕೇಸ್ ನ ಹ್ಯಾಂಡಲ್ ಮಾಡ್ಲಿ ಎಂದಾಗ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ನಮ್ಮ ಬೆನ್ನೆಲುಬಾಗಿ ನಿಂತು ಈ ಕೆಲಸ ಮಾಡಕ್ಕೆ ಸಪೋರ್ಟ್ ಮಾಡಿದ್ದಾರೆ. ವಿತ್ ಇನ್ ದ ನೆಕ್ಸ್ಟ್ 24 hours ಅವರ್ ಸಿಟಿ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಇದು ಒಂದು ಸಂತಸದ ಸುದ್ದಿ ಅಂತಾನೆ ಹೇಳಬಹುದು. ಇದನ್ನ ಕೇಳಿ ಜನಸಾಮಾನ್ಯರು ನಿಟ್ಟುಸಿರು ಬಿಡುವಂತಾಗಿರುವುದಂತೂ ಸತ್ಯ. ಆದರೆ ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಬೆಳಕಿಗೆ ಬರ್ತಾ ಇದೆ. ಥ್ಯಾಂಕ್ ಯು. No more questions. No.
ಏನೋ ಹೇಳಬೇಕು ಅಂತಿದ್ರಿ, ಈಗ ಹೋಗಿ ಹೇಳಿ. ಸರ್, ಕರ್ನಾಟಕ ಪೊಲೀಸ್ ವಾಯ್ಸ್ ಅಪೋಸ್ ಮಾಡಿದ ಆರೋಪಗಳು ಕೇಳಿ ಬರ್ತಾ ಇದೆ. ಕರ್ನಾಟಕದ ಪೊಲೀಸರಿಗೂ ಹಾಗೂ ಕೇಂದ್ರದ ಎನ್ಐಎನವರಿಗೂ ಮುಸುಕಿನ ಗುದ್ದಾಟ ಶುರುವಾಗಿದೆ. ಇವರ ಒಳಜಗಳ ಬಹುಶಃ ಕಾರ್ಯಾಚರಣೆಗೆ ತೊಡಗುಂಟಾಗಬಹುದು. ಇಲ್ಲಿ ಕರ್ನಾಟಕದ ಪೊಲೀಸ್ ಹಾಗೂ ಎನ್ಐಎ ಅನ್ನೋ ಪ್ರಶ್ನೆ ಬರಲ್ಲ, ಇಂಡಿಯಾ ಅನ್ನೋ ಪ್ರಶ್ನೆ ಬರುತ್ತೆ. ಸರ್, ಅಪ್ಪ ಕಮಿಷನರು, ಸಿಎಂ ಫೋನ್ ಮಾಡಿದ್ರಪ್ಪ. ನೀನು ಹೇಳ್ದಾಗೆ ಆಗೋಯ್ತು. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್, ನಾವಿದ್ದೀವಿ ಸರ್. ನೀನಿದೀಯಪ್ಪ. ಯಾವಾಗ ಬರ್ತೀರಿ? ಎಲ್ಲ ಮುಗಿದ ಮೇಲೆ ಬರ್ತೀರಿ ಪೊಲೀಸವರು. ಅಲ್ಲಿ ತನಕ ನಾನಿರ್ಬೇಕಲ್ಲ. ಒಂದ್ ಕೆಲಸ ಮಾಡು, ಆ ಎನ್ಐಎ ಅವ್ರು ಇದಾರಲ್ಲ, ಅವ್ರನ್ನು ನಿನ್ ಜೊತೆ ಸೇರಿಸ್ಕೊಂಬ. ಸಿಎಂ ಒಂದ್ಸತಿ ಫೋನ್ ಮಾಡಿ ನಿಮಗೆ ವಾಪಸ್ ಮಾಡ್ತೀನಿ ಸರ್. ಮಾತ್ಕು ಸಿಎಂ ಅಂತ ಅನ್ಬೇಡ ಕಡೆಯಾ. ಸರಿ, ನಿನಗೆ ಹೆಂಗನ್ಸುತ್ತೋ ಹಂಗ ಮಾಡು. ನೀವೇನು ಯೋಚನೆ ಮಾಡಬೇಡಿ ಸರ್, ವಿ ವಿಲ್ ಟೇಕ್ ಕೇರ್. ನೋಡಿ, ನೀವು ಹೇಳ್ದಾಗೆ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದೀನಿ. 5 ಗಂಟೆಗೆ ಇದ್ದಿದ್ದನ್ನ 1 ಅವರ್ ಪ್ರಿಪೋನ್ ಮಾಡಿದ್ದೀನಿ. ಹೋಮ್ ಮಿನಿಸ್ಟರ್ ಪ್ರೆಸ್ ಮೀಟ್ ಅಂದ್ರೆ ಇಟ್ಸ್ ನಾಟ್ ಎ ಜೋಕ್. ಪ್ರಿಪರೇಷನ್ಸು ತುಂಬ ಇರುತ್ತೆ. ಮಿನಿಸ್ಟ್ರಿ ಅಫಿಷಿಯಲ್ಸ್, ಪೊಲೀಸ್, ಮೀಡಿಯಾ, ಹೋಟೆಲ್ ಸ್ಟಾಫ್ ಎಲ್ಲ ರೆಡಿಯಾಗಿದ್ದಾರೆ. ಸರಿಯಾಗಿ 4 ಗಂಟೆಗೆ ಪ್ರೆಸ್ ಮೀಟ್ ಆಗೇ ಆಗುತ್ತೆ. ಅದಿರ್ಲಿ, ಬಾಂಬ್ ಹೇಗ್ ಸಿಕ್ತು? ಮೀಡಿಯಾದವ್ರ ಹತ್ರ ಯಾಕೆ ಮಾತಾಡಿದ್ರಿ ನೀವು? ನೀವೇನು ಕಾಣದೇ ಇರೋ ತರ ಇಟ್ಟಿಲ್ವಲ್ಲ, ರಾಜಾರೋಷವಾಗಿ ರೋಡಲ್ಲೇ ಇಟ್ಟಿದ್ದೀರಲ್ಲ. ನೀವು ಹೋಗಿ ಬಂದ ಕಡೆ ಎಲ್ಲ CCTVನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅದ್ರ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ ಅವರು ಕಂಡಿಡಿದಿದ್ದಾರೆ. ನೋಡಿ, ಬಾಂಬ್ ಇದೆ ಅಂತ ಗೊತ್ತಾದ್ಮೇಲೆ ನಾನ್ ಸುಮ್ಮನಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಸುಮ್ಮನಿರಲ್ಲ. ನೀವೇನೋ ಮಸ್ಲತ್ ಮಾಡ್ತಾ ಇದ್ದೀರಾ. ನೋಡು, ನಾನು ನಿನ್ನನ್ನು ಹ್ಯಾಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀನೋ ನಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನು ಹಾಗೆ ಮ್ಯಾನೇಜ್ ಮಾಡಬೇಕು. ನನ್ನ ಹಿಂದೆ 20 ಆಫೀಸರ್ಸ್ ಇದ್ದಾರೆ. ವಿಷಯ ಸೀರಿಯಸ್ ಆಗಿದೆ. ಮೀಡಿಯಾದವರು 10 ದಿನ ಕಣ್ಣಿಟ್ಟಿದ್ದಾರೆ. NIA ಅವರು ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ಅವ್ರಿಗೆ ಅನುಮಾನ ಬರ್ದಿರೋ ಹಾಗೆ ನೋಡ್ಕೋಬೇಕು. ನಾನೇನಾದ್ರೂ ನಿನ್ ಜೊತೆ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನನ್ನು ಜೈಲ್ಗೆ ಹಾಕ್ತಾರೆ. ಆಗ ನೀವು ಹೇಳ್ದಂಗೆ ಯಾರು ಮಾಡ್ತಾರೆ? ನೀವು ಅನ್ಕೊಂಡ್ರೆ ಹೇಗಾಗುತ್ತೆ? ಶಟ್ ಅಪ್. ಅವರು ದೌಲತ್ತಲ್ಲಿ ಮಾತಾಡ್ತಾ ಇಲ್ಲ, ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿರೋ ನೋವಲ್ಲಿ ಅಸಹಾಯಕತೆಯಿಂದ ಮಾತಾಡ್ತಿದ್ದಾರೆ. ಪ್ರೀತಿಸಿದವ್ರನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನೀನ್ ಹಾಗೆ ಕೇಳ್ತಾನೂ ಇರ್ಲಿಲ್ಲ. ಯಾಕೆಂದ್ರೆ ನೀವೆಲ್ಲ ಕಣ್ಣೀರಿಗೆ ಎಲ್ಲಿ ಬೆಲೆ ಕೊಡ್ತೀರಾ? ರಕ್ತಕ್ಕೆ ಅಲ್ವಾ ಬೆಲೆ ಕೊಡೋದು? ಇವಾಗ ನಮ್ಗದೆಲ್ಲ ಬೇಕಾಗಿಲ್ಲ, ನನ್ ಕೆಲ್ಸ ಆಗ್ಬೇಕಷ್ಟೇ. ಬಿ ಕ್ವೈಟ್. ನಿನಗ್ ಬಾಂಬ್ ಬ್ಲಾಸ್ಟ್ ಇಂಪಾರ್ಟೆಂಟ್ ಅಲ್ಲ. ನಿನ್ ಟಾರ್ಗೆಟ್ ಏನಿದ್ರು ಹೋಮ್ ಮಿನಿಸ್ಟರ್ ಅಲ್ವಾ? ಅದನ್ನವ್ರು ಮಾಡ್ಕೊಡ್ತಾರೆ ಬಿಡು. ನೋಡಿ, ನೀವು ಹೇಳ್ದಾಗೆ ನಾನು ಮಾಡಿದ್ದೀನಿ. ಈಗ ನೀವು ಹೇಳ್ದಾಗೆ ನಡ್ಕೊಳ್ಳಿ. ಓಕೆ, ಅವನಿಗೆ ಕೇಳು, ಮಗು ಬೇಕಾ ಅಥವಾ ಹೆಂಡತಿ ಬೇಕಾ ಅಂತ. ಫಸ್ಟ್ ನಿಮಗೆ ಮಗು ಬೇಕಾ ಹೆಂಡತಿ ಬೇಕಾ? ನನಗೆ ಮಗು ಬೇಕು. ನಿಮ್ ಡ್ರೈವರ್ಗೆ ನಿಮ್ ಮಗಳ ಸ್ಕೂಲ್ ಹತ್ರ ಹೋಗಕ್ ಹೇಳಿ. 3 ಗಂಟೆಗೆ ಸಿಗ್ತಾಳೆ. ಮುಂದೆ ಏನ್ ಮಾಡ್? ನನ್ನ ಮಗು ಸಿಕ್ಕಿದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ರಶೀದ್ ಖಾನ್, ಏನ್ರಿ ನಿಮ್ ಪ್ರಾಬ್ಲಮ್? ಸರ್, DIG ಆಫ್ NIA ನಾನು ನನ್ನನ್ನೇ ಇಲ್ಲಿ ಬರೋ ಥರ ಮಾಡ್ಬಿಟ್ರಾ ನೀವು? ಫ್ಯಾಕ್ಸ್ಗೂ ರೆಸ್ಪಾಂಡ್ ಮಾಡಿಲ್ಲ, ಕೇಸ್ನು ಹ್ಯಾಂಡ್ ಓವರ್ ಮಾಡಿಲ್ಲ. ಏನ್ರಿ ಅನ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ಸರ್, ನಾವಿಲ್ಲಿ ಟೈಮ್ ಪಾಸ್ ಮಾಡ್ತಿಲ್ಲ ಸರ್. ನಾವು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅವ್ರು ಸರೆಂಡರ್ ಆಗಿ 1 ಅವರ್ಗೆನೆ ಬಾಂಬ್ ಡಿಫ್ಯೂಸ್ ಆಗಿದೆ. ಇನ್ನೊಂದು ಬಾಂಬ್ ಇಟ್ಟಿನಿ ಅಂತ ಹೇಳ್ತಿದ್ದಾಳೆ. ಅದು ಬೇರೆ ಹೈ ಇಂಟೆನ್ಸಿಟಿ ಬಾಂಬ್ ಸರ್. ಬೇಕಾದ್ರೆ ನೀವೇ ಚೆಕ್ ಮಾಡಿಸಿ. ವಾಟ್ ಡು ಯು ಮೀನ್? ನಿಮ್ ಕೈಲಿ ಆಗಲ್ಲ ಅಂದ್ರೆ ಬೇರೆ ಯಾರ ಕೈಲೂ ಆಗಲ್ಲ ಅನ್ಕೊಂಡಿದ್ದೀರಾ? ಬೇಕಾದ್ರೆ ಸೆಂಟ್ರಲ್ ಫೋರ್ಸ್ ನ ಕರೆಸಿ ಬಾಂಬ್ ನ ಡಿಫ್ಯೂಸ್ ಮಾಡಿಸ್ತೀನಿ. ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ಆಗಿ ಆರ್ಡರ್ ನ ಫಾಲೋ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ರಿಸೈನ್ ಮಾಡಿ ಹೋಗ್ತಾ ಇರಬೇಕು. ಐ ಆಲ್ರೆಡಿ ಸ್ಪೋಕನ್ ಟು ಯುವರ್ IG. ಗೋ ಸರ್, ಬೆಟರ್ ಯು ಟಾಕ್ ಟು ಹಿಮ್. ಸರ್, ನೌ ಇಟ್ಸ್ NIA. ಈಗೇನು ಸರ್, ಈ ಕೇಸ್ನ ನಾನು ಹ್ಯಾಂಡ್ ಓವರ್ ಮಾಡ್ಬೇಕು ತಾನೆ? ಸರಿ, ಜಸ್ಟ್ ಗಿವ್ ಮಿ ಅ ಮಿನಿಟ್. Sir, we've been trying our best, sir. ಮುಷ್ಕಾನ್, ಹಮ್ ಕ್ಯೂ ಇಂತಜಾರ್ ಕರೆ. ಚಲೋ. ಹಲೋ ಸರ್, ಹೇಳಿ ಸರ್. ಹಲೋ ನಾಗಪ್ಪ, ಇಮಿಡಿಯೇಟ್ ಆಗಿ ನೀನು ನನ್ನ ಮಗಳ ಸ್ಕೂಲ್ ಹತ್ರ ಹೋಗು. ಅಲ್ಲಿ ನನ್ನ ಮಗಳು ಸಿಗ್ತಾಳೆ. ಅವಳನ್ನ ಆ ಏರಿಯಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗು. ಸರಿ ಸರ್. ನೋಡು, ಅವಳನ್ನ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಹೇಳು. ಆಯ್ತು ಸರ್. ಓಕೆ, ಗೋ ಫಾಸ್ಟ್. NIA is taking over this case. ನಿಮ್ಗೇನ್ ಬುದ್ಧಿ ಬೇಡ್ವಾ? ಎಷ್ಟೆಲ್ಲ ಹೇಳೋದು ಕಮಿಷನರ್ ಬಿಟ್ಟು ಯಾರ ಹತ್ರನೂ ಮಾತಾಡಲ್ಲ ಅಂತ. ಕಳ್ಸಿ ಆಚೆ.
Let's take her to our custody. She will understand when she comes over there. Yes, sir. ಹಾಗಾದ್ರೆ ಬನ್ನಿ, ನಿಮ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೆಂಗ್ ಸಪೋರ್ಟ್ ಮಾಡುತ್ತೋ ನಾನು ನೋಡ್ತೀನಿ. ಒಂದ್ ಹೆಜ್ಜೆ ಮುಂದೆ ಇಡಿ ನೋಡೋಣ. ಒಂದ್ ಹೆಜ್ಜೆ. इसके जैसे मैं बहुत देख चुका हूँ. ले जाओ उसको. मेरे जैसे बहुत देखे होंगे सर, मुझे नहीं देखा. हे, ज्यादा बोल रही हो. जानते हो किससे बात कर रही हो? सर आपके लिए बड़े लोग होंगे, मुझे कोई फर्क नहीं पड़ता. ऑफिसर, ये लातों की बुत है. बहुतों से नहीं मानेगी. क्या करेंगे आप? Stop it! ಏನ್ ಸ್ಟಾಪ್? ನಿಮಗೆ ಹಿಂಗೆ ಕೆಲಸ ಮಾಡ್ಬೇಕು ಅಂತ ರೂಲ್ಸ್ ಇದೆ, ಆದ್ರೆ ನನಗಿಲ್ಲ. ಇಲ್ಲಿ ನಾನ್ ಮಾಡಿದ್ದೆ ರೂಲ್ಸು. ನೀವ್ ಲಾಸ್ ನ ಫಾಲೋ ಮಾಡ್ಬೇಕು, ಆದ್ರೆ ನಾನ್ ಯಾವ ಲಾಸು ಫಾಲೋ ಮಾಡ್ಬೇಕಾಗಿಲ್ಲ. ನಿಮಗ್ ಪ್ರಾಣದ ಮೇಲೆ ಆಸೆ ಇರ್ಬೋದು, ಆದ್ರೆ ನನಗಿಲ್ಲ. ಅದಕ್ಕೆ ಸೂಸೈಡ್ ಬಾಂಬರ್ ಆಗಿ ಬಂದಿದ್ದೀನಿ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಈಗ ನಿಮ್ ಪ್ರಾಣ ನಿಮ್ ಕೈಲಿಲ್ಲ, ಅದು ನನ್ ಕೈಲಿದೆ. ಈಗ ನನ್ನ ಖುಷಿ ಮಾಡೋಕ್ಕಾಗತ್ತಿದ್ಯಾ? ಮಾಡಿ. 7, 6, 5, 4, 3, 2. Stop it! ಕಮಿಷನರ್, ನಾನು ನಿಮ್ಮೊಬ್ರ ಹತ್ರನೇ ಮಾತಾಡೋದು, ಬೇರೆ ಯಾರ ಹತ್ರನೂ ಮಾತಾಡಲ್ಲ. ಹೇಳ್ ಕಳ್ಸಿ. ಸರ್ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಿಚುಯೇಷನ್ನು ತುಂಬ ಸೆನ್ಸಿಟಿವ್ ಆಗಿದೆ. ಜಸ್ಟ್ ಗಿವ್ ಮಿ ಸಮ್ ಟೈಮ್. ಐ ವಿಲ್ ಗೆಟ್ ಎ ಪಾಸಿಟಿವ್ ಸೊಲ್ಯೂಷನ್ ಟು ದಿಸ್. ಪ್ಲೀಸ್. Okay. Officer, let's move. ಸರ್, ನೀವು ಹೇಳ್ದಾಗೆ ಸ್ಕೂಲ್ಗೆ ಹೋಗಿದ್ದೆ, ಅಲ್ಲಿ ಪುಟ್ಟಿ ಸಿಕ್ಕಿದ್ಲು, ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ ಸರ್. ಈಗ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಓಕೆ. ಜನ ಸತ್ಯ ಹೇಳ್ದಾಗ ನಂಬೋದಕ್ಕಿಂತ ಸುಳ್ಳು ಹೇಳ್ದಾಗ ನಂಬೋದೇ ಜಾಸ್ತಿ. ಸೂಸೈಡ್ ಬಾಂಬರ್ ಅಂತ ಸುಳ್ಳು ಹೇಳ್ದೆ ಸುಸ್ತಾಗಿ ಹೋದ್ರು. ಜನಗಳನ್ನ ಭಯ ಪಡಿಸೋದಿಕ್ಕೆ ರಾಕೆಟ್ ಸೈನ್ಸೇ ಯೂಸ್ ಮಾಡಬೇಕಾಗಿಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು ಅಲ್ವಾ ಕಮಿಷನರ್? ಏಯ್, ಅದು ಬಿಡು. ನನ್ನ ಮಗಳು ಸಿಕ್ಕಾಯ್ತು. ಈಗ ಸಿಚುಯೇಷನ್ ತುಂಬ ವರ್ಷ ಆಗಿದೆ. ಕೇಸು NIAಗೆ ಹ್ಯಾಂಡ್ ಓವರು ಆಯಿತು. ವಿ ಡೋಂಟ್ ಹ್ಯಾವ್ ಎನಫ್ ಟೈಮ್. ಏನು ಮಾಡಬೇಕೋ ಹೇಳು, ಮಾಡಿ ಮುಗಿಸೋಣ. ನಮಗೂ ಅದೇ ಬೇಕಿರೋದು. ಒತೆರಾ ಹೋಟೆಲ್ ರೂಮ್ ನಂಬರ್ 119ನಲ್ಲಿ ನಮ್ಮವನೊಬ್ಬ ಇರ್ತಾನೆ. ಹೀಸ್ ಅ ಸೂಸೈಡ್ ಬಾಂಬರ್. ಇವತ್ತು ನಡೆಯೋ ಪ್ರೆಸ್ ಮೀಟ್ನಲ್ಲಿ ಅವನ್ನ ಸೆಕ್ಯೂರಿಟಿನವರು ಚೆಕ್ ಮಾಡದೆ ಫಸ್ಟ್ ರೋನಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಬೇಕು. ಅವ್ನು ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ ಕೂಡಲೇ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಆಗ ನಿಮ್ಮ ವೈಫ್ ಸಿಗ್ತಾರೆ. ಓಕೆ, ಐ ವಿಲ್ ಡೂ ಇಟ್. ಫ್ಯಾಮಿಲಿ ಅಂತ ಬಂದಾಗ ಯಾರು ಹೆಂಗ್ ಬೇಕಾದ್ರೂ ಬೆಂಡ್ ಆಗ್ತಾರೆ ಅಲ್ವಾ ರೇಷ್ಮಾ? ಇನ್ಫ್ಯಾಕ್ಟ್ ನೀನು ಕೂಡ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದು. ಯಾಕೆ, ಏನಾಯ್ತು ರೇಷ್ಮಾ? ಕಮಿಷನರ್ಗೆ ಅವ್ರ ಮಗಳು ಸಿಕ್ಬಿಟ್ಲು, ಇನ್ನೋರ್ ವೈಫು ಸಿಕ್ಬಿಡ್ತಾರೆ. ಆದ್ರೆ ನನ್ ತಂಗಿ ಯಾವಾಗ ಸಿಗ್ತಾಳೆ? ನನ್ ಕೈನಲ್ಲಿ ಏನೂ ಮಾಡಕ್ಕಾಗಲ್ಲ. ನೋಡಿ, ನಿಮ್ಗನ್ಸಿದ್ದನ್ನ ಮಾಡಿ, ಎಲ್ಲ ನಿಮ್ ಕೈಲೇ ಇದೆ. ಅಸ್ಮಾ ಬಿಟ್ರೆ ನನ್ ಬೇರೆ ಯಾರೂ ಇಲ್ಲ. ಅವಳಿಗೋಸ್ಕರ ನಾನು, ನನಗೋಸ್ಕರ ಅವಳು ಅಷ್ಟೇ. ನೀವ್ ಹೇಳ್ದಾಗ ಕೇಳ್ತೀನಿ, ನನಗವಳು ಬೇಕು. ನೀನೇನೇ ಕೇಳ್ಕೊಂಡ್ರು ಅವಳು ಯಾವಾಗ ಸಿಗ್ಬೇಕೋ ಆವಾಗ್ಲೇ ಸಿಗ್ತಾಳೆ. ಸರ್, ಇದರಲ್ಲಿ ಬಾಂಬ್ ಲೊಕೇಶನ್ ಇನ್ಫಾರ್ಮೇಷನ್ ಇದೆ. ಇದರಲ್ಲಿ ಕೆಲವು ಸೆನ್ಸಿಟಿವ್ ಡೇಟಾ ಇದೆ. ಇದು ನಿಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗ್ಬೋದು. ಭರದ್ವಾಜ್, ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಮಾಡಿಕೊಡಿ. ಎಸ್ ಸರ್. ಸರ್, IG ಬಂದಿದ್ದಾರೆ. ಶಶಿಕಾಂತ್ ಸರ್, लीजिए, इन्वेस्टिगेशन चालू करो. ओके सर. चलो. ಎಕ್ಸಲೆಂಟ್ ಜಾಬ್ ಸೈಯದ್. ನಿನ್ನ ಪ್ರಾಜೆಕ್ಟ್ ಪರ್ಫೆಕ್ಟ್ ಆಗಿದೆ. ನಾನು ಆಲ್ರೆಡಿ ಇದ್ರ ಪ್ರೋಟೋಟೈಪ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಸಬ್ಮಿಟ್ ಮಾಡಿದ್ದೀನಿ. ಅವ್ರು ಅಪ್ರೂವ್ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಿನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಸಿಗುತ್ತೆ. ನೀನಂತ ಒಬ್ಬ ಸ್ಟೂಡೆಂಟ್ ಇದ್ರೂ ಸಾಕು,
ನನ್ನಂತವರು ಅನ್ಕೊಂಡಿದ್ದನ್ನ ಮಾಡಿಸ್ಕೋಬಹುದು. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಥ್ಯಾಂಕ್ ಯು ಸರ್. ಅಲ್ಲ ಕಫಜಲ್ ನಂಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಹೋಗ್ಬಿಟ್ಟು ಬಾ. ಜಾ. ನಾನು ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿದ್ಯಾ? ಕರೆಕ್ಟಾಗೆಲ್ಲ ಪ್ಲೇಸ್ ಮಾಡಿದ್ಯಾ ತಾನೆ? ಇಲ್ಲಿ ಮಾಡಿದ್ದೀನಿ ಸರ್. ಗುಡ್. ನೀ ಎಲ್ಲ ಪ್ಲೇಸ್ ಮಾಡಿದ್ಯಾ? ಪೋಡಿಯಂ ಕೆಳಗಡೆ ಬಾಯ್. ವೆರಿ ಗುಡ್. ಜನ ಸೇರೋ ಜಾಗದಲ್ಲಿ ನಾವು ಅನ್ಕೊಂಡಂಗೆ ಸರಿಯಾಗಿ 12 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಆಗೇ ಆಗುತ್ತೆ. ಅವರಿಗೆ ಸಮಾರಂಭ, ನಮಗೆ ಸಾವಿನ ಸಂಭ್ರಮ. ಇಟ್ಸ್ ಆಲ್ರೆಡಿ 10 o'clock. ಇನ್ 2 hours ಅಷ್ಟೇ ಇರೋದು. ಸರಿ, ಹಾರ್ಡ್ ಡಿಸ್ಕಲ್ಲಿ ಅವ್ರ ನೆಕ್ಸ್ಟ್ ಪ್ಲಾನ್ಸ್ ಏನು, ಯಾವ ಸ್ಲೀಪರ್ ಸೆಲ್ಸ್ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ ಸರ್. ಗುಡ್ ಜಾಬ್ ಸೈಯದ್. ಸರ್ ನನ್ನ ಕೇಸು. ಡೋಂಟ್ ವರಿ, ಇನ್ಮೇಲೆ ಯಾವ ಕೇಸು ರಿಜಿಸ್ಟರ್ ಆಗ್ದಂಗೆ ನಾನು ನೋಡ್ಕೊಂತೀನಿ. ಯು ಆರ್ ಎ ಫ್ರೀ ಬರ್ಡ್ ನಾವು. ಟೈಮ್ ತುಂಬ ಕಮ್ಮಿ ಇದೆ, ಹೊರಡು ನೀನು. ಥ್ಯಾಂಕ್ ಯು ಸರ್. ಡ್ರೈವರ್. ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ದೇವರು ಅನ್ನೋದಾದ್ರೆ, ರಾಜಕೀಯದಲ್ಲಿ ನನಗೆ ಪುನರ್ಜನ್ಮ ಕೊಟ್ಟ ನೀವು ನನಗೆ ದೇವರೇ. ಎಲ್ಲ ಪಕ್ಷದವರು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಾರೆ. ಇನ್ಮೇಲೆ ಅವ್ರು ಅಭಿವೃದ್ಧಿ ಆಗ್ತಾರೆ ವಿನಃ ನಿಮ್ಮ ಅಭಿವೃದ್ಧಿಗೋಸ್ಕರ ಯಾವುದೇ ತರಹದ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಯಾವ ಪಕ್ಷಕ್ಕೂ ಸೇರದೆ, ಯಾರ ನೆರಳಲ್ಲೂ ಇರಬಾರ್ದು ಅಂತಾನೆ ಒಂದು ಹೊಸ ಪಕ್ಷವನ್ನು ಕಟ್ತಾ ಇದ್ದೀನಿ. ನಾವು ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂದ್ರೆ ದೇವರ ಆಶೀರ್ವಾದ ತಗೊಳಕ್ ಹೋಗ್ತೀವಿ. ನನ್ನ ಪಾಲಿನ ದೇವರು ನೀವುಗಳಾಗಿರೋದ್ರಿಂದ ನಿಮ್ಮ ಹತ್ರ ಆಶೀರ್ವಾದ ತಗೊಳಕ್ ಬಂದಿದ್ದೀನಿ. ಹಲೋ ದಿದಿ, ನಾನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಎಲ್ಲ ಇಂಟೆಲಿಜೆನ್ಸ್ ಅವ್ರಿಗೆ ತಲುಪಿಸ್ಬಿಡ್ತೀನಿ. ವಾವ್, ಸೂಪರ್ ಸೈಯದ್. ಸೊ ನಾನು ಇದರಿಂದ ಆಲ್ಮೋಸ್ಟ್ ಆಚೆ ಬಂದ ಹಾಗೆ, ನನಗೇನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ದಿದಿ, ಇವತ್ತು ನಡೆಯೋ ಸಮಾವೇಶದಲ್ಲಿ ನಾನು ರೆಡಿ ಮಾಡಿಕೊಟ್ಟಿರೋ ಬಾಂಬ್ನೇ ಪ್ಲಾಂಟ್ ಮಾಡಿದ್ದಾರೆ. ಹೌದಾ? ಕತ್ತಲೆಯಲ್ಲಿರೋರಿಗೆ ಜ್ಯೋತಿ, ಕಷ್ಟದಲ್ಲಿರೋರಿಗೆ ಬ್ಲಾಸ್ಟ್ ಮಾಡು. ಕಾಲ್ ಮಾಡ್ತಾರೆ. 1 ರಿಂಗ್ ಆಗುತ್ತೆ, 2 ರಿಂಗ್ ಆಗುತ್ತೆ, 3ನೇದು ಆಗುತ್ತೆ. ಆದ್ರೆ ಬ್ಲಾಸ್ಟ್ ಆಗದೆ ಇರೋ ತರ ರಿವರ್ಸ್ ಪ್ರೋಗ್ರಾಮಿಂಗ್ ಮಾಡಿ. ಸಾಲೆ ಕಾಮ್ नहीं कर रहे. ಒರಿಜಿನಲ್ ನಮ್ಮ ಮನೇಲಿದೆ. ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಯಾವ ಪ್ಲಾನು ಮಿಸ್ ಆಗಿಲ್ಲ. ಯಾವುದೇ ಒಂದು ಪ್ಲಾನ್ 1% ಅಥವಾ 2% ಮಿಸ್ ಆಗ್ಬೋದು. 100% ವರ್ಕ್ ಆಗಿಲ್ಲ ಅಂದ್ರೆ ಏನರ್ಥ? ಐ ಕಾಂಟ್ ಬಿಲೀವ್ ದಿಸ್. ಸೈಯದ್, ಅಂಡರ್ ಕವರ್ ಏಜೆಂಟ್. ತಪ್ಪಾಗಿ ಪ್ರೋಗ್ರಾಮಿಂಗ್ ಆಗಿರೋ ಬಾಂಬನ್ನ ನಿಮ್ಮ ಕೈಲಿ ಕೊಟ್ಟು ಸರಿಯಾಗಿ ಪ್ರೋಗ್ರಾಮ್ ಆಗಿರೋ ಬಾಂಬನ್ನ ಅವ್ರ ಮನೇಲೆ ಇಟ್ಕೊಂಡಿದ್ದಾನೆ. ನನಗೊಂದು ಹೆಲ್ಪ್ ಮಾಡ್ತೀರಾ? थोड़ा चाय तो दे जी. हाँ हाँ ಅಬ್ಬು, ಅಬ್ಬು, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಅಬ್ಬು. ಮೇರಾ ಅಚ್ಚಾ ಬೇಟಾ. ನಿಮ್ಮ ಮಾಮೂಲು ಲೆಕ್ಚರರ್ ಬಂದಿದ್ರು. ಅದೇನೋ ಪ್ರಾಜೆಕ್ಟ್ ಸ್ಪೆಸಿಮನ್ ತಗೊಂಡು ಹೋಗ್ಬೇಕಿತ್ತಂತೆ ಲೇಕಿಗೆ. ಪಾಠ ಹೇಳ್ಕೊಟ್ಟವನಿಗೆ ಪಾಠ ಕಲಿಸೋದಕ್ಕೆ ಬರ್ತೀಯಾ? ನೀನ್ ನನಗೆ ಮಾಡಿರೋ ಗುರುದ್ರೋಹಕ್ಕೆ ನಾನು ಕೊಡ್ತಿರೋ ಶಿಕ್ಷೆ ಅನುಭವಿಸು. ಖುದಾ ಹಾಫಿಸ್.
ಎಸ್, ಐ ಗಾಟ್ ಇಟ್. ಪ್ರತಿಯೊಂದು ಸುಳ್ಳಿನ ಹಿಂದೆ ಒಂದು ಸತ್ಯ ಇದ್ದೇ ಇರುತ್ತೆ. ಆ ಸುಳ್ಳಿನ ಮುಖವಾಡದಿಂದ ಹೊರಗೆ ಆ ಸತ್ಯ ಒಂದಲ್ಲ ಒಂದು ದಿವಸ ಆಚೆ ಬಂದೇ ಬರುತ್ತೆ. ಇಷ್ಟೊತ್ತು ಸುಳ್ಳನ್ನೇ ಸತ್ಯ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಆದರೆ ಈಗ ಆ ಸತ್ಯನ ಆಚೆ ತರೋದಕ್ಕೋಸ್ಕರ ನಾನೀಗೊಂದು ಕೆಲಸ ಮಾಡ್ತೀನಿ. ಕಮಾಂಡೋ ಸ್ಟೇಟಸ್ ಫೋನ್ ಮಾಡ್ರಿ. ಕಮಾಂಡೋಸ್ ಅಲ್ಲಿ ಚೆಕ್ ಮಾಡ್ರಿ ಬೇಗ, ಫಾಸ್ಟ್. ಸರ್, ಮೆಜೆಸ್ಟಿಕ್ ಬಾಂಬ್ ಇಸ್ ಡಿಫ್ಯೂಸ್ಡ್. ನೋಡಿ, ನೀವು ಹೇಳ್ದಾಗೆ ನಿಮ್ಮ ಕಡೆಯವನ್ನ ಯಾವುದೇ ಸೆಕ್ಯೂರಿಟಿ ಚೆಕ್ ಇಲ್ಲದೆ ನಾನು ಪವರ್ ಯೂಸ್ ಮಾಡಿ ಮುಂದಿನ ರೋನಲ್ಲೇ ಕೂರಿಸಿದ್ದೀನಿ. ಅದು 15 ಮಿನಿಟ್ಸ್ ಮುಂಚೆನೆ. ಆದ್ರೀಗ ಅವನು ಪೊಲೀಸ್ನವ್ರ ಗನ್ ಪಾಯಿಂಟಲ್ಲಿದ್ದಾನೆ. ನಿಮ್ಮ ಕೆಲಸ ಆಗಬೇಕು ಅಂದರೆ ಮೊದಲು ನನ್ನ ಕೆಲಸ ಆಗಬೇಕು. ನಾನು ಆರ್ಡರ್ ಮಾಡಿದೆ ಹೋಮ್ ಮಿನಿಸ್ಟ್ರು ಪ್ರೆಸ್ ಮೀಟ್ಗೆ ಬರೋದಿಲ್ಲ. ನನ್ನ ಹೆಂಡತಿ ಸಿಗದೆ ನಾನು ಆರ್ಡರ್ ಮಾಡೋದಿಲ್ಲ. ಯಾಕೋ ಬಾಲ ಬಿಚ್ತಾ ಇದ್ದಾನೆ? ಇಷ್ಟೊತ್ತು ನೀವು ನನಗೆ ಟೈಮ್ ಕೊಡ್ತಾ ಇದ್ರಿ, ಈಗ ನಾನು ನಿಮಗೆ ಟೈಮ್ ಕೊಡ್ತೀನಿ. ಇನ್ 15 ಮಿನಿಟ್ಸ್ಗೆ ನನ್ನ ವೈಫ್ ಸಿಗಬೇಕು. ಟೆನ್ಷನ್ ಮಾಡ್ಕೋಬೇಡಿ ಕಮಿಷನರ್. ಇದೆಲ್ಲ ನೀವು ಯಾರಿಗೋಸ್ಕರ ಮಾಡ್ತಿರೋದು ಹೇಳಿ? ನಿಮ್ ವೈಫ್ಗೋಸ್ಕರ ತಾನೆ. ಸೇಫ್ ಆಗಿರ್ತಾರ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಏನ್ ಹೇಳ್ತಾ ಇದೀಯ? ನಾನು ಹೇಳಿದ್ದೀನಿ ಮಾತ್ರ ಫಾಲೋ ಮಾಡು. ಏಯ್ ಸುಮ್ನಿರ. ಇಷ್ಟೊತ್ತು ನೀನ್ ಹೇಳ್ದಂಗ್ ನಾನ್ ಕೇಳ್ತಿದ್ದೆ. ಇನ್ ಮುಂದೆ ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು. ಕೇಳ್ತೀಯ? ನೋಡಿ ಕಮಿಷನರ್, ನನ್ನ ತಮ್ಮನ್ ಪೆನ್ ಡ್ರೈವ್ ಅಲ್ಲಿರೋ ಎಲ್ಲಾ ಡೇಟಾನು ಇಷ್ಟೊತ್ತಿಗೆ NIA ನವ್ರು ನೋಡಿರ್ತಾರೆ. ಅದರಲ್ಲಿರೋ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು ನಾನು ಕೊಟ್ಟಿರೋ ಪಾಸ್ವರ್ಡ್ನ ಎಂಟರ್ ಮಾಡಿದ್ರೆ ನನ್ನನ್ನು ಹ್ಯಾಂಡಲ್ ಮಾಡ್ತಿರೋನು ಯಾವ ಅನ್ಆಥರೈಸ್ ಬ್ಯಾಂಡ್ ವಿಡ್ತಲ್ಲಿ ಮಾತಾಡ್ತಿದ್ದಾನೆ, ಎಲ್ಲಿಂದ ಮಾತಾಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಏನ್ ರೇಷ್ಮಾ, ಹೆದರಿಸ್ತಾ ಇದೆಯಾ? ಧಮ್ಕಿ ಹಾಕೋನ್ಗೆ ಧಮ್ಕಿನ? ಇನ್ 2 ನಿಮಿಷದಲ್ಲಿ ನಿನ್ ತಂಗಿ ಸಾಯೋ ವಿಡಿಯೋ ಬರುತ್ತೆ, ನೋಡಿ ಎಂಜಾಯ್ ಮಾಡು. ಪ್ರಾಣ ತೆಗಿತೀನಿ ಅಂತಿದ್ಯಲ್ಲ, ಮೊದ್ಲು ನಿನ್ ಪ್ರಾಣ ಉಳಿಸ್ಕೊಳಕ್ ಟ್ರೈ ಮಾಡು ಅನ್ವರ್. ನಿನ್ನ ಆಯಸ್ಸಿನ ವ್ಯಾಲಿಡಿಟಿ ಇನ್ನೂ 10 ಸೆಕೆಂಡ್ಸ್ ಅಷ್ಟೇ. 10 ವರ್ಷ ಆದ್ರೂ ನನ್ನ ನೆರಳನ್ನು ಕಂಡಿಡಿಯಕ್ಕಾಗಲ್ಲ. ಬದುಕೋದಕ್ಕೆ ಟ್ರೈ ಮಾಡು. ಕಮಿಷನರ್, ನನ್ನ ತಂಗಿನ ಕಿಡ್ನಾಪ್ ಮಾಡಿರೋರು ಅವಳ ಹತ್ರ ಇರೋ ಎಲ್ಲ ವಸ್ತುನೂ ಬಿಸಾಕ್ ಹೋಗಿರ್ತಾರೆ. ಆದ್ರೆ ಅವಳ ಹತ್ರ ಇರೋ ಹಣ ಮಾತ್ರ ಬಿಟ್ಟು ಹೋಗಕ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ನಮ್ ಜನಾನೇ ಹಾಗೆ. ಈಗ ಅವ್ರು ತಗೊಂಡಿರೋ ಹಣದಲ್ಲಿ ನಾನು ಅಸ್ಮಾಕ್ ಕೊಟ್ಟಿರೋ 2,000 ರೂಪಾಯಿ ನೋಟು ಇರುತ್ತೆ. ಅಕ್ಕ, ನಿನ್ ನೆನಪಿಗೆ ಇದನ್ನ ಯಾವಾಗ್ಲೂ ನನ್ನ ಜೊತೆನೆ ಇಟ್ಕೊಂಡಿರ್ತೀನಿ. ಮನ್ಸೂರ್ ಆ ನೋಟಲ್ಲಿಟ್ಟಿರೋ ಟ್ರ್ಯಾಕರ್ ಮೂಲಕ ಅವಳು ಎಲ್ಲಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ NIA ಅವ್ರಿಗೆ ಗೊತ್ತಾಗಿರುತ್ತೆ. ಇಷ್ಟೊತ್ತಿಗೆ ಕಮಾಂಡೋಸು ಅಲ್ಲಿ ತಲುಪಿರ್ತಾರೆ. ನಿಮ್ ವೈಫ್ನ ನನ್ನ ತಂಗಿನ ಕಾಪಾಡಿರ್ತಾರೆ. ಇನ್ನು ನೀವು ಈ ಕೇಸ್ನಲ್ಲಿ ಯಾವಾಗ ಜಾಸ್ತಿ ಆಸಕ್ತಿ ತೋರ್ಸಕ್ ಶುರು ಮಾಡಿದ್ರೋ ಆಗ NIA ಅವರು ನಿಮ್ಮ ಮೇಲೆ ಆಸಕ್ತಿ ತೋರಿಸಿರ್ತಾರೆ. ನಿಮ್ ಫೋನ್ ಟ್ಯಾಪ್ ಮಾಡಿರ್ತಾರೆ. ನೀವ್ ಯಾರ ಹತ್ರ ಮಾತಾಡಿರ್ತೀರಾ, ಏನ್ ಮಾತಾಡಿರ್ತೀರಾ, ಯಾರಿಗೆ ಹೆಲ್ಪ್ ಮಾಡಿರ್ತೀರಾ ಎಲ್ಲ ಗೊತ್ತಾಗಿರುತ್ತೆ. ಇಷ್ಟೊತ್ತಿಗೆ ಸೂಸೈಡ್ ಬಾಂಬರು ಶವವಾಗಿ ಬಿದ್ದಿರ್ತಾನೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಮಿಷನರೇ ಕ್ರಿಮಿನಲ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಈ ರೂಮ್ನ ಸುತ್ತುವರೆದಿರ್ತಾರೆ. ಏನ್ ಹೇಳ್ತಿದ್ದೆ ನೀನು? ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಿಲ್ವಾ? ನೆನಪು ಮಾಡ್ಕೊಳ್ಳಿ. 2 ವರ್ಷದ ಹಿಂದೆ ಸೈಯದ್ ಅನ್ನೋ ಹುಡುಗ ಟೆರರಿಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪೊಲೀಸಿಗೆ ಕೊಡ್ತಾ ಇದ್ದ. ಜನರ ಪ್ರಾಣ ಉಳಿಸಕ್ಕೆ ಅವನ್ ಮನೇಲೆ ಬಾಂಬ್ ಇಟ್ಕೊಂಡಿದ್ದ. ಅವನ್ ಮಾಡಿದ್ದು ಸರಿಯಾಗೇ ಇರುತ್ತೆ, ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಅದು ತಪ್ಪಾಗಿ ಕಾಣುತ್ತೆ. ಅದಕ್ಕವನ್ ಏನ್ ಮಾಡ್ತಾನೆ ಗೊತ್ತಾ? 100% ವರ್ಕ್ ಆಗಿಲ್ಲ ಅಂದ್ರೆ ಏನರ್ಥ? ಐ ಕಾಂಟ್ ಬಿಲೀವ್ ದಿಸ್. ಸೈಯದ್ ಅಂಡರ್ ಕವರ್ ಏಜೆಂಟ್ ತಪ್ಪಾಗಿ ಪ್ರೋಗ್ರಾಮಿಂಗ್ ಆಗಿರೋ ಬಾಂಬ್ನ ನಿಮ್ಮ ಕೈಲಿ ಕೊಟ್ಟು ಸರಿಯಾಗಿ ಪ್ರೋಗ್ರಾಮ್ ಆಗಿರೋ ಬಾಂಬ್ನ ಅವ್ರ ಮನೇಲೆ ಇಟ್ಕೊಂಡಿದ್ದಾನೆ. ನನಗೊಂದು ಹೆಲ್ಪ್ ಮಾಡ್ತೀರಾ? ನನಗೆ ಗೊತ್ತು ನೀನೇನು ಕೇಳ್ತೀಯ ಅಂತ. ನೋಡು, ಪ್ರೊಸೆಷನ್ನು ಅವ್ರ ಮನೆ ಹತ್ರನೇ ಹೋಗ್ತಾ ಇತ್ತು.
ಪ್ರೊಸೆಷನ್ ಅವ್ರ ಮನೆ ಹತ್ರ ನಾನು ರೀರೂಟ್ ಮಾಡ್ತೀನಿ. ಮಿಕ್ಕಿದ್ದನ್ನ ನೀನು ನೋಡ್ಬೋದು. ಆ ಮಹಾನ್ ವ್ಯಕ್ತಿ ನೀವೇ ಅಲ್ವಾ, ಮೊಹಮ್ಮದ್ ರಶೀದ್ ಖಾನ್? ಓಹ್, ನೀನು ಅವನ ಕಡೆಯವಳ? ಅವನ್ ನನ್ನ ತಮ್ಮ. ನೀವು ಒಳ್ಳೆ ಜಾಗದಲ್ಲಿದ್ದು ಕೆಟ್ಟ ಕೆಲಸ ಮಾಡಿದ್ರಿ, ಆದ್ರೆ ನನ್ನ ತಮ್ಮ ಕೆಟ್ಟ ಜಾಗದಲ್ಲಿದ್ದು ಒಳ್ಳೆ ಕೆಲಸ ಮಾಡ್ದ. ಕರ್ಮ ಅನ್ನೋದು ಯಾರನ್ನು ಬಿಟ್ಟಿಲ್ಲ, ಬಿಡೋದು ಇಲ್ಲ ಕಮಿಷನರ್. ಏನು ಮಾಡದೇ ಇರೋ ನನ್ನ ತಮ್ಮಂಗೆ ಟೆರರಿಸ್ಟ್ ಅನ್ನೋ ಪಟ್ಟ ಕಟ್ಟಿದ್ರಿ. ಪಟ್ಟ ಕಟ್ಟೋದು ತುಂಬಾ ಸುಲಭ, ಅದರಿಂದ ಹೊರಗೆ ಬರೋದು ತುಂಬಾನೇ ಕಷ್ಟ. ಅದ್ ನಿಮಗ್ ಗೊತ್ತಾಗ್ಲಿ ಅಂತಾನೆ ನಿಮ್ಮಿಂದಾನೇ ಆ ಟೆರರಿಸ್ಟ್ಗಳ ಕೆಲಸ ಮಾಡಿಸಿ, ನಿಮ್ಮಿಂದಾನೇ ನಾನು ಒಳ್ಳೆಯವಳು ಅನ್ನಿಸ್ಕೊಂಡು ನಿಮಗೆ ಟೆರರಿಸ್ಟ್ ಅನ್ನೋ ಪಟ್ಟ ಬರೋ ಹಾಗೆ ಮಾಡಿದ್ದೀನಿ. ಅದರಿಂದ ಹೊರಗೆ ಬನ್ನಿ, ನೋಡೋಣ. ನೀನ್ ಆಚೆ ಹೋದ್ರೆ ತಾನೇ ಈ ವಿಷಯ ಹೊರಗಡೆ ಬರೋದು. ಆಲ್ರೆಡಿ ಹೊರಗೆ ಬಂದಿರುತ್ತೆ ಕಮಿಷನರ್. ಜಾಮರ್ನ ಆಫ್ ಮಾಡಿದ್ದೀನಿ. ನೀವು ನಾನು ಮಾತಾಡಿರೋದನ್ನ ಇಡೀ ಡಿಪಾರ್ಟ್ಮೆಂಟೇ ಕೇಳಿಸ್ಕೊಂಡಿರುತ್ತೆ. ಯು ಫಿನಿಶ್ಡ್. ಉಗ್ರರ ಜೊತೆ ಕೈ ಜೋಡಿಸಿದ್ದು ಕಮಿಷನರ್ ಅನ್ನೋ ಮಹತ್ವದ ಮಾಹಿತಿಯನ್ನ NIA ಅವರಿಗೆ ನೀಡಿ ವಿಚಾರಣೆಗೆ ಸಹಕರಿಸಿದ ರೇಷ್ಮಾಳ ನಡೆ ಅಭಿನಂದಿಸುವಂತದ್ದು. ಇನ್ನು ಅವಳು ಈ ಕೆಲಸವನ್ನು ಯಾಕೆ ಮಾಡಿದ್ಲು, ಹೇಗ್ ಮಾಡಿದ್ಲು ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ. ನೋಡೋಣ ಬನ್ನಿ. ನೀವು ರೆಡಿನಾ? ಗೋನ್ ರೇಷ್ಮಾ. ನನ್ನ ತಮ್ಮ ಹಾರ್ಡ್ ಡಿಸ್ಕ್ನಲ್ಲಿ ಇಟ್ಟಿದ್ದ ಎಲ್ಲಾ ಡೀಟೇಲ್ಸ್ನ ಹುಡ್ಕಕ್ ಶುರು ಮಾಡಿದೆ. ಆಗ ಅವ್ರ ನೆಕ್ಸ್ಟ್ ಟಾರ್ಗೆಟ್ ಹೋಮ್ ಮಿನಿಸ್ಟ್ರಿ ಅಂತ ಗೊತ್ತಾಯ್ತು. ಅದು ನಮ್ಮ ಹೋಟೆಲ್ನಲ್ಲಿ ಹೇಗ್ ನಡೆಯುತ್ತೆ, ಯಾವ ಥರ ನಡೆಯುತ್ತೆ, ಅದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಅನ್ನೋದನ್ನ ತಿಳ್ಕೊಂಡೆ. ರೇಷ್ಮಾ ಹತ್ರ ಪ್ರೂಫ್ ಇದೆ ಅಂತ ಕಮಿಷನರ್ಗೆ ಏನಾದರೂ ಗೊತ್ತಾಗಿದ್ದಿದ್ರೆ ಸ್ಪೆಷಲ್ ಆಫೀಸರ್ ಪುಷ್ಕರ್ನ ಮುಗಿಸ್ದಾಗೆ ರೇಷ್ಮಾನು ಮುಗಿಸ್ತಿದ್ರೇನು? ನಾನು ಈ ಆಪರೇಷನ್ ಅಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ನಾನು ಅನ್ಕೊಂಡಿದ್ದನ್ನ ಮಾಡಬಹುದು ಅಂತ ಅನ್ನಿಸ್ತು. ಅದಕ್ಕೆ ಅವರು ನನ್ನನ್ನು ಟಾರ್ಗೆಟ್ ಮಾಡಬೇಕು ಅಂತ ಸ್ಲೀಪರ್ ಸೆಲ್ಸ್ನ ಇಗ್ನೈಟ್ ಮಾಡಿದೆ. ಅವ್ರು ಅನ್ಕೊಂಡ್ರು ಅವ್ರು ನನ್ನನ್ನು ಟ್ರ್ಯಾಪ್ ಮಾಡಿದ್ದು ಅಂತ. ಆದ್ರೆ ಅವ್ರನ್ನ ಟ್ರ್ಯಾಪ್ ಮಾಡಿದ್ದೆ ನಾನು. ಅವಳು ಕೊಟ್ಟಿರೋ ಇನ್ಫಾರ್ಮೇಶನ್ ಆಧಾರದ ಮೇಲೆ ನಾವು 18 ಸ್ಲೀಪರ್ ಸೆಲ್ಸ್ ಹಾಗೂ 6 ಟೆರರಿಸ್ಟ್ನ ಕಸ್ಟಡಿಗೆ ತಗೊಂಡಿದ್ವಿ. ನನ್ನ ತಮ್ಮನ ಸಾವು ಕಾರಣ ಆದ ಕಮಿಷನರ್ನ ಬಿಡಬಾರ್ದು ಅಂತ ಅವನ ಮೇಲೆ ಕಣ್ಣಿಟ್ಟೆ. ಆಗ ನನಗೆ ಗೊತ್ತಾಯ್ತು ಕಮಿಷನರ್ಗೂ ಸ್ಲೀಪರ್ ಸೆಲ್ಸ್ಗೂ ಸಂಬಂಧ ಕಳೆದಿದೆ ಅಂತ. ಒಳ್ಳೆ ಪೊಸಿಷನ್ಗೆ ಹೋದ್ಮೇಲೆ ಕಮಿಷನರು ಸ್ಲೀಪರ್ ಸೆಲ್ಸ್ ಇಂದ ದೂರ ಆಗಿತ್ತು. ಸ್ಲೀಪರ್ ಸೆಲ್ಸ್ಗಳಿಗೆ ಕೋಪ ತರಿಸಿತ್ತು. ಅವರು ಸೇಡನ್ ತೀರಿಸ್ಕೊಳಕ್ಕೆ ಕಾಯ್ತಾ ಇದ್ರು. ಆ ಸ್ಲೀಪರ್ ಸೆಲ್ಸ್ ಕಮಿಷನರ್ನ ಟಾರ್ಗೆಟ್ ಮಾಡೋ ಹಾಗೆ ಮಾಡಿ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆದೆ. ಕಾನೂನ್ನ ಕೈ ತಗೊಂಡು ಆ ಕೆಲಸನ ಅವಳು ಮಾಡಲಿಲ್ಲ. ಈ ವಿಷಯದಲ್ಲಿ ಕಾನೂನೇ ಅವಳ ಕೈ ಕೆಳಗಡೆ ಕೆಲಸ ಮಾಡಿದೆ. ಒಂದು ಕುಟುಂಬದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಇಡೀ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತೆ. ಪ್ರಪಂಚ ಆ ಕುಟುಂಬನ ತಪ್ಪಿತಸ್ಥರನಾಗಿ ನೋಡುತ್ತೆ. ಅಂಥ ಒಂದು ಕುಟುಂಬದಿಂದ ಬಂದೋಳು ನಾನು. ಅದರಿಂದ ನೋವು ಅನ್ಭವಿಸ್ತೋಳು ನಾನು. ಅದಕ್ಕೆ ಈ ಪ್ರಪಂಚದಲ್ಲಿ ಎಲ್ರೂ ಒಂದೇ ಅಲ್ಲ ಅಂತ ಹೇಳೋಕೆ ನಿಮ್ ಮುಂದೆ ನಿಂತಿದ್ದೀನಿ. ಯಾವ ಭಗವದ್ಗೀತೆಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳುತ್ತೋ ಅದನ್ನೇ ಕುರಾನಲ್ಲಿ ಫಸ್ಕುರುಕುನ್ ಅಶ್ಕುರುಕುನ್ ವಶ್ಕುರುಲಿ ತಕ್ಫರಾನ್ ಅಂತ ಹೇಳುತ್ತೆ. ನಾವು ಧರ್ಮನ್ ಕಾಪಾಡಿದ್ರೆ ಧರ್ಮ ನಮ್ಮನ್ ಕಾಪಾಡುತ್ತೆ. ನಾನ್ ಧರ್ಮನ್ ಕಾಪಾಡ್ದೆ, ಧರ್ಮ ನನ್ನನ್ ಕಾಪಾಡ್ತು. ಅದಕ್ಕೆ ನಿಮ್ ಮುಂದೆ ನಿರಪರಾಧಿಯಾಗಿ ನಿಂತ್ಕೊಂಡಿದ್ದೀನಿ. ಟೆರರಿಸ್ಟ್ಗಳು ಅವ್ರ ಮನಸ್ ಮಾಡಿದ್ರೆ ನಮ್ಮಂತ ಸಾವಿರಾರು ಜನ ಅಮಾಯಕರನ್ನ ಕೊಲ್ತಾರೆ ಅನ್ನೋದಾದ್ರೆ, ನಮ್ಮಂತ ಅಮಾಯಕರು ಮನಸ್ ಮಾಡಿದ್ರೆ ಅವರನ್ನು ಕೊಲ್ತೀವಿ ಅನ್ನೋದಕ್ಕೆ ನಾನೇ ಸಾಕ್ಷಿ. ವಿ ಆರ್ ಕಾಮನ್ ಮ್ಯಾನ್. ವಿ ವಿಲ್ ಡೂ ವಾಟ್ ವಿ ಫೀಲ್ ಅಂಡ್ ವಿ ವಿಲ್ ಡೂ ವಾಟ್ ಇಸ್ ರೈಟ್. ನನ್ ದೃಷ್ಟಿಯಲ್ಲಿ ಜಾತಿಗಿಂತ ಪ್ರೀತಿ ದೊಡ್ಡದು, ಧರ್ಮಕ್ಕಿಂತ ದೇಶ ದೊಡ್ಡದು. ಕೆಲವು ಫಾರ್ಮಾಲಿಟೀಸ್ ಇದೆ. ನಿಮ್ಮನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿದೆ. ಡೋಂಟ್ ವರಿ, ಪ್ರೂಫ್ಸ್ ಎಲ್ಲ ನಿಮ್ಮ ಪರವಾಗೇ ಇದೆ. ಐ ಆಮ್ ಥ್ಯಾಂಕ್ಫುಲ್ ದಟ್ ಯು ಆರ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. I'm proud to be a citizen of this country, sir. It's my responsibility. Didi!
ವಾಪಸ್ ನೋಡ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನಾನು ನಿನ್ನ ಬಿಟ್ಬಿಡ್ತೀನಾ? ನಿನಗೋಸ್ಕರ ನಾನು, ನನಗೋಸ್ಕರ ನೀನು.